ಶ್ರೀ ಶ್ರೀಪಾದಾಚಾರ್ಯರಿಗೆ ಅನಂತಪೂರ್ವಕವಾದ ನಮಸ್ಕಾರವನ್ನು ಸಮರ್ಪಿಸಿ, ಅದೇ ರೀತಿ ಸಾಹಿತ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಶ್ರೀ ವರದಾಚಾರ್ಯರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸಿ, ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಸ್ವಾಗತವನ್ನು ಕೋರಿ ಈಗ ಪೂಜ್ಯಾಚಾರ್ಯರು ಪ್ರವಚನವನ್ನು ಆರಂಭಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಭಕ್ತ ಜನರಲ್ಲಿ ಒಂದು ವಿಜ್ಞಾಪನೆ, ನಿಮ್ಮ ಮೊಬೈಲನ್ನು ದಯವಿಟ್ಟು ಶಾಂತ ರೀತಿಯಿಂದ ಇಟ್ಟಬೇಕು. ಯಾವುದೇ ತರಹದ ಅಸಂಬಂಧವಾಗಬಾರದು ಕೋರಿಕೊಳ್ಳುತ್ತೇವೆ. ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ಪೂಜ್ಯಾಚಾರ್ಯರಿಗೆ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್, ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಸರ್ವತಂತ್ರ ಸ್ವತಂತ್ರನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಭಕ್ತಾಗ್ರೇಸರನಾದ ಪರಮ ಪ್ರಿಯನಾಗಿರುವ ಉತ್ತಮಾಧಿಕಾರಿ ಅಂತ ಪ್ರಸಿದ್ಧನಾಗಿರುವಂತಹ ಅರ್ಜುನನನ್ನು ಕುರಿತು ದಿವ್ಯವಾಗಿರುವ ತತ್ವೋಪದೇಶವನ್ನು ಮಾಡ್ತಾ ಇದ್ದಾನೆ. ಈ ಕೃಷ್ಣ ಪರಮಾತ್ಮನ ಹಾಗೂ ಅರ್ಜುನನ ಸಂವಾದವನ್ನು ರೂಪಿಸುವಂತಹ ಶ್ರೀಮದ್ ಭಗವದ್ಗೀತೆಯ ಶ್ರವಣ ಅಂತನ್ನೋದು ಬಹಳ ಮುಖ್ಯವಾದದ್ದು. ಯಾಕೆ ಅಂದರೆ ಇಲ್ಲಿ ಬಂದ ಹಾಗೆ ಬೇರೆ ಎಲ್ಲೂ ಕೂಡ ಪರಮಾತ್ಮನ ಬಗ್ಗೆ ವರ್ಣನೆಯಾಗಲಿ
ಅವನ ಅಧೀನವಾಗಿ ಪ್ರವರ್ತಿಸುವಂತಹ ಅಪರತತ್ವ ಅಂತ ಪ್ರಸಿದ್ಧವಾಗಿರುವಂತಹ ಪ್ರಕೃತಿ ಹಾಗೂ ಜೀವರಾಶಿಗಳ ಬಗ್ಗೆ ಆಗಲಿ ವರ್ಣನೆ ಬಂದ ಹಾಗೆ ಬೇರೆ ಎಲ್ಲೂ ಕೂಡ ಬಂದಿಲ್ಲ. ಈ ತತ್ವಜ್ಞಾನದ ಫಲ ಏನು? ಎಲ್ಲ ವಿಚಾರಗಳನ್ನು ಒಳಗೊಂಡಿರುವಂತಹದ್ದು ಶ್ರೀಮದ್ ಭಗವದ್ಗೀತಾ. ಅದರಲ್ಲಿ ನಾವು ಈಗಾಗಲೇ ಅನೇಕ ವಿಚಾರಗಳನ್ನು ಕೇಳಲು ಪ್ರಾರಂಭವನ್ನು ಮಾಡಿದ್ದೇವೆ. ಪರಮಾತ್ಮ ಅರ್ಜುನನಿಗೆ ಜೀವರು ನಿತ್ಯ ಇದ್ದಾರೆ ಎನ್ನುವಂತಹ ಪ್ರಮೇಯವನ್ನು ದೃಢಪಡಿಸ್ತಾ ತಾನೂ ನಿತ್ಯ ಇದ್ದಾನೆ ಅಂತನ್ನುವುದನ್ನು ಹೇಳಿ ಪ್ರಕೃತಿಯೂ ಕೂಡ ನಿತ್ಯ ಎಂಬುವಂತಹ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾನೆ. ಕೇವಲ ಇಷ್ಟು ಪದಾರ್ಥಗಳು ಮಾತ್ರ ಅನಾದಿ ನಿತ್ಯ ಅಂತ ತಿಳಿಯಬೇಡಿ, ಇವನ್ನ ಬಿಟ್ಟು ಕಾಲ, ಅವ್ಯಾಕೃತ ಆಕಾಶ, ವರ್ಣಗಳು ಇವುಗಳೂ ಕೂಡ ನಿತ್ಯ ಇದ್ದಾವೆ ಅಂತನ್ನೋದನ್ನು ತಿಳಿಸ್ಲಿಕ್ಕೆ ಅಂತ ಒಂದು ನಿಯಮವನ್ನೂ ಕೂಡ ಹೇಳಿಕೊಟ್ಟ. ಸುಮ್ಮನೆ ಆ ಪದಾರ್ಥಗಳನ್ನು ಹೆಸರಿಸೋದ್ರಿಂದ ಅಷ್ಟೇನು ಲಾಭ ಆಗೋದಿಲ್ಲ. ಆದ್ದರಿಂದ ಯಾವುದು ವ್ಯಾಪ್ತವಾಗಿದೆಯೋ ಅದು ನಿತ್ಯ ಅಂತ ತಿಳಿ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಪರಮಾತ್ಮ. ಈ ವಿಚಾರವನ್ನ ನಿರೂಪಿಸಿಕೊಟ್ಟಾಗಿದೆ. ಈ ದ್ವಿತೀಯಾಧ್ಯಾಯಕ್ಕೆ ನಿರೂಪಣೆಯನ್ನು ಮಾಡೋ ಕಾಲಕ್ಕೆ ಹೇಳ್ತಾರೆ, ಇದಕ್ಕೆ ಸಾಂಖ್ಯ ಯೋಗ ಅಂತ ಕರೀತಾರೆ. ಸಾಂಖ್ಯ ಅಂದ್ರೆ ಅರ್ಥ ಏನು ಅನ್ನೋದನ್ನು ಕೃಷ್ಣನೇ ಮುಂದೆ ಏಷಾತೆ ವಿಹಿತ ಸಾಂಖ್ಯೆ ಅಂತ ಸಾಂಖ್ಯ ಎನ್ನುವಂತಹ ಶಬ್ದದ ಪ್ರಯೋಗವನ್ನು ಮಾಡ್ತಾನೆ. ಆಗ ತಿಳಿಸಿಕೊಟ್ಟಿದ್ದಾರೆ. ಆದರೆ ನಮಗೆಲ್ಲರಿಗೂ ಕೂಡ ಸಾಂಖ್ಯ ಯೋಗ ಅಂತಂತಾರ್ರಿ, ಏನಾದರೂ ಸಂಖ್ಯಾದ ಬಗ್ಗೆ ಎಣಿಸೋದ್ರ ಬಗ್ಗೆ ಏನಾರ ಹೇಳಿದ್ದಾರಾ? ಅದಕ್ಕೆ ನಮ್ಗೆ ಎಣಿಸೋದ್ರ ಬಗ್ಗೆ ಚಿಂತೆ ಇರತ್ತಲ್ಲ. ಅಂದರೆ ಇಲ್ಲಿ ಸಂಖ್ಯಾ 1, 2, 24 ತತ್ವ ಈ ತರಹ ಏನು ಅಭಿಪ್ರೇತವಾದದ್ದಲ್ಲ. ಸಾಂಖ್ಯ ಎನ್ನುವ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಯಾವುದರ ಜ್ಞಾನ ಅಂದರೆ ಪರಾಪರ ತತ್ವಗಳ ಜ್ಞಾನ. ಅವುಗಳಲ್ಲೂ ವಿಶೇಷವಾಗಿ ಪರಮಾತ್ಮನನ್ನ ಸರಿಯಾಗಿ ತಿಳಿಸ್ಕೊಡುವಂತಹ ಏನು ಜ್ಞಾನ ಇದೆ ಅದನ್ನ ಸಾಂಖ್ಯ ಅಂತ ಕರೀತಾ ಇದ್ದಾರೆ. ಜೀವರಾಶಿಗಳ ಬಗ್ಗೆ ತಿಳ್ಕೊಂಡಾಗೂ ಕೂಡ ಆ ಜ್ಞಾನವನ್ನ ಸಾಂಖ್ಯ ಅಂತ ಕರೀತಾರೆ. ಆದರೆ ಅಷ್ಟು ತಿಳಿದ್ರೆ ಸಾಲದು. ಆ ಜೀವ ಪರಮಾತ್ಮನ ಪ್ರತಿಬಿಂಬನಿದ್ದಾನೆ, ಪರಮಾತ್ಮನಿಗೆ ಅಧೀನನಿದ್ದಾನೆ ಅಂತ ತಿಳಿದುಕೊಂಡಾಗ ಅದು ಕೂಡ ನಮಗೆ ಮುಂದಕ್ಕೆ ಯಾವ ಸಾಂಖ್ಯವನ್ನ ತಿಳಿದುಕೊಂಡು ಅನುಷ್ಠಾನಕ್ಕೆ ಅಂತ ಬಳಸಬೇಕು ಅಂತಿದೆ, ಇದು ಬರಬೇಕು ಅಂತಂದ್ರೆ ಏನು ಮಾಡಬೇಕು ಇತ್ಯಾದಿ ವಿಚಾರಗಳನ್ನು ಮಾಡೋ ಕಾಲಕ್ಕೆ ಅದು ಸಾರ್ಥಕ ಅಂತ ನಮಗನಿಸ್ತದೆ. ಆದ್ದರಿಂದ ಈ ಎಲ್ಲ ವಿಚಾರಗಳನ್ನೇನು ಪರಮಾತ್ಮ ಹೇಳ್ತಾ ಇದ್ದಾನೆ, ತನ್ನನ್ನೂ ಸೇರಿಸಿಕೊಂಡು ತನ್ನನ್ನೂ ದೃಷ್ಟಾಂತವನ್ನಾಗಿಟ್ಟುಕೊಂಡು ಜೀವರ ಅನಾದಿ ನಿತ್ಯತ್ವವನ್ನೇನು ಹೇಳ್ತಾ ಇದ್ದಾನಲ್ಲ, ಈ ಏನು ಜ್ಞಾನ ಇದೆ ಈ ಪರಿಶುದ್ಧವಾದ ಜ್ಞಾನವೇ ಸಾಂಖ್ಯ. ಇನ್ನು ಅನೇಕ ಶ್ಲೋಕಗಳಿಂದ ಪರಮಾತ್ಮ ಇದನ್ನೇ ಉಪದೇಶ ಮಾಡ್ತಾನೆ. ಪರಮಾತ್ಮನ ಬಗ್ಗೆ, ತನ್ನ ಬಗ್ಗೆಯೂ ಆಗಲಿ, ಇನ್ನು ಅಪರತತ್ವ ಅಂತ ಅನಿಸ್ಕೊಂಡಿರುವಂತಹ ಪ್ರಕೃತಿ, ಜೀವರಾಶಿಗಳು ಇವರ ಬಗ್ಗೆಯೂ ಕೂಡ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಒಂದು ವಿಚಾರ ಇದೆ, ಈಗಾಗಲೇ ನಾವು ಅದನ್ನು ಪ್ರಸ್ತಾಪ ಮಾಡಿದ್ವಿ. ಜೀವರಾಶಿಗಳು ಪರಮಾತ್ಮನ ಪ್ರತಿಬಿಂಬ ಅಂತ ಕರೀತಾರೆ. ಪ್ರತಿಬಿಂಬ ಅಂದರೆ ಏನರ್ಥ ಇದೆ? ನೀವು ಕೇಳಿರ್ತೀರಿ, ನಮಗೂ ಪರಮಾತ್ಮನಿಗೂ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ ಇದೆ, ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬರು ಅಂತ ಹೀಗೆಲ್ಲ ಕೇಳಿರ್ತೀವಿ ನೋಡಿ. ಈಗ ಮತ್ತೆ ದಾಸ ಸಾಹಿತ್ಯದ ವಿಚಾರಗಳನ್ನೆಲ್ಲ ಅಭ್ಯಾಸ ಮಾಡೋರಿಗಂತೂ ಅದು ಗೊತ್ತಿರ್ತದೆ. ಅಲ್ಲಿ ಬಹಳ ಅದರ ವಿಚಾರ ಇರ್ತದೆ. ಇಲ್ಲೇನಿಲ್ಲ ಅಂತಲ್ಲ, ಇಲ್ಲೂ ಇದೆ. ಅದರ ಅಭಿಪ್ರಾಯ ಏನು ಒಟ್ಟು ಅಂತ. ಬಿಂಬ ಪ್ರತಿಬಿಂಬ ಭಾವ ಇದೆ ಅನ್ನೋದಕ್ಕೆ ಅರ್ಥ ಏನು?
ಈ ಒಂದು ವಿಚಾರವನ್ನು ಯಾಕೆ ಹೇಳ್ತಾರೆ? ಹಾಗೇನೆ ಇನ್ನೊಂದು ವಿಚಾರವೂ ಇದೆ. ಕೃಷ್ಣ ಅದನ್ನ ಹೇಳ್ತಾ ಇದ್ದಾನೆ. ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಈ ಶ್ಲೋಕದಲ್ಲೇನೆ ಪ್ರಧಾನವಾಗಿ ಯುದ್ಧ ಆಡು ಅಂತ ಕೃಷ್ಣ ಬೋಧನೆ ಮಾಡ್ತಾನೆ. ಈ ಕಾರಣಗಳಿಂದ, ಇಷ್ಟೆಲ್ಲ ಕಾರಣಗಳು ಇರುವ ಕಾರಣದಿಂದ ನೀನು ಯುದ್ಧ ಆಡಪ್ಪ. ಅದೇನದು? ಜೀವನಾಶ ಆಗೋದಿಲ್ಲ. ಹಾಗೇನೆ ಈ ಎದುರಿಗಿರುವಂತಹ ದೇಹ ಅದು ನಾಶ ಆದರೂ ಕೂಡ ಇನ್ನೊಂದು ದೇಹ ಅವರಿಗೆ ಬರ್ತದೆ. ದೇಹನಾಶ ಪ್ರಸಕ್ತಿ ಇದೆ, ಅವರಿಗೆ ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ವಿಚಾರಗಳು ಬಂದವಲ್ಲ, ಆಗ ಅಭಿಮಾನವನ್ನು ಪರಿತ್ಯಾಗ ಮಾಡುವಲ್ಲ. ಅವುಗಳಲ್ಲಿ ಒಂದಾಗಿರುವಂತಹ ಜೀವನಿತ್ಯತ್ವ ಹೇಳಲಿಕ್ಕೆ ಅಂತ ತನ್ನನ್ನೂ ದೃಷ್ಟಾಂತ ಮಾಡಿದ, ಪ್ರಕೃತಿಯನ್ನೂ ದೃಷ್ಟಾಂತವನ್ನ ಹಾಗೆ ಹೇಳಿದ. ಇನ್ನು ಅನೇಕ ವಿಚಾರಗಳನ್ನು ಸಂಗ್ರಹಿಸಲಿಕ್ಕೆ ಅಂತ ವ್ಯಾಪ್ತಿ ನಿಯಮವನ್ನೂ ತೋರಿಸ್ಕೊಟ್ಟ. ಇಷ್ಟಾದ ಮೇಲೆ ಇನ್ನೊಂದು ಅಂಶ ಇದೆ. ಈ ಜೀವರಾಶಿಗಳನ್ನ ತಿಳಿದುಕೊಳ್ಳೋ ಕಾಲಕ್ಕೆ ಪರಮಾತ್ಮನ ಅಧೀನ ಅಂತ ತಿಳಿದುಕೊಳ್ಬೇಕು. ಆಮೇಲೆ ಈಗೇನು ಯುದ್ಧವನ್ನ ಅರ್ಜುನ ಮಾಡಬೇಕು ಅಂತಿದೆ, ಇದು ಪರಮಾತ್ಮನ ಪೂಜೆಗೋಸ್ಕರ ಅಂತ ಮಾಡಬೇಕು ಅಂತ ಒಂದು ಅಂಶ ಇದೆ. ತಸ್ಮಾತ್ ಯುದ್ಧಸ್ವ ಭಾರತ. ತಸ್ಮಾತ್ ಈ ಎಲ್ಲ ಕಾರಣಗಳಿಂದ ಭಗವತ್ ಪೂಜಾರ್ಥಂ ಯುದ್ಧಸ್ವ. ಪರಮಾತ್ಮನ ಪೂಜೆಗೆ ಅಂತ, ನನ್ನ ಪೂಜೆ ಅಂತ ತಿಳಿದು ಮಾಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇದೆಲ್ಲ ಯಾಕೆ ಅಂತ ಹೇಳಲಿಕ್ಕೆ ಈ ಅಂಶ ಬಂದಿರೋದು. ಮೊದಲಿಗೆ ಸಾಮಾನ್ಯತಃ ಶ್ಲೋಕದ ಅರ್ಥ ಹೀಗಿದೆ. ಅರ್ಜುನ ನೋಡು, ಇಮೇ ದೇಹ, ಈ ಎದುರಿಗೆ ಭೀಷ್ಮರು ಯಾವ ದೇಹ ಇಟ್ಟುಕೊಂಡಿದ್ದಾರೆ, ಇನ್ನು ಯಾರ್ಯಾರು ಅಲ್ಲೆಲ್ಲ ಜನರು ಬಂದಿದ್ದಾರಲ್ಲ, ನಿತ್ಯಸ್ಯ ಶರೀರಿಣಃ ಇಮೇ ದೇಹಾಃ ಅಂತವಂತಹ. ನಿತ್ಯರಾದ ಈ ಜೀವರಾಶಿಗಳಿಗೆ ಒದಗಿ ಬಂದಿರುವಂತಹ ಈ ದೇಹಗಳು, ಈ ದೇಹಗಳು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಈ ದೇಹ ಏನಿದೆ, ಇವೆಲ್ಲವೂ ಕೂಡ ಅಂತವಂತಹ ನಾಶವನ್ನ ಹೊಂದುವಂಥವುಗಳು. ಇಲ್ಲಿ ಇಮೆ ಎನ್ನುವಂತಹ ಶಬ್ದದ ಮೇಲೆ ಬಹಳ ಭಾರ ಇದೆ. ಈ ದೇಹಗಳು ಅನಿತ್ಯ ಅಂತಂದಾಗ ಹಾಗಾದ್ರೆ ಇದಲ್ಲದ ದೇಹಗಳು ನಿತ್ಯ ಅಂತ ಆಗಿವೆ ಅಂತ ಅನಿಸ್ತದೆ. ಆ ಶಬ್ದಗಳನ್ನ ನಾವು ವಿವೇಚನೆ ಮಾಡಿದರೆ ಹಾಗೆ ಅರ್ಥ ಬರೋದು. ಇವೆರಡರಲ್ಲಿ ಯಾವ್ದು ನಿಮ್ದ್ರಿ, ಇದು ನಂದು ಅಂತ ನೀವು ಹೇಳ್ತೀರಿ, ಹಾಗಾದ್ರೆ ಅದು ನಿಮ್ದಲ್ಲ ಅಂತ ತಾನಾಗಿ ಸಿದ್ಧ ಆಗುತ್ತೆ. ಈ ಪ್ರತ್ಯಕ್ಷ ಸಿದ್ಧವಾದ ವಸ್ತುವನ್ನ ಅಯಂ ಅಂತ ಕರೀತಾರೆ, ಇದು ಅಂತ. ಪರೋಕ್ಷದಲ್ಲಿದ್ದದನ್ನ ಅದು ಅಲ್ಲಿತ್ತು ಅಂತ ಹೀಗೆಲ್ಲ ವ್ಯವಹಾರ ಮಾಡ್ತಾರೆ. ಈಗ ಎದುರಿಗೆ ಕಾಣಿಸ್ತಾ ಇರುವಂತಹ ಭೀಷ್ಮಾದಿಗಳ ಶರೀರ ನಾಶ ಆಗ್ತದೆ ಅಂತ ಹೇಳ್ತಾ ಇದೆಯಲ್ಲ, ಹೌದು. ಇಮೇ ದೇಹ ಅಂತವಂತಹ ಈ ಭೀಷ್ಮಾದಿಗಳ ಶರೀರ ಅಂತ ಅನ್ನೋದೇನಿದೆ, ಇವು ನಾಶವನ್ನ ಹೊಂದೇ ಹೊಂದುತ್ತದೆ. ಆದ್ದರಿಂದ ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹ ಅಂತಿದೆ, ಅದು ನಾಶವನ್ನ ಹೊಂದೋದಿಲ್ಲ. ಅದು ಯಾವುದು ಅಂದ್ರೆ ಜೀವನ ಸ್ವರೂಪಭೂತವಾಗಿರುವಂತಹ ಒಂದು ದೇಹ, ಸ್ವರೂಪ ದೇಹ ಅಂತ ಕರೀತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟು ದೇಹಗಳು ಅಂತ ಇರ್ತವೆ. ಒಂದು ಸ್ವರೂಪ ದೇಹ, ಜೀವರಾಶಿಯದ್ದೇ ದೇಹ, ಅದು ಅಪ್ರಾಕೃತವೇ. ಅದಕ್ಕೆ ಆವರಕವಾಗಿ ಲಿಂಗದೇಹ ಅಂತಿರ್ತದೆ. ಲಿಂಗದೇಹ ಸಮೇತವಾಗಿಯೇ ನಾವು ಪರಮಾತ್ಮನ ಉದರದಲ್ಲಿ ಇರ್ತೀವಿ. ಆಮೇಲೆ ಪರಮಾತ್ಮ ಪ್ರದ್ಯುಮ್ನ ರೂಪಿಯಾದವನು, ಸೃಷ್ಟಿ ಮಾಡಲಿಕ್ಕೆ ಅಂತ ಬಂದಂಥವನು ಬೀಜ ರೂಪದಿಂದ ಅನಿರುದ್ಧನ ಕೈಯಲ್ಲಿ ನಮ್ಮೆಲ್ಲರನ್ನೂ ಕೂಡ ಕೊಡ್ತಾನೆ. ಅನಿರುದ್ಧ ಅಂದ್ರೆ ಪರಮಾತ್ಮನ 4 ವಿಶಿಷ್ಟ ರೂಪಗಳಲ್ಲಿ ಒಂದಾಗಿರುವಂತಹ ಅನಿರುದ್ಧ ರೂಪ.
ಆ ಅನಿರುದ್ಧ ರೂಪದಿಂದ ನಾವೆಲ್ಲರೂ ಹೊರಗೆ ಬರ್ತಾ ಇದ್ದೀವಿ ಅಂತ ಬರೋ ಕಾಲಕ್ಕೆ ಪರಮಾತ್ಮ ನಮಗೆ ಒಂದು ಶರೀರ ಕೊಡ್ತಾನೆ. ಅದುವೇ ಅನಿರುದ್ಧ ಶರೀರ ಅಂತ ಲೋಕದಲ್ಲಿ ಕರೀತಾರೆ. ಅದಾದ ಮೇಲೆ ನಮ್ಮ ತಂದೆ ತಾಯಿಗಳಿಂದ ಬಂದಿರುವಂತಹ ಈ ಪರಿದೃಶ್ಯಮಾನವಾಗಿರುವಂತಹ ಶರೀರ ಅಂತ ಇಷ್ಟು ಶರೀರಗಳನ್ನ ಶಾಸ್ತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ಅವುಗಳಲ್ಲಿ ಯಾವುದಕ್ಕೆ ಈಗ ಪ್ರಸ್ತುತ ನಾಶ ಪ್ರಸಕ್ತಿ ಇರೋದು? ಅರ್ಜುನನ ಬಾಣಗಳಿಂದ ಪೆಟ್ಟನ್ನ ತಿಂದಿರುವಂತಹ ಶರೀರಗಳು ಅಂತೇನಿವೆ ಎದುರಿಗೆ ಕಾಣಿಸ್ತಿರುವಂತಹದ್ದು, ಅಷ್ಟೇ ನಾಶ ಆಗ್ತದ ಅಥವಾ ಸ್ವರೂಪ ದೇಹವೂ ನಾಶ ಆಗ್ಬಿಡ್ತದ ಅಂದ್ರೆ ಇಮೇ ದೇಹಾಹ ಅಂತವಂತಹ ಈ ದೇಹಗಳೇ. ನಮ್ಮ ಕಣ್ಣಿಗೇನೋ ಲಿಂಗ ದೇಹ ಕಾಣಿಸೋದಿಲ್ಲ, ಸ್ವರೂಪ ದೇಹ ಅಂತೂ ಕಾಣಿಸೋದೇ ಇಲ್ಲ. ಮತ್ತೆ ಕಾಣಿಸ್ತಾ ಇರುವಂತಹ ದೇಹ ಯಾವುದು ಅಂದ್ರೆ ಇವೇ ದೇಹ, ಎದುರಿಗಿರುವಂತಹ ದೇಹ. ಸರಿ ಆಯ್ತ್ರಿ, ದೇಹ ನಾಶ ಆಗೇ ಆಗ್ತದಂತ ಇಷ್ಟೊತ್ತು ಹೇಳಿರಲ್ಲ, ಮತ್ತೇನು ಪ್ರತ್ಯೇಕಿಸಿ ಹೇಳ್ತಾ ಇರೋದು ಅಂದ್ರೆ ಅದೇ ಹೇಳ್ತಿರೋದು, ಈ ದೇಹ ನಾಶ ಆಗ್ತದೆ ಅಂತ ಇಷ್ಟೇ ಇರೋದೇ ಹೊರತು ಸ್ವರೂಪ ದೇಹ ನಾಶವಾಗೋದಿಲ್ಲ ಅರ್ಜುನ. ಆದ್ದರಿಂದ ಆ ಸ್ವರೂಪ ದೇಹವೇ ಪರಮಾತ್ಮ ಹಾಗೂ ಜೀವರಾಶಿಗಳಿಗೆ ಬೇಕಾಗಿರುವ ಈ ಬಿಂಬ ಪ್ರತಿಬಿಂಬ ಭಾವ ಸಂಬಂಧವನ್ನು ತಂದುಕೊಡುವಂತಹದ್ದು. ಸ್ವಲ್ಪ ನಮ್ಮ ಲೌಕಿಕ ಉದಾಹರಣೆಯನ್ನು ಕೊಡೋಣಂತೆ. ನಾವು ನಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ತೇವೆ. ಈಗ ನೋಡ್ಕೊಳ್ಳುವಂತಹ ನಾನು ಅಥವಾ ನನ್ನ ಮುಖ ಅಂತೇನಿದೆ ಇದನ್ನ ಬಿಂಬ ಅಂತ ಕರೀತಾರೆ. ಅಲ್ಲಿ ಕನ್ನಡಿಯಲ್ಲಿ ಏನು ಪ್ರತಿಫಲನ ಆಗಿ ಒಂದು ರೂಪ ಕಾಣಿಸ್ತದಲ್ಲ ಅದನ್ನು ಪ್ರತಿಬಿಂಬ ಅಂತಂತಾರೆ. ಈ ಬಿಂಬ ಪ್ರತಿಬಿಂಬ ಭಾವ ಅಂತನ್ನೋದು ಬರಬೇಕು ಅಂದ್ರೆ ನಡುವೆ ಕನ್ನಡಿ ಇರಬೇಕಲ್ಲ. ಒಟ್ಟು ಈ ಮೂರು ಪದಾರ್ಥಗಳು ಬೇಕು. ಮೂರು ಪದಾರ್ಥಗಳು ಬೇಕು ಅಂದ್ರೆ ಬಿಂಬ ಹಾಗೂ ದರ್ಪಣ ಉಪಾಧಿ ಅನ್ನೋದಿದ್ರೆ ಸಾಕು, ಪ್ರತಿಫಲನ ಆಗ್ತದೆ ಸನ್ನಿಧಾನ ಇದ್ದಾಗ. ಈಗ ನಾವೆಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬರು. ಇದನ್ನು ಯಾಕೆ ಹೇಳ್ತಾರೆ ಅಂತ ಮುಂದಿದೆ, ಅಲ್ಲಿಯ ತನಕ ಸ್ವಲ್ಪ ಕಾಲಸ್ತಾವತ್ ಪ್ರತೀಕ್ಷತ. ಯಾಕೆ ಈ ಬಿಂಬ ಪ್ರತಿಬಿಂಬ ಭಾವ ಹೇಳೋದು ಅಂದ್ರೆ ನಾವು ಪರಮಾತ್ಮನ ಅಧೀನರಿದ್ದೀವಿ ಅಂತ ತಿಳಿದುಕೊಳ್ಳಿಕ್ಕಷ್ಟೇ. ಈಗ ಅರ್ಜುನನ ಪ್ರಶ್ನೆಯಲ್ಲಿ ಈ ಅಂಶ ಅಡಕಾಗಿದೆ ಅಂತಂತಾರೆ. ಪರಮಾತ್ಮನನ್ನ ಬಿಂಬ ಅಂತ ಕರೆದು ನಮ್ಮನ್ನ ಪ್ರತಿಬಿಂಬ ಅಂತ ಕರೆದದ್ದು ಇದೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರತಿ ತಕ್ಷಣಾಯ ಇಂದ್ರೋ ಮಾಯಾವಿ ಪುರುರೂಪೀಯತೆ ಅಂತ ಶ್ರುತಿ. ಆದ್ದರಿಂದ ಪರಮಾತ್ಮ ಒಂದು ದಿವಸ ಕನ್ನಡಿ ನೋಡ್ಕೊಂಡ, ನಾವೆಲ್ಲರೂ ಕಂಡ್ವಿ ಅಂತ ಹೀಗೆ ಸರ್ವಥಾ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅದಕ್ಕೆ ಸದೃಶವಾಗಿ ಇಲ್ಲೊಂದು ಕಾರ್ಯ ನಡೀತದೆ. ಇಮೇ ದೇಹ ಅಂತವಂತಹ ಅಂತ ಕೃಷ್ಣ ಪರಮಾತ್ಮ ಹೇಳಿರೋದ್ರಿಂದ ಈ ದೇಹ ಬಿಟ್ಟು ಇನ್ನೊಂದು ದೇಹ ನಿತ್ಯವಾದದ್ದು ಜೀವನಿಗೆ ಅಂಟುಕೊಂಡಿರುವಂತಹ ದೇಹ ಇದೆ. ಅದು ಕನ್ನಡಿಯ ಸ್ಥಾನದಲ್ಲಿ ನಿಂತುಕೊಳ್ಳುತ್ತದೆ. ಬಿಂಬ ಪರಮಾತ್ಮನೇ, ಪ್ರತಿಬಿಂಬಿತರಾದವರು ನಾವು. ಪರಮಾತ್ಮ ಪ್ರತಿಬಿಂಬಿತನಾಗ್ತಾನೆ ಅಂದ್ರೆ ಪ್ರತಿಬಿಂಬಭೂತರಾದವರು ನಾವು. ಇದನ್ನು ಹೇಳೋದ್ರಿಂದ ಏನು ಸಿದ್ಧ ಆಗೋದು ಅಂದ್ರೆ ನೋಡಿ, ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಏನು ಕಾಣಿಸ್ತದೋ ಅದು ನಾವು ಹೇಗೆ ಹೇಳ್ತೀವೋ ಹಾಗೆ ಕೇಳಬೇಕು. ನಾವಿಲ್ಲಿ ಮುಖಕ್ಕೆ ಅಕ್ಷಂತಿ ಹಚ್ಕೊಂಡ್ರೆ ಅಲ್ಲೇ ಬರ್ತದೆ. ನಾವು ಹಚ್ಕೊಳ್ಳಿಲ್ಲ ಅಂದ್ರೆ ಬರಲಿ ನೋಡೋಣ ಅಂದ್ರೆ ಕೆಲವೊಬ್ರು ಇರ್ತಾರೆ ಕನ್ನಡಿಗೇನೆ ಹಚ್ಚಿಬಿಟ್ಟಿರ್ತಾರೆ. ಅಲ್ಲಿ ಕಂಡುಬಿಡ್ತದಲ್ಲ ಅಂತಂದ್ರೆ ಅದು ಬೇರೆ ವಿಚಾರ. ದರ್ಪಣಗತವಾಗಿರುವ ದೋಷಗಳು ಬರ್ತಾವೆ, ಅದು ಮುಂದೆ ಹೇಳ್ತೀವಿ. ಆದರೆ ಸಾಮಾನ್ಯವಾಗಿ ಪ್ರತಿಬಿಂಬದಲ್ಲಿ ಏನಾದರೂ ಕ್ರಿಯೆ ಬರಬೇಕು ಅಂದ್ರೆ ಬಿಂಬದಲ್ಲಿ ಮೊದಲು ಅದಾಗಬೇಕು. ಪರಮಾತ್ಮ ಹೇಳ್ಬೇಕು ಅಂದ್ರೆ ನಾವು ಹೇಳ್ತೀವಿ. ಹೀಗೆ ಇರೋದು. ಪ್ರಾತಸ್ಮರಣೀಯರಾದ ಶ್ರೀ ವಿಷ್ಣು ತೀರ್ಥರು ಇಲ್ಲೇ ಮಾದ್ನೂರಿನಲ್ಲಿ ಇದ್ದಾರಲ್ಲ, ಅವರು ಈ ಷೋಡಶಿ ಚತುರ್ದಶಿ ಎನ್ನುವ ಗ್ರಂಥಗಳನ್ನು ಬರೆದಿದ್ದಾರೆ. ಅದನ್ನು ಬಹಳ ಸೊಗಸಾಗಿ ತೋರಿಸ್ಕೊಟ್ಟಿದ್ದಾರೆ, ಹೇಗೆ ಪರಮಾತ್ಮ ನಮ್ಮನ್ನ ನಿಯಮಿಸ್ತಾನೆ ಅಂತ, ಹೇಗೆ ಬಿಂಬೋಪಾಸನೆ ಮಾಡಬೇಕು ಅಂತ. ಆದ್ರಿಂದ ನಾವು ಪ್ರತಿಬಿಂಬರು ಅಂತ ಹೇಳೋದ್ರಿಂದ ನೋಡ್ರಿ ನಾವು ದೇವರ ಪ್ರತಿಬಿಂಬರು ಅಂತ ಅನ್ಕೊಳ್ಳಿ, ಏನು ಚಿಂತೆ ಇಲ್ಲ. ಅದರಿಂದ ಗೊತ್ತಾಗತಕ್ಕಂಥದ್ದೇನು ಅಂದ್ರೆ ಪರಮಾತ್ಮ ಏನಾದರೂ ಮಾಡಿದರೆ ಮಾತ್ರ ನಮಗೊಂದು ರೀತಿ ಅಸ್ತಿತ್ವ ಇದೆ ಅಂತ ಅರ್ಥ. ಪರಮಾತ್ಮ ಸುಮ್ಮನೆ ಕೂತ್ಕೊಂಡ ಅಂದ್ರೆ
ನಮಗೇನು ಕೆಲಸ ಇಲ್ಲ ಅಂತ. ಬಿಂಬ ಕ್ರಿಯೆಯ ಏವ ಕ್ರಿಯಾವಾನ್. ಬಿಂಬ ಏನಾದರೂ ಕೆಲಸ ಮಾಡ್ತು ಅಂದ್ರಷ್ಟೇ ಪ್ರತಿಬಿಂಬದಲ್ಲಿ ಅವುಗಳು ಬರ್ತಾವೆ. ಆದ್ರಿಂದ ಈಗ ಪ್ರಶ್ನೆ, ಪರಮಾತ್ಮ ಒಂದು ವೇಳೆ ನಾಶ ಹೊಂದಿದರೆ, ಅಂದ್ರೆ ಬಿಂಬ ನಾಶ ಆಯಿತು ಅಂದ್ರೆ ಪ್ರತಿಬಿಂಬವೂ ಕೂಡ ಹೊರಟು ಹೋಗ್ಬಿಡ್ತದಲ್ಲ. ಕನ್ನಡಿ ಇದ್ರೂ ಕೂಡ ಸಾಕಪ್ಪ ನೋಡ್ಕೊಂಡಿದ್ದು ಎಷ್ಟಂತ ಅದೇ ಕುರೂಪ ಮುಖ ನೋಡ್ಕೊಳ್ಳೋದು ಅಂತ ನೀವು ಬಿಟ್ಟು ಹೋಗ್ತೀರಿ. ಬಿಟ್ಟು ಹೋದ ಮೇಲೆ ಪ್ರತಿಮುಖ ಕಾಣಿಸಲ್ವಲ್ಲ. ಹಾಗೆ ಪರಮಾತ್ಮ ಈ ಕನ್ನಡಿಯನ್ನು ನೋಡ್ಕೊಳ್ಳೋದು ಬಿಟ್ಬಿಟ್ಟ ಅಂತಂದ್ರೆ ಮತ್ತೆ ನಾವು ಕೂಡ ಇಲ್ಲ ಅಂತಾದ್ದರಿಂದ ಪರಮಾತ್ಮನಿಗೂ ಅಂದ್ರೆ ಬಿಂಬ ನಾಶವೇ ಆಗಲಿ ಅಥವಾ ಬಿಂಬಕ್ಕೂ ಹಾಗೂ ಈ ಕನ್ನಡಿಯ ಸ್ಥಾನದಲ್ಲಿರುವಂತಹ ಉಪಾಧಿ ಅಂತೇನಿರ್ತದೋ ಇದಕ್ಕೆ ಸಂಬಂಧ ಅನ್ನೋದು ಹೊರಟು ಹೋದ್ರೂ ಕೂಡ ಪ್ರತಿಬಿಂಬ ಇರೋದಿಲ್ಲ. ನಾವೇ ಸತ್ತು ಹೋದ್ರೂ ಕೂಡ ಪ್ರತಿಬಿಂಬ ಇಲ್ಲ, ಕನ್ನಡಿ ಒಡೆದು ಹೋದ್ರೂ ಕೂಡ ಪ್ರತಿಬಿಂಬ ಇಲ್ಲ. ಕನ್ನಡಿ ಇದ್ರೂ ನಾವಿದ್ರೂ ಒಂದೇ ಕಡೆ ಇರ್ಬೇಕಲ್ರಿ, ಸನ್ನಿಧಾನ ಒಂದು ಬೇಕಲ್ಲ. ಅದಿಲ್ಲ ಅಂದ್ರೂ ಕೂಡ ಪ್ರತಿಬಿಂಬ ಆಗೋದಿಲ್ಲ. ಇಷ್ಟೆಲ್ಲ ಪ್ರಶ್ನೆಗಳಿರೋದ್ರಿಂದ ಹೇಗೆ ಕೃಷ್ಣ ನೀನು ಜೀವರಾಶಿಗಳನ್ನ ನಿತ್ಯ ಅಂತಂದಿ ಅಂತ ಪ್ರಶ್ನೆ. ಅದಕ್ಕೂ ಉತ್ತರ ಇದೆ. ಅಂತವಂತಹ ಇಮೇ ದೇಹ. ನೋಡು ಅರ್ಜುನ, ಪ್ರಶ್ನೆ ಬಹಳ ಸರಿ ಇದೆ. ಜೀವರಾಶಿಗಳ ದೇಹವೇ ಪ್ರತಿಬಿಂಬ ಉಪಾಧಿ, ಅದು ನಿಜ. ಆದರೆ ಜೀವರಾಶಿಗಳ ಯಾವ ದೇಹ ಅನ್ನೋದು ಉಪಾಧಿ ಕನ್ನಡಿ ತರಹ ಇದೆ ಅಂದರೆ ಸ್ವರೂಪ ದೇಹ. ಜೀವನ ಸ್ವರೂಪ ದೇಹ ಅನ್ನೋದು ಕನ್ನಡಿ ಅಂತಾದ್ದರಿಂದ ಈ ಕನ್ನಡಿ ಎಂದೂ ಒಡೆದು ಹೋಗಲ್ಲ. ಇನ್ನ ಬಿಂಬನಾದವನು ಯಾರು? ಪರಮಾತ್ಮ. ಅವನಿಗೂ ಕೂಡ ನಾಶ ಇಲ್ಲ. ಆದ್ದರಿಂದ ಜೀವನಿಗೂ ಕೂಡ ನಾಶ ಇಲ್ಲ. ಯಾವಾಗಲೂ ನೀವು ಕರುಣೆ ಮುಂದೆ ನಿಂತ್ಕೊಂಡ್ರೆ, ಯಾವಾಗಲೂ ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಆ ಕರುಣೆನೂ ಮರೆದು ಹೋಗಲ್ಲ, ನೀವು ನಾಶವನ್ನು ಹೊಂದಲ್ಲ ಅಂದರೆ ನಿಮ್ಮ ಪ್ರತಿಬಿಂಬ ಅನ್ನೋದು ಯಾಕೆ ನಾಶ ಆಗತ್ತೆ ಹೇಳ್ರಿ? ಆಗೋದೇ ಇಲ್ಲ. ಈ ಒಂದು ದೃಷ್ಟಾಂತವನ್ನು ಇಟ್ಟುಕೊಂಡು ಇಲ್ಲಿ ಹೇಳ್ತಾ ಇರುವಂತಹ ಅಂಶ, ಅಂತವಂತಹ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಜೀವ ಅನಾಶಿಯಾಗಿದ್ದಾನೆ, ಇವನಿಗೆ ನಾಶ ಪ್ರಸಕ್ತಿ ಇಲ್ಲ. ಇವನ ದೇಹಗಳಿಗೆ ನಾಶದ ಪ್ರಸಕ್ತಿ ಇದೆ. ದೇಹ ಅಂದ್ರೆ ಅದು ಇಮೇ ದೇಹ, ಎದುರಿಗೆ ಕಾಣಿಸ್ತಾ ಇರುವಂತಹ ಶರೀರ ಅಷ್ಟೇ ನಾಶ ಆಗ್ತದೆ ಅಂತ ಅರ್ಥ ಹೊರತು ಸ್ವರೂಪ ದೇಹಕ್ಕೆ ನಾಶವಿಲ್ಲವೇ ಇಲ್ಲ. ಆದ್ದರಿಂದ ಜೀವನಿಗೆ ನಾಶ ಇಲ್ಲ, ಅವನ ಸ್ವರೂಪಭೂತವಾಗಿರುವ ದೇಹಕ್ಕೆ ನಾಶ ಇಲ್ಲ. ಈ ದೇಹ ನಾಶ ಆದ್ರೆ ಏನಾಗೋದಿದೆ? ಅಲ್ಲಿ ಅಭಿಮಾನ ಪರಿತ್ಯಾಗ ಮಾಡಬೇಕು ಅಂತಾನೆ ಉತ್ತರ ಇರೋದ್ರಿಂದ ಇಲ್ಲಿ ಯುದ್ಧ ಮಾಡದೇ ಇರಲಿಕ್ಕೆ ಯಾವ ಕಾರಣವೂ ಕೂಡ ಇಲ್ಲ. ಇಷ್ಟೇ ಹೇಳಿದ್ರೆ ಆಗ ಹೋಗ್ತಾ ಇತ್ತು. ಕೃಷ್ಣ ಏನ್ ಮಾಡ್ದ ಅಂದ್ರೆ ಅನಾಶಿನಃ ಅಂತ ಜೀವರ ಬಗ್ಗೆ ಹೇಳಿ ಅಪ್ರಮೇಯಸ್ಯ ಅಂತ ಹೇಳ್ತಾನೆ. ಜೀವ ಅಪ್ರಮೇಯ ಅಲ್ಲ ರೀ, ಅಪ್ರಮೇಯ ಪರಮಾತ್ಮ ಅಲ್ಲೇನು. ಅಪ್ರಮೇಯ ಋಷಿಕೇಶ ಪದ್ಮನಾಭ ಅಮರ ಪ್ರಭು ಅಲ್ಲ, ನಮ್ ಯಾರೋ ಸಂಬಂಧಿಕರಿಗೆ ಅಪ್ರಮೇಯ ಅಂತ ಹೆಸರಿಟ್ಟಿರ್ಬೋದು, ಅದು ಸಂಕೇತ ಮಾತ್ರ. ತಂದೆ ಇಚ್ಛೆ ಪುರಸ್ಸರವಾಗಿ ಇಟ್ಟಿರ್ತಾನಷ್ಟೇ. ಆ ಗುಣಗಳು ಪರಮಾತ್ಮನ ಅನುಗ್ರಹದಿಂದ ಅವರಲ್ಲಿ ಬರಲಿ. ಆದರೆ ನಿಜವಾಗಿ ಅಪ್ರಮೇಯ ಶಬ್ದಕ್ಕೆ ಪ್ರಮೇಯ ಅಂದ್ರೆ ಒಂದು ಕಡೆ ಇರುವಂತಹದ್ದು ಪರಿಚ್ಛಿನ್ನ, ಅಪ್ರಮೇಯ ಅಂದ್ರೆ ಎಲ್ಲಾ ಕಡೆ ಇರುವಂತಹದ್ದು ಅಂತ ಅರ್ಥ. ಈಗ ಪ್ರಮ ಅಂದ್ರೆ ಜ್ಞಾನ, ಪ್ರಮೇಯ ಅಂದ್ರೆ ಜ್ಞಾನ ವಿಷಯ, ಅಪ್ರಮೇಯ ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಅರ್ಥ ಅಂತೂ ಇದೆ. ಅದನ್ನ ಬಿಟ್ಟು ಇನ್ನೊಂದು ಅರ್ಥನೂ ಇದೆ. ಮಾಧಾತುವಿಗೆ ಪರಿಮಾಣ, ಮರ್ಯಾದೆ, ಇಲ್ಲಿಯ ತನಕ ಅಂತ ನಾವು ಲೆಕ್ಕ ಹಾಕ್ತೀವಲ್ಲ, ಪ್ರಮಾಣ ಅಂತ ನೋಡ್ರಿ, ಇದಷ್ಟು ಪರಿಮಾಣ, ಅವೆಲ್ಲವೂ ಕೂಡ ಒಂದೇ ಅರ್ಥದಲ್ಲಿ ಬಳಸುವಂಥದ್ದು. ಪರಮಾತ್ಮನಿಗೆ ಇಷ್ಟು ಅಂತ ಪರಿಚ್ಛೇದ ಇಲ್ಲ, ಅವನು ಅಪರಿಚ್ಛಿನ್ನ, ಎಲ್ಲ ಕಡೆ ಇದ್ದಾನೆ. ಆದರೆ ಜೀವ ಮಾತ್ರ ಅಣು, ಕಣ್ಣಿಗೂ ಕಾಣಿಸಲಾರದಷ್ಟು ಚಿಕ್ಕ ವಸ್ತು. ಇಂತಹ ಜೀವ ಅಪ್ರಮೇಯ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ಕೆಲವೊಬ್ರು ಹೇಳ್ಬಿಟ್ರು, ನಾವು ಹೇಳಿಲ್ಲೇನ್ರಿ, ಅದಕ್ಕೆ ಜೀವರಿಗೂ ಪರಮಾತ್ಮನಿಗೂ ಐಕ್ಯ ಇದೆ, ಇವನೂ ವಿಭುನೇ ಇರೋದು ಅಂತ ಅದಕ್ಕೆ ಹೇಳೋದು. ಆದರೆ ಹಾಗರ್ಥ ಅಲ್ಲ. ಜೀವನು ಅಣುವೇ ಆಗಿದ್ದಾನೆ, ಮಾತ್ರ ಅಪ್ರಮೇಯ ಅಂತ ಕರೀತಾ ಇದ್ದಾರಲ್ಲ, ಸರ್ವಗತ ಅಂತ ಇವನು ಕರೀತಾ ಇದ್ದಾರಲ್ಲ, ಅಂದ್ರೆ ಅದಕ್ಕೆ
ಟೀಕಾಕೃತ್ಪಾದರು ಇದನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾರೆ. ನೋಡಿ, ಯಾವ ಎರಡು ವಸ್ತುಗಳಲ್ಲಿ ವ್ಯತ್ಯಾಸ ಇದೆ ಅಂತ ಕಂಡ್ರೂ ಕೂಡ ಅವುಗಳನ್ನು ಅದೇ ಅಂತ ಕರೀತಾರೋ ಆಗ ಅಲ್ಲಿ ಸಾದೃಶ್ಯ ಅನ್ನೋ ಅರ್ಥ ಇಟ್ಕೊಳ್ಬೇಕು. ಉದಾಹರಣೆಗೆ ನೋಡ್ರಿ, ಸಿಂಹ ಅವನು ಅಂತ ಹೇಳ್ತಾರೆ. ಸಿಂಹ ಅಂದ್ರೆ ಇವನಿಗೆ 4 ಕಾಲಿದೆಯಾ? ಇಲ್ಲ. ಶೂರ ಇದ್ದಾನೆ ಅನ್ನುವಂತಹ ಅರ್ಥದಲ್ಲಿ ಇವನೇ ಸಿಂಹ ಅಂತ. ಸಿಂಹೋ ದೇವದತ್ತಃ. ಸಿಂಹ ಇದ್ದಾಗಿದ್ದಾನೆ ಅಂದ್ರೆ ಚಿಂತೆ ಇಲ್ಲ. ಇವನೇ ಸಿಂಹ ಅಂತ ಕರೆದ್ರೆ ಏನ್ರಿ ಆಚಾರ್ಯರು ಬೆಂಕಿ ಅಂತಂತಾರೆ. ಏನು ಸುಡ್ತಾರೋ ಏನ್ ಮಾಡ್ತಾರೋ, ಅದು ಥಳ ಹೊಳಿತಾ ಇದ್ದಾರೆ ಅಂತ ಏನೋ ಒಂದು ಅರ್ಥ ಇಟ್ಕೊಳ್ಬೇಕಲ್ಲ. ಆದ್ರಿಂದ ವ್ಯತ್ಯಾಸ ಗೊತ್ತಿದೆ. ಮತ್ತೆ ಹಾಗಾದ್ರೆ ನಾಳೆ ಅಡುಗೆ ಮಾಡ್ಬೇಕು ಅಂದ್ರೆ ಇವ್ರ ತಲೆ ಮೇಲೆ ಇಟ್ಬಿಟ್ರೆ ಪಾತ್ರೆ ಹಾಕಿ, ಹೇಗಿರೋ ಬೆಂಕಿ ಇಲ್ಲ ಆಚಾರರು ಅಂತ. ಏನೋ ಒಂದು ಗುಣ ಇಟ್ಟುಕೊಂಡು ಭೇದ ವ್ಯತ್ಯಾಸ ಇದೆ ಅಂತ ಗೊತ್ತಿದ್ರೂ ಕೂಡ ಇದು ಅದು ಒಂದು ಅಂತ ಹೇಳೋ ಪದ್ಧತಿ ಇದೆ. ಹಾಗೆ ಹೇಳಿದಾಗ ಏನ್ ಅರ್ಥ ಇದೆ ಅಂದ್ರೆ ಅದಕ್ಕೆ ಸದೃಶ, ಅಗ್ನಿಗೆ ಸದೃಶ, ಸಿಂಹಕ್ಕೆ ಸದೃಶ ಇವರು. ಸಿಂಹದಂತೆ ಏನು ಹೆದರಿಕೊಳ್ಳಾರ್ದೇನೆ ಇವರು ಬರ್ತಾರೆ, ಶೂರರಿದ್ದಾರೆ, ಹೀಗೆಲ್ಲ ಅರ್ಥ ಬರ್ತದೆ. ಹಾಗೆ ಪರಮಾತ್ಮ ಅವನು ಸರ್ವಗತ, ಜೀವ ಸರ್ವಗತ ಅಲ್ಲ ಅಂತ ಗೊತ್ತಿದ್ರೂ ಕೂಡ ಜೀವನನ್ನ ಸರ್ವಗತ ಅಂತಂತಾರೆ ಅಂದ್ರೆ ಜೀವನು ಸರ್ವಗತನಿಗೆ ಸದೃಶ ಅಂತ ಅರ್ಥ. ಸರ್ವಗತನಾದವನು ಪರಮಾತ್ಮ, ಅವನಿಗೆ ಸದೃಶ ಅಂದ್ರೆ ಮುಖ ಪ್ರತಿಬಿಂಬ ಇಲ್ಲಿ ತಗೊಂಡ್ಬರ್ಬೇಕಲ್ಲ. ಬಿಂಬ ಪ್ರತಿಬಿಂಬಗಳಲ್ಲಿ ಸಾದೃಶ್ಯ ಇರ್ತದೆ ನೋಡ್ರಿ. ಅಲ್ಲ, ಸರ್ವಾಂಶ ಅಭೇದ ಇರೋದಿಲ್ಲ. ಎದುರಿಗೆ ಕಾಣಿಸ್ತದೆ, ಕೆಲವೊಂದು ಕನ್ನಡಿ ಇಲ್ಲಿರೋ ಹೂ ಬಟ್ಟಿಲಿ ಬಂದ್ಬಿಟ್ಟಿರ್ತಾವೆ, ಹೀಗೆಲ್ಲ ಕಾಣಿಸ್ತದೆ ಕೆಲವೊಂದು. ಆದ್ರೆ ನಿಂದೇ ಮುಖ ಅಲ್ಲ, ಬಹಳಷ್ಟು ಅಂಶಗಳಲ್ಲಿ ನಮಗೆ ಸಾದೃಶ್ಯ ಕಂಡು ಬರ್ತದೆ. ಈಗ ಪರಮಾತ್ಮನಲ್ಲಿರುವಂತಹ ಎಲ್ಲಾ ಗುಣಗಳು ಕೂಡ ಇಲ್ಲಿ ಬಂದ್ಬಿಡ್ತಾವೆ ಅಂತಲ್ಲ ಮತ್ತೆ, ಆದ್ರೆ ಎಷ್ಟೋ ಅಂಶಗಳು ಇಲ್ಲಿ ಬರ್ತಾವೆ. ಅವೇ ಯಾವುದು? ನಿತ್ಯತ್ವ. ಪರಮಾತ್ಮನಲ್ಲೂ ನಿತ್ಯತ್ವ ಇದೆ, ನಮ್ಮಲ್ಲೂ ನಿತ್ಯತ್ವ ಇದೆ. ಪರಮಾತ್ಮನೂ ಆನಂದ ರೂಪ, ನಮ್ಮ ಸ್ವರೂಪವೂ ನಿಜವಾಗಿ ಆನಂದ ರೂಪ. ಇದು ಸಾತ್ವಿಕ ಚೇತನರ ಬಗ್ಗೆ ಹೇಳ್ತಾ ಇರುವಂಥದ್ದು. ಇದು ಪರಮಾತ್ಮನಲ್ಲೂ ಶಕ್ತಿ ಇದೆ, ನಮ್ಮಲ್ಲೂ ಶಕ್ತಿ ಬರ್ತದೆ. ಅವನಲ್ಲಿ ಏನೇನಿದೆಯೋ ಕೆಲವೊಂದನ್ನ ಪರಮಾತ್ಮ ತನ್ನ ಇಚ್ಛಾನುಸಾರವಾಗಿ ಇಲ್ಲಿ ಅದನ್ನ ಪ್ರತಿಫಲನವಾಗುವಂತೆ ಮಾಡ್ತಾನೆ. ಅದರಲ್ಲಿ ವಿಶೇಷವಾಗಿ ನಮ್ಮನ್ನ ಚೇತನರು ಅಂತ ಮಾಡಲಿಕ್ಕೆ ಪರಮಾತ್ಮ ಜ್ಞಾನ ಇಚ್ಛಾ ಪ್ರಯತ್ನಗಳಂತಂದು ಯಾವಾಗಲೂ ಪ್ರತಿಬಿಂಬಿಸ್ತಾ ಇರ್ತಾನೆ. ಆದ್ದರಿಂದ ದೇವರೆಲ್ಲಿದ್ದಾನೆ ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಬೇಕು, ಅಥವಾ ದೇವರ ಇದ್ದಾನೋ ಇಲ್ಲೋ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಎರಡಕ್ಕೂ ಉತ್ತರ ಒಂದೇ. ನಾನಿದ್ದೀನಿ ಅಂದ್ರೆ ದೇವರಿದ್ದೇ ಇದ್ದಾನೆ ಅಂತ ಅರ್ಥ. ನದಿಯಲ್ಲಿ ಈ ಸೂರ್ಯನ ಪ್ರತಿಬಿಂಬ ಕಾಣಿಸ್ತಿರ್ತದೆ. ಸೂರ್ಯ ಎಲ್ಲಿದ್ದಾನೆ ಅಂತಂದ್ರೆ ಮೇಲಕ್ಕೆ ನೋಡ್ಬೇಕು. ಆದ್ರೆ ನೀವು ಮೇಲಕ್ಕೆ ನೋಡದಿದ್ರೂ ಕೂಡ, ಬಿಂಬ ದರ್ಶನವಾಗದಿದ್ರೂ ಕೂಡ ಪ್ರತಿಬಿಂಬ ದರ್ಶನ ಆದ್ರೂ ಸಾಕು, ಅದರಿಂದ ಬಿಂಬಾನುಮಾನ ಮಾಡ್ಕೊಳ್ಬಹುದು. ಓ, ಮೇಲೆ ಆಕಾಶದಲ್ಲಿ ಸೂರ್ಯ ಇದ್ದಾನೆ ಅಂತ. ಹಾಗೆ ಪ್ರತಿಬಿಂಬರಾದವರು ನಾವೆಲ್ಲರೂ ಇದ್ದೀವಿ ಅಂತಂದ್ರೆ ಇದರಿಂದನೇ ಗೊತ್ತಾಗೋದು ಬಿಂಬಭೂತನಾಗಿರುವಂತಹ ಭಗವಂತ ಇದ್ದಾನೆ ಅಂತ. ಈಗ ಈ ಕನ್ನಡಿ ಅಂತ ಇದೆ ನೋಡಿ, ಆ ದರ್ಪಣ, ಆ ಸ್ಥಾನದಲ್ಲಿ ನಿಂತ್ಕೊಂಡಿರುವಂತಹ ಶರೀರ ಜೀವನ ಸ್ವರೂಪಭೂತವಾದದ್ದು, ಅದಕ್ಕೂ ನಾಶ ಇಲ್ಲ, ಪರಮಾತ್ಮನಿಗೂ ನಾಶ ಇಲ್ಲ. ಯಾವಾಗಲೂ ಕೂಡ ಪರಮಾತ್ಮ ರಕ್ಷಕನಾಗಿ ಇವನ ಪ್ರತಿಬಿಂಬ ಆಗ್ತಾನೇ ಇರಲಿ, ಜೀವ ಇದ್ದೇ ಇರಲಿ ಎಂದು ಸಂಕಲ್ಪಿಸಿ ಯಾವಾಗಲೂ ಇರ್ತಾನೆ ಅಂತಾದ್ದರಿಂದ ನಾವು ಕೂಡ ಯಾವಾಗಲೂ ಇರೋದೆ. ಆದ್ದರಿಂದ ಈ ಅಂಶದಲ್ಲಿ ಪ್ರತಿಬಿಂಬವೂ ನಿತ್ಯ, ಉಪಾಧಿಯೂ ನಿತ್ಯ, ಬಿಂಬನೂ ನಿತ್ಯ. ಇಷ್ಟೆಲ್ಲ ಹೇಳಿದ್ದು ಯಾಕೆ ಅಂತಂದ್ರೆ, ಹೇಗೆ ಬಿಂಬದಲ್ಲಿ ಏನಾದರೂ ಕ್ರಿಯೆ ಬಂದರೆ ಮಾತ್ರ ಪ್ರತಿಬಿಂಬದಲ್ಲಿ ಬರ್ಲಿಕ್ಕೆ ಸಾಧ್ಯನೋ, ಹಾಗೆ ಪರಮಾತ್ಮನಿಗೆ ನಾವು ಅಷ್ಟು ಅಧೀನರಾಗಿದ್ದೀವಿ ಅಂತ ತಿಳಿದುಕೊಳ್ಳಿಕ್ಕೆ ಈ ಪ್ರಮೇಯವನ್ನು ಹೇಳೋದು. ಇದನ್ನ ಸ್ವಲ್ಪ ನೀವು ಮನಸ್ಸಿನಲ್ಲಿ ತಗೊಳ್ಳಿ. ನಾವು ಕನ್ನಡಿ ಹೇಳ್ಬಿಟ್ಟು ಮುಖ ಭಾಳ ಚಂದಿತ್ರಿ ಅಂತೆಲ್ಲ ನಿಮ್ಗೆ ಅನಿಸ್ಬಹುದು. ಆದರೆ ಆ ಪ್ರತಿ ಮುಖದಲ್ಲಿ ಎಷ್ಟೆಲ್ಲ ಅಧೀನತ್ವ ಇದೆ ಅಂದ್ರೆ ನೀವು ಊಹೆ ಮಾಡ್ತಾ ಹೋಗಬೇಕು. ಒಂದು ಕೆಲಸವನ್ನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಂಬದಲ್ಲಿ ಕ್ರಿಯೆ ಹುಟ್ಟಿಲ್ಲ ಅಂದ್ರೆ, ನೀವು ಹೇಳಲಿಕ್ಕೂ ಆಗೋದಿಲ್ಲ. ಎಲ್ಲಿಯ ತನಕ ಅಂದ್ರೆ ನಮ್ಮ ಅಸ್ತಿತ್ವವೂ ಕೂಡ ಪರಮಾತ್ಮನ ಅಧೀನ ಅಂತ ಅನ್ನೋದು ಇದರಿಂದ ಸಿದ್ಧ ಆಗೋದು. ಯಾಕೆ? ಬಿಂಬ ಇದ್ರೆ ತಾನೇ ಪ್ರತಿಬಿಂಬ ಬರೋದು. ಆದ್ರಿಂದ ಪರಮಾತ್ಮ ಇದ್ರೆ ನಾವಿರ್ಲಿಕ್ಕೆ ಸಾಧ್ಯ.
ಪರಮಾತ್ಮ ಇಲ್ಲ ಅಂದ್ರೆ ಆ ಪ್ರಸಕ್ತಿನೇ ಇಲ್ಲ. ಆದ್ದರಿಂದ ನಾವು ಯಾವಾಗಲೂ ಇದ್ದೇ ಇರ್ತೀವಿ. ಈ ಅಭಿಪ್ರಾಯದಲ್ಲಿ ಕೃಷ್ಣ ಪರಮಾತ್ಮ ಈ ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ಈ ಬಿಂಬ ಪ್ರತಿಬಿಂಬ ಭಾವವನ್ನು ತಿಳ್ಕೊಳ್ಬೇಕು. ಅದಕ್ಕೇನೆ ಪ್ರತಿಬಿಂಬ ಶಬ್ದಕ್ಕೆ ಅರ್ಥ ಏನು ಅಂದರೆ ಬಿಂಬಕ್ಕೆ ಅಧೀನವಾದದ್ದು, ಬಿಂಬಕ್ಕೆ ಸದೃಶವಾದದ್ದು. ಇದುವೇ ಪ್ರತಿಬಿಂಬತ್ವ ಅಂದ್ರೆ. ಈ ಅರ್ಥವನ್ನ ಶಾಸ್ತ್ರಗಳಲ್ಲಿ ನಿರೂಪಿಸ್ತಾರೆ. ಆದ್ರಿಂದ ಪರಮಾತ್ಮನ ಅಧೀನರಾಗಿದ್ದೀವಿ ಅಂತ ತಿಳ್ಕೊಂಡಾಗಲೇನೆ ಅವನ ಪೂಜೆಯ ಸಲುವಾಗಿ ಈ ಯುದ್ಧ ಮಾಡಬೇಕು ಅಂತ ಅನ್ನೋದು ಈಗ ಸರಿ ಹೊರಟೋಗ್ತದೆ. ತಸ್ಮಾತ್ ಭಗವತ್ ಪೂಜಾರ್ಥಂ ಯುದ್ಧಸ್ವ. ಆದ್ದರಿಂದ ಪರಮಾತ್ಮ ನಮ್ಮನ್ನು ಇಲ್ಲಿ ನಿಲ್ಲಿಸ್ಕೊಂಡಿದ್ದಾನೆ ಅಂತಂದ್ರೆ ನಮ್ಮ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾನೆ, ನಮಗಿಂತಲೂ ಕೂಡ ಅವನು ಉತ್ತಮನಿದ್ದಾನೆ ಅಂತ ಗೊತ್ತಾಗ್ಬಿಡ್ತದಲ್ಲ. ಯಾಕೆ ನಮ್ಮಲ್ಲಿ ಏನು ಬರಬೇಕಂದ್ರೂ ಕೂಡ ಅವುಗಳು ಪರಮಾತ್ಮನಲ್ಲಿ ಮೊದಲಿರ್ಬೇಕು. ಹಾಗಾದ್ರೆ ದುಃಖನೂ ನಮಗೆ ಬರ್ತದಪ್ಪ. ಪರಮಾತ್ಮನಲ್ಲೂ ದುಃಖ ಇದೆ ಹಾಗಾದ್ರೆ ಅಂದ್ರೆ ಈ ದುಃಖ ಬರ್ಲಿಕ್ಕೆ ಕಾರಣವನ್ನೆಲ್ಲವನ್ನು ಕೂಡ ಹೇಳ್ತಾರೆ. ನಾವು ಮಾಡಿರುವಂತಹ ಕರ್ಮಾನುಸಾರವಾಗಿ ದುಃಖ ಬರೋದು ಹೊರತು ನಮ್ಮ ಸ್ವರೂಪದಲ್ಲಿ, ಸಾತ್ವಿಕ ಚೇತನರ ಸ್ವರೂಪದಲ್ಲಿ ದುಃಖವೇ ಇರೋದಿಲ್ಲ. ಈ ಎಲ್ಲ ಏನು ಪಡ್ತಾ ಇದೀವ ದುಃಖವನ್ನ, ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಇರುವಂತಹದ್ದು. ನಾವು ಕರ್ಮ ಅನೇಕ ತಪ್ಪು ಕಾರ್ಯಗಳನ್ನು ಮಾಡಿದ್ದೀವಿ, ಆ ಪಾಪಗಳ ಫಲರೂಪವಾಗಿ ಅನುಭವಿಸ್ತಾ ಇರೋದೇ ಹೊರತು ನಮ್ಮ ಸ್ವರೂಪ ಅತ್ಯಂತ ಶುದ್ಧವಾಗಿರುವಂತಹದ್ದು. ಸಾತ್ವಿಕ ಚೇತನರ ಸ್ವರೂಪ ಅನ್ನೋದು ಎಳ್ಳಷ್ಟೂ ಕೂಡ ದುಃಖದ ಮಿಶ್ರಣ ರಹಿತವಾಗಿರುವಂತಹದ್ದು. ಅದಕ್ಕೆ ಕಾರಣ ಮತ್ತೆ ಭಗವಂತನ ಪ್ರತಿಬಿಂಬ ಅಂತ. ಆದ್ದರಿಂದಲೇ ಅಲ್ಲ, ಈ ಎಲ್ಲಾ ಶ್ಲೋಕಗಳಲ್ಲಿ ನಮಗೆ ಗೊತ್ತಿರ್ಲಿಲ್ಲ ಬಿಡ್ರಿ ಎಷ್ಟು ದೊಡ್ಡವರಿದ್ವಿ ಅಂತ ನೀವು ಅನ್ಕೊಂಡಿರ್ಬೋದು. ನಮಗೆ ನಿತ್ಯತ್ವ ಹೇಳಿದರು, ನಮಗೆ ಅನಾದಿತ್ವ ಹೇಳಿದರು, ನಾವು ಅಪರಿಚ್ಛಿನ್ನನಾಗಿರುವಂತಹ ಪರಮಾತ್ಮನಿಗೆ ಸದೃಶ ಅಂತ ಹೇಳಿದ್ರಿ. ಮತ್ತೆ ಇಷ್ಟೆಲ್ಲ ಆದ್ರೆ ದೇವ್ರದೇನು ಉಳಿತ್ರಿ? ಅವನ ಪೂಜೆಗೋಸ್ಕರ ಯಾಕೆ ನಾವು ಯುದ್ಧ ಆಡಬೇಕು? ನಾವು ಬೇಕಿದ್ರೆ ಆಡ್ತೀವಿ ಅಂತಂದ್ರೆ ಇದು ಕೂಡ ಬಿಂಬ ಪ್ರತಿಬಿಂಬ ಭಾವದಿಂದಲೇನೆ ಉತ್ತರಿತವಾಗ್ತದೆ. ಅಧೀನ ಅಂತಂದ್ರೆ ಎಷ್ಟು ಅಧೀನ ಅಂದ್ರೆ ನಾವು ಕೈ ಎತ್ತಬೇಕು ಅಂದ್ರೆ ದೇವ್ರ ಕೈ ಎತ್ತಿರ್ಬೇಕು. ಈ ಬಿಂಬರೂಪಿ ಪರಮಾತ್ಮ ಅವ್ನು ಮಲ್ಕೊಂಡಾಗ ನಾವು ಮಲ್ಕೊಳ್ತೀವಿ, ಅವ್ನು ಎದ್ದಾಗ ನಾವು ಹೇಳ್ತೀವಿ, ಅವ್ನು ತಿಂದಾಗ ನಾವು ತಿಂತೀವಿ. ಅವನಿಗೆ ಇಚ್ಛೆ ಬರಬೇಕು ಊಟ ಮಾಡಬೇಕು ಅಂತ, ಅವಾಗ ನಮಗೆ ಇಚ್ಛೆ ಬರ್ತದೆ, ನಾವು ಹೋಗಿ ಊಟ ಮಾಡ್ತೀವಿ. ಹೀಗೆಲ್ಲ ಇದೆ ವಿಚಾರಗಳು. ಅಲ್ಲ, ಇಷ್ಟಾದ್ರೂ ಕೂಡ ನಾವು ಸಮ ಅಂತೂ ಆದ್ವಲ್ಲ, ನಾವು ಪರಮಾತ್ಮನಿಗೆ ಸದೃಶ ಅಂತನೂ ಆದ್ವಲ್ಲ ಅಂದ್ರೆ ಅದಕ್ಕೆ ಇದೇ ಶ್ಲೋಕದಿಂದಲೇ ಮತ್ತೆ ಉತ್ತರ ಕೊಡ್ತಾರೆ ನೋಡಿ. ಅಂತವಂತ ಇಮೇ ದೇಹಾಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ ಅಂತಿದೆ ನೋಡಿ. ಇಲ್ಲಿ ಜೀವರಾಶಿಗಳ ಬಗ್ಗೆನೇ ಈ ಎಲ್ಲ ವಿಚಾರಗಳನ್ನು ಹೇಳ್ತಾ ಇರೋದು. ಆದರೆ ಈ ಪರಮಾತ್ಮನಿಗೆ ಒಂದು ಸ್ವಲ್ಪ ಜಾಸ್ತಿ ಆಗಿರುವಂತಹ ಅವಿನಾಶಿತ್ವ ಇದೆ. ಅದೇನದು ಅಂದ್ರೆ ನಾಶ ಅನ್ನೋದು 4 ತರಹ ಇದೆ. ಆ 4 ತರಹದ ನಾಶವೂ ಕೂಡ ಪರಮಾತ್ಮನಿಗಿಲ್ಲ. ಆದ್ದರಿಂದ ಅವನು ಜೀವನಕ್ಕಿಂತಲೂ ಬಹಳ ಉತ್ತಮ. ಯಾವುದ್ರಿ ಅದು 4 ತರಹದ ನಾಶಗಳು ಅಂದ್ರೆ ಅನಿತ್ಯತ್ವಂ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ, ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವ ಹರೇಸ್ಸದ. ಅನಿತ್ಯತ್ವಂ ಸಂಪೂರ್ಣವಾಗಿ ಸ್ವರೂಪ ನಾಶ ಆಗಿ ಹೋಗ್ಬಿಡೋದು. ಇದು ಜೀವರಾಶಿಗಳಿಗಿರೋದಿಲ್ಲ, ಆದರೆ ಬೇರೆ ಜಡ ಪದಾರ್ಥಗಳಿಗಿರುತ್ತದೆ. ಆದರೆ ಜೀವರಾಶಿಗಳಿಗಿರುವಂತಹ ನಾಶ ಯಾವುದು? ದೇಹ ಹಾನಿ, ದುಃಖ ಪ್ರಾಪ್ತಿ ಹಾಗೂ ಅಪೂರ್ಣತ. ಈ ಅಪೂರ್ಣತ ಎಲ್ಲ ಕಡೆ ಇದೆ ಬಿಡಿ, ಪರಮಾತ್ಮನಿಗೆ ಒಬ್ಬನಿಗೆ ಮಾತ್ರ ಇಲ್ಲದೆ ಇರುವಂತಹದ್ದು. ಇವುಗಳಲ್ಲಿ ಒಬ್ಬೊಬ್ಬರು ಒಂದೊಂದರಲ್ಲಿ, ಆಮೇಲೆ 2, 3 ಬರಬಹುದು. ಆದರೆ 4 ತರಹದ ನಾಶ ಅಭಾವ, ಅನಿತ್ಯತ್ವ ಆಗಲಿ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ, ಈ 4 ವಿಧವಾಗಿರುವಂತಹ ನಾಶನೂ ಯಾರಲ್ಲಿ ಇಲ್ಲ ಅಂದ್ರೆ ಪರಮಾತ್ಮನಲ್ಲಿ ಇಲ್ಲ. ಆದ್ದರಿಂದ ಅವನು ನಿತ್ಯ ನಿತ್ಯಾನಾಂ, ನಿತ್ಯವಾಗಿರುವಂತಹ ಜೀವರಾಶಿಗಳಿಗಿಂತಲೂ ಕೂಡ ಬಹಳ ಅಧಿಕ ಇದ್ದಾನೆ. ಆದ್ದರಿಂದ ಅವನ ಪೂಜೆಗೋಸ್ಕರ ಯುದ್ಧ ಮಾಡಬೇಕು.
ಲಕ್ಷ್ಮೀದೇವಿಗೆ ದುಃಖ ಪ್ರಾಪ್ತಿನೂ ಇಲ್ಲ, ನಿತ್ಯ ದುಃಖಾರಮ. ಆದರೆ ಅವಳಲ್ಲಿ ಅಪೂರ್ಣತಾ ಇದೆ, ಸರ್ವಗುಣ ಪರಿಪೂರ್ಣತ್ವ ಇಲ್ಲ. ಆದ್ದರಿಂದ ದೇಶ ಕಾಲ ಜೀವರಾಶಿಗಳಿಗೆ ಸ್ವರೂಪನಾಶ ಇಲ್ಲ ಅಂದರೂ ಕೂಡ ಅವುಗಳಿಗೆ ಅಪೂರ್ಣತಾ ಇದೆ. ದೇಹಹಾನಿ ಆಕಾಶಕ್ಕೆ ಕಾಲಕ್ಕಿರೋದಿಲ್ಲ, ಆದರೆ ಅಪೂರ್ಣತಾ ಒಂದಿದೆಯಲ್ಲ. ಜೀವರಾಶಿಗಳಿಗೆ ಅಪೂರ್ಣತೆಯೂ ಇದೆ, ದೇಹನಾಶ ಇದೆ, ದುಃಖ ಪ್ರಾಪ್ತಿ ಇದೆ. ಆದ್ದರಿಂದ ಇವರೆಲ್ಲರೂ ಕೂಡ ಸ್ವರೂಪನಾಶ ಇಲ್ಲ ಅಂತ ಇಷ್ಟೇ ಇಲ್ಲಿ ಹೇಳ್ತಾ ಇರೋದು ಜೀವರಾಶಿಗಳಿಗೆ. ಆದರೆ ಈ ತರಹದ ನಾಶಗಳು ಇದ್ದೇ ಇವೆ ಅಂತ ಆದ್ದರಿಂದ ಜೀವರಾಶಿ ಎಂದೂ ಕೂಡ ಪರಮಾತ್ಮನಿಗೆ ಸಂಪೂರ್ಣವಾಗಿ ಸಮ ಅಂತ ಆಗ್ಬಿಡಲ್ಲ. ಆದ್ದರಿಂದ ಅವನು ದೊಡ್ಡವನಿದ್ದಾನೆ ಅಂತ, ಆದ್ದರಿಂದ ಅವನು ಸರ್ವೋತ್ತಮನಿದ್ದಾನೆ ಅಂತ ತಿಳಿದುಕೊಂಡು ಅವನ ಪೂಜೆಗೆ ಅಂತ ಯುದ್ಧ ಆಡಬೇಕು. ಇಷ್ಟು ಈ ಅಂತವಂತ ಇಮೇ ದೇಹ ಅನ್ನುವ ಶ್ಲೋಕದ ಒಂದು ಸಂಕ್ಷಿಪ್ತವಾಗಿರುವಂತಹ ಅರ್ಥ ವಿವರಣೆ. ಮುಂದೆ ಹೇಳ್ತಾನೆ ಕೃಷ್ಣ, ಈ ಬಿಂಬ ಪ್ರತಿಬಿಂಬ ಭಾವದ ಜ್ಞಾನದ ಫಲ ಏನಾಯಿತು ಅಂದರೆ ನಾವು ಅಸ್ವತಂತ್ರರಿದ್ದೀವಿ ಅಂತ ಗೊತ್ತಾಯಿತು. ನಮ್ಮ ಕೈಯಲ್ಲಿ ಏನಿಲ್ಲರಿ, ಹಂಗಂದ್ರೆ ಪರಮಾತ್ಮ ನಮ್ಮನ್ನು ಎಬ್ಬಿಸ್ಬೇಕು ಅಂದ್ರೆ ನಾವು ಹೇಳ್ತೀವಿ. ಈ ತರಹ ಬಿಂಬ ಅಲ್ಲ ಅಂದ್ರೆ ಹೌದು ಇದೆ. ಆದ್ದರಿಂದ ಯಏಂ ವೇತ್ತಿ ಹಂತಾರಂ ಯಷ್ಟೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಾರು ಈ ಜೀವನನ್ನ ಸ್ವತಂತ್ರವಾಗಿ ಮತ್ತೊಬ್ಬವನು ಕೊಲ್ತಾನೆ ಅಂತ ತಿಳ್ಕೊಳ್ತಾನೋ, ಈ ಜೀವನು ಮತ್ತೊಬ್ಬ ಈ ಎರಡೂ ವಿಚಾರವನ್ನ ತಿಳ್ಕೊಂಡವರು ಅಂತ ಏನಿರ್ತಾರಲ್ಲ, ಇವರು ಭ್ರಾಂತರಿದ್ದಾರೆ. ಯಾಕೆ? ಸ್ವತಂತ್ರ ಏನನ್ನೂ ಮಾಡಲಿಕ್ಕೆ ಸಮರ್ಥ ಅಲ್ಲ. ಇಲ್ಲಿ ಹಂತಿ ಆಗಿದೆ ಅಂತ ಹೇಳ್ತಾ ಇರೋದು. ಎಲ್ಲಾ ಕ್ರಿಯೆಗಳನ್ನು ಇಟ್ಕೊಳ್ರಿ. ನೀರು ಕುಡಿಲಿಕ್ಕೆ ಆಗೋದಿಲ್ಲ, ಮಲ್ಕೊಳ್ಳಿಕ್ಕೆ ಆಗೋದಿಲ್ಲ, ಏಳ್ಲಿಕ್ಕೆ ಆಗೋದಿಲ್ಲ, ತಿನ್ಲಿಕ್ಕೆ ಆಗಲ್ಲ, ಆಕಳಿಸ್ಲಿಕ್ಕೆ ಆಗಲ್ಲ, ರೆಪ್ಪೆ ಬಡಿಲಿಕ್ಕೆ ಆಗಲ್ಲ. ಜಡವತ್ ಕಟ್ಟಿಗೆ ಸುಮ್ಮನೆ ಬಿದ್ದಿರ್ತದೆ, ನೀವೇನೂ ಮಾಡಿಲ್ಲ ಅಂದ್ರೆ ಅಲ್ಲೇ ಇರ್ತದೆ ಅದು. ಹಾಗೆ ನಮ್ಮ ಶರೀರ, ನಮ್ಮ ಸ್ವರೂಪವೂ ಕೂಡ. ಆದ್ರೆ ಪರಮಾತ್ಮ ಜಡ ವೈಲಕ್ಷಣ್ಯ ತರಬೇಕು ಅನ್ನೋ ದೃಷ್ಟಿಯಿಂದ ಜ್ಞಾನ ಇಚ್ಛಾ ಪ್ರಯತ್ನಗಳನ್ನ ನಮ್ಮಲ್ಲಿ ಪ್ರತಿಬಿಂಬಿಸ್ತಾ ಇರ್ತಾನೆ ಅಂತ ಬೇರೆ ವಿಚಾರ. ಆದರೆ ಸ್ವಾತಂತ್ರ್ಯ ನಮಗಿಲ್ಲ. ಈ ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದ ಸ್ವತಂತ್ರವಾಗಿ ಅರ್ಜುನ ತಾನು ಬಾಣ ಬಿಡ್ತಾನೆ, ಆಗ ಭೀಷ್ಮಾದಿಗಳು ಸತ್ತೋಗ್ಬಿಡ್ತಾರೆ ಅಂತ ಭೀಷ್ಮ ಅಂತೇನು ಚೈತನ್ಯ ಇದೆ ಅದು ನಾಶ ಹೋಗ್ಬಿಡ್ತು ಅರ್ಜುನನಿಂದ ಅಂತ ತಿಳಿಯೋದಾಗ್ಲಿ, ಅರ್ಜುನ ಸ್ವತಂತ್ರವಾಗಿ ಕೊಲ್ತಾ ಇದ್ದಾನೆ ಅಂತ ತಿಳಿಯೋದಾಗ್ಲಿ, ಇವೆರಡೂ ಕೂಡ ತಪ್ಪು. ನಾಯಂ ಹಂತಿ ನ ಹನ್ಯತೆ. ಇವನು ಯಾರನ್ನೂ ಸ್ವತಂತ್ರವಾಗಿ ಕೊಲ್ಲೋದಿಲ್ಲ, ಇನ್ನೊಬ್ಬರಿಂದ ಕೊಲ್ಲಲ್ಪಡುವುದೂ ಇಲ್ಲ. ಆದ್ದರಿಂದ ಕೊಲ್ಲಲಿಕ್ಕೆ ಇವನಿಗೆ ಸ್ವಾತಂತ್ರ್ಯವೂ ಇಲ್ಲ, ಆದ್ದರಿಂದ ಕೊಲ್ಲಿಕ್ಕೆ ಆಗೋದಿಲ್ಲ. ನಿತ್ಯ ಅಂತ ಆದ್ದರಿಂದ ಇನ್ನೊಬ್ಬರಿಂದ ಇವನು ಕೊಲ್ಲಲ್ಪಡುವುದೂ ಇಲ್ಲ. ಆದ್ದರಿಂದ ನಾವು ಪರಮಾತ್ಮನ ಅಧೀನರಿದ್ದೀವಿ, ನಿತ್ಯ ಇದ್ದೀವಿ. ಅಲ್ಲ, ದೇವರಾದ್ರೂ ನಮ್ಮನ್ನು ಕೊಲ್ಬೋದಲ್ಲ ಹಾಗಾದ್ರೆ? ಯಾಕೆ? ಬಿಂಬ ಅಲ್ಲ ಅವನು. ಬ್ಯಾಡಪ್ಪ ಈ ಜೀವರಾಶಿಗಳು ಏನು ಸ್ತೋತ್ರ ಮಾಡಲ್ಲ ಬಿಡಲ್ಲ ಅಂತ ಹೇಳಿ ನಮ್ಮನ್ನು ಕೊಲ್ಬೋದಲ್ಲ ಅಂದ್ರೆ ಏನಂ ವೇತ್ತಿ ಹಂತಾರಂ. ಈ ಪರಮಾತ್ಮನನ್ನ ಜೀವರಾಶಿಗಳನ್ನ ಕೊಲ್ಲುವವನು ಅಂತ ಯಾರು ತಿಳ್ಕೊಳ್ತಾರೋ ಅವರು ಭ್ರಾಂತರಿದ್ದಾರೆ. ಪರಮಾತ್ಮ ಎಂದು ನಮ್ಮನ್ನು ಕೊಲ್ಲೋದಿಲ್ಲ. ಬುದ್ಧಿ ಕಲಿಸ್ಲಿಕ್ಕೆ ಅವಾಗವಾಗ ಏನಾರ ಮಾಡಿಸ್ತಿರ್ತಾನೆ, ಅದು ಬೇರೆ ವಿಚಾರ. ಆದರೆ ಸರ್ವಥಾ ನಾವು ಇಲ್ಲೇ ಇಲ್ಲ ಅಂತ ಎಂದೂ ಪರಮಾತ್ಮ ಮಾಡೋದಿಲ್ಲ. ಆದ್ರಿಂದ ಪರಮಾತ್ಮ ಸ್ವತಂತ್ರನಿದ್ದಾನೆ, ನಮ್ಮನ್ನು ಕೊಲ್ಲಬಹುದವನು, ಏನ್ ಬೇಕಾದ್ರೂ ಮಾಡಬಹುದು. ಆದರೆ ಎಂದೂ ಕೂಡ ಪರಮಾತ್ಮ ನಿತ್ಯರಾಗಿರುವ ಈ ಜೀವರಾಶಿಗಳ ಸಂಹಾರ ಇಚ್ಛೆಯನ್ನೂ ಕೂಡ ಮಾಡೋದಿಲ್ಲ. ಯಾರು ಪರಮಾತ್ಮನನ್ನ ನಮ್ಮನ್ನು ಸಂಹಾರ ಮಾಡ್ತಾನೆ ಅಂತ ತಿಳ್ಕೊಳ್ತಾರೋ ಅವರು ಭ್ರಾಂತರಿದ್ದಾರೆ. ಹೀಗೂ ಈ ಶ್ಲೋಕದ ಅರ್ಥ. ನಾಯಂ ಹಂತಿ ನ ಹನ್ಯತೆ. ಪರಮಾತ್ಮ ಎಂದೂ ಕೂಡ ಜೀವರಾಶಿಗಳನ್ನು ಕೊಲ್ಲೋದು ಇಲ್ಲ, ಇನ್ನೊಬ್ಬರಿಂದ ಕೊಲ್ಲಿಸಿದ ಅಂತ ಮಾಡೋದಿಲ್ಲ, ಜೀವರಿಗೆ ಆ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ. ಆದ್ದರಿಂದ ನೀನು ಕೊಲ್ಲಿಕ್ಕೆ ಆಗೋದಿಲ್ಲ ಜೀವರಾಶಿಗಳನ್ನ ಅಂತ ಹೇಳಿ ಇನ್ನಷ್ಟು ಜೀವನದಲ್ಲಿರುವಂತಹ ಅನೇಕ ಧರ್ಮಗಳನ್ನ, ಪರಮಾತ್ಮನಲ್ಲೂ ಇರುವಂತಹ ಅನೇಕ ಪ್ರಮೇಯಗಳನ್ನು ತಿಳಿಸ್ಕೊಡ್ತಾನೆ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ. ಮತ್ತು ಹಾಗಾದ್ರೆ ಏನ್ ನಾಶ ಆಗೋದು ಅಂದ್ರೆ ದೇಹ ನಾಶವಾಗುತ್ತದೆ.
ಅದಕ್ಕೋಸ್ಕರನೇ ನಿತ್ಯರಾಗಿರುವಂತಹ ಜೀವರಾಶಿಗಳಿಗೆ ಮತ್ತೆ ಅವರು ಸತ್ತು ಹೋದ್ರು, ಅವ್ರು ಹುಟ್ಟಿದ್ರು ಅಂತ ಈಗೆಲ್ಲ ವ್ಯವಹಾರ ಮಾಡೋದು ಹೇಗೆ? ಅಂದ್ರೆ ದೇಹ ಬಂತು ಅಂದ್ರೆ ಅವ್ರು ಹುಟ್ಟಿದ್ರು ಅಂತ ಅರ್ಥ, ದೇಹ ಹೊರಟೋಯ್ತು ಅಂದ್ರೆ ಅವ್ರು ಮೃತರಾದ್ರು ಅಂತ ಇಷ್ಟೇ ಅರ್ಥ ಹೊರತು ಜೀವ ಚೈತನ್ಯ ಮಾತ್ರ ಅದು ನಿತ್ಯವೇ ಆಗಿರುತ್ತದೆ. ಶರೀರ ನಾಶ ಆದಾಗ ಉಳಿಯೋನು ಈ ಜೀವ. ಈ ಶರೀರ ಮಾತ್ರ ಬಿಡ್ತಾನೆ, ಇನ್ನೊಂದು ಶರೀರ ಅವನಿಗೆ ಬರ್ತದೆ. ಈ ರೀತಿಯಾಗಿ ಪರಮಾತ್ಮನನ್ನ ಸ್ವತಂತ್ರ ಅಂತ ತಿಳಿದವನು, ಜೀವರಾಶಿಗಳಿಗೆ ಸ್ವಾತಂತ್ರ್ಯೇಣ ಇನ್ನೊಬ್ಬ ಜೀವನನ್ನು ಕೊಲ್ಲುವ ಶಕ್ತಿ ಇಲ್ಲ ಅಂತ ತಿಳ್ಕೊಂಡವನು, ಜೀವನನ್ನು ನಿತ್ಯ, ದೇಹ ಅನ್ನೋದು ಅನಿತ್ಯ ಇದೆ, ದೇಹಾಂತರ ಪ್ರಾಪ್ತಿ ಇದೆ ಅಂತ ಎಲ್ಲ ವಿಚಾರವನ್ನ ತಿಳಿದುಕೊಂಡಂತಹ ವ್ಯಕ್ತಿ ಕಥಂ ಸ ಪುರುಷ ಪಾರ್ಥ ಕಂಘಾತಯತಿ ಹಂತಿಕಂ, ಇವನು ಯಾರನ್ನ ಹೊಡಿತೀನಿ ಅಂತ ಅನ್ಕೊಳ್ತಾನೆ, ಯಾರನ್ನ ಕೊಲ್ತೀನಿ ಅಂತ ಅನ್ಕೊಳ್ತಾನೆ, ಅನ್ಕೊಳ್ಳಿಕ್ ಆಗೋದೇ ಇಲ್ಲ. ನೀನೇ ಅನ್ಕೊಂಡಿದ್ದು ನಾನು ಹೊಡೆದು ಬಿಟ್ರೆ ಹೆಂಗ್ರಿ, ಗುರುಗಳನ್ನು ನಾನೇ ಹೊಡೆಯೋದು ಅಂತ. ನೀ ಹೊಡಿಲಿಕ್ಕೆ ಆಗಲ್ಲಪ್ಪ, ನಿನ್ನಲ್ಲಿ ಸ್ವಾತಂತ್ರ್ಯವೇ ಇಲ್ಲ, ಬಾಣ ಬಿಡುವ ಸ್ವಾತಂತ್ರ್ಯವೂ ಇಲ್ಲ. ಕೃಷ್ಣ ಹೇಳಿದ್ದಾನೆ, ಮಯೇವೇತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರ ಮವ ಸವ್ಯಸಾಚಿ ಅಂತ ಹೇಳಿದ ನೋಡ್ರಿ. ನಾನಾಗಲೇ ಹೊಡೆದು ಬಿಟ್ಟಿದ್ದೀನಿ. ನೀನ್ ಎಲ್ಲಿ ಕಣ್ಣಿಗೋ ಮೂಗಿಗೋ ತಲೆಗೋ ಹಣೆಗೋ ಗುರಿ ಇಟ್ಟು ಬಾಣ ಬಿಡ್ತೀಯಲ್ಲ, ಅಲ್ಲೆಲ್ಲ ಬಾಣ ಬಿಟ್ಟಾಗ ಏನೇನು ಆಗಬೇಕು ಅಂತಿದೆ ಅವೆಲ್ಲ ಮಾಡಿಬಿಟ್ಟಿದ್ದೀನಿ. ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನೀನು ಸುಮ್ಮನೆ ಬಾಣ ಬಿಟ್ಟಂಗೆ ತೋರಿಸ್ಬೇಕಷ್ಟೇ. ಅದರಿಂದ ನಾನೇ ಸ್ವತಂತ್ರವಾಗಿ ಸಂಹಾರವನ್ನು ಮಾಡೋದು. ಸಂಹಾರ ಮಾಡ್ತಾನೆ ಅಂದ್ರೆ ಜೀವನನ್ನು ಕೊಲ್ಲೋದಿಲ್ಲ, ಮತ್ತೆ ದೇಹ ನಾಶವಾಗ್ತದೆ ಅಂತ ಇಷ್ಟೇ ಅರ್ಥ. ಆದ್ರಿಂದ ಈ ದೇಹ ಹೊರಟೋಯ್ತು ಅಂದ್ರೆ ಇನ್ನೊಂದು ದೇಹ ಬರ್ತದಪ್ಪ. ಬಟ್ಟೆ ಇದ್ದಾಗೆ ಈ ದೇಹ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಜೀರ್ಣವಾಗಿರುವಂತಹ ವಸ್ತ್ರ, ಬಟ್ಟೆ ಹರಿದೋಯ್ತು, ಈ ಹೊಸ ಬಟ್ಟೆ ಬೇಕು ಅನ್ನೋದಕ್ಕೆ ಕೆಲವೊಂದು ಮುದ್ದಾಂ ಬಟ್ಟೆ ಹರ್ಕೊಳ್ಳೋರು ಇದ್ದಾರೆ. ಏನ ಎಷ್ಟು ದಿವಸ ಆಯ್ತು ಉಟ್ಕೊಂಡಿದ್ದು, ಹೊಸ ಬಟ್ಟೆಯನ್ನೇ ಕೊಡಿಸ್ತಾ ಇಲ್ಲ, ಆದ್ರಿಂದನೂ ಹರ್ಕೊಳ್ಳೋರು ಇದ್ದಾರೆ. ಅದೇನಾರು ಇರಲಿ, ಜೀರ್ಣವಾಗಿರುವಂತಹ ಆ ಬಟ್ಟೆಯನ್ನು ಬಿಟ್ಟು ಇನ್ನೊಂದು ಉತ್ತಮವಾಗಿರುವಂತಹ ಬಟ್ಟೆಯನ್ನು ಸ್ವೀಕಾರ ಮಾಡ್ತಿರಲ್ಲ, ಅಲ್ಲಿ ಯಾವ ವಿಧವಾಗಿರುವಂತಹ ಅಭಿಮಾನ ನಿಮಗಿಲ್ಲ. ಹಾಗೇನೆ ಈ ದೇಹವನ್ನು ಬಿಡ್ತಾನೆ, ದೇಹಾಂತರ ಪ್ರಾಪ್ತಿ ಆಗುತ್ತದೆ. ಆದ್ರಿಂದ ಯಾಕಪ್ಪ ಶೋಕ ಇರೋದು? ಏನ್ರಿ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ಲ, ಈ ದೇಹ ಹೊರಟು ಇದು ಇನ್ನೊಂದು ದೇಹ ಬರ್ತದೆ ಅಂತ. ಇದು ಅಭಿಮಾನವನ್ನ ಬಿಟ್ಟಾಗ ಎಷ್ಟು ಸುಲಭ ಇದೆ ಅಂತ ಅವಾಗ ಅನಿಸ್ತದೆ. ತುಂಬಾ ಅಭಿಮಾನ ಎಷ್ಟಿದೆ ಅಂದ್ರೆ ಇವಾಗ ಈ ಅಭಿಮಾನವಂತರು ಅಂತ ಏನಿದ್ದಾರೆ ಅವರಲ್ಲಿ ಸರ್ವೋತ್ತಮರು ನಾವೆಲ್ಲ. ನೀವೆಷ್ಟು ಅಭಿಮಾನ ಮಾಡ್ತೀರಿ, ಅದಕ್ಕಿಂತ ಜಾಸ್ತಿ ನಾವು ಮಾಡ್ತೇವೆ ಅಂತ ಈ ತರಹ. ಆದ್ದರಿಂದ ಈ ಕೆಲವೊಂದು ವೈರಾಗ್ಯಕರವಾಗಿರುವಂತಹ ಕೃಷ್ಣರ ಮಾತುಗಳಿಗೆ ಈಗಿನ ಕಾಲದಲ್ಲಿ ಪ್ರಸ್ತುತವಾಗಿ ಯಾವ ಬೆಲೆಯೂ ಕೂಡ ಇಲ್ಲದಿರುವಂತಾಗಿ ಹೋಗಿದೆ. ಆದರೆ ನಿಜವಾಗಿಯೂ ಕೂಡ ಪದಾರ್ಥಗಳನ್ನ ನಾವು ಲಾಭ ಮಾಡಿಕೊಂಡು ಇನ್ನಷ್ಟು ಅಭಿಮಾನವನ್ನು ಜಾಸ್ತಿ ಮಾಡಿಕೊಳ್ತಾ ಇದ್ದೇವೆ ಹೊರತು ಬಿಡಬೇಕು ಅನ್ನುವಂತಹ ಪ್ರಮೇಯ ನಮಗೆ ಅರ್ಥವೇ ಆಗ್ತಾ ಇಲ್ಲ ಅನ್ನುವಷ್ಟು ಮಟ್ಟಕ್ಕೆ ನಾವು ಸಂಸಾರದಲ್ಲಿ ಮುಳುಗಿದ್ದೇವೆ. ಅದಕ್ಕೆ ಸಂಸಾರ ಸಾಗರ ನಿಮಗ್ನ ಅಂತ ಕರೆಯೋದು ನಮ್ಮನ್ನ. ಅಲ್ಲೇ ಮೇಲೆ ಇದ್ದೀವಿ ಅಂತ ಅರ್ಥ ಅಲ್ಲ, ಮತ್ತೆ ಒಳಗೆ ಹೋಗ್ಬಿಟ್ಟಿದ್ದೀವಿ. ಎಷ್ಟು ಒಳಗೆ ಹೋಗಿದ್ದೀವಿ ಅಂದ್ರೆ ಈ ಸಂಸಾರ ಸಮುದ್ರದಲ್ಲೇ ಇದ್ದೀವ ಏನೋ ಅನ್ನೋ ತರಹ. ಅಂದ್ರೆ ಮೇಲಕ್ಕೆ ಬಂದು ನೀರು ಒಂದು ಗೊತ್ತಾಗಿ ಓ ಸಂಸಾರದಲ್ಲಿ ಇದ್ದೀವಿ, ಆಮೇಲೆ ಮೇಲೆ ಬರ್ಲಿಕ್ಕೆ ಪ್ರಯತ್ನ ಇಷ್ಟೆಲ್ಲ. ಅದರಿಂದ ಪೂರ ಎಷ್ಟು ಮುಳುಗಿದ್ದೇವೆ ಅಂದ್ರೆ ಇದು ಏನು ವಿಚಾರ ಅಂತ ಅನಿಸ್ತಾನೆ ಇಲ್ಲ. ಅಷ್ಟು ಅಭಿಮಾನ ನಮ್ಮ ಮನಸ್ಸಿನಲ್ಲಿದೆ ನೋಡಿ. ಕೃಷ್ಣನೇ ಅದಕ್ಕೆ ಏನಾದರೂ ಅನುಗ್ರಹ ಮಾಡಬೇಕಷ್ಟೆ. ಇನ್ನ ಜೀವನನ್ನ ಕೊಲ್ಲಿಕ್ಕಾಗೋದಿಲ್ಲ, ಅವನು ನಿತ್ಯ ಇದ್ದಾನೆ, ಅವನಲ್ಲಿರುವಂತಹ ಪರಮಾತ್ಮನೂ ಹಾಗೆ ಅಂತ ಅನೇಕ ಧರ್ಮಗಳನ್ನ ತಿಳಿಸ್ಕೊಡ್ತಾರೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಜೀವ ಸುಟ್ಟೋದ ಅಂತ ಆಗೋದಿಲ್ಲ, ಇವನನ್ನ ಶಸ್ತ್ರದಿಂದ ಯಾರೋ ಕತ್ತರಿಸಿ ಹಾಕಿದ್ರು ಅಂತ ಆಗೋದಿಲ್ಲ, ನೀರಿನಲ್ಲಿ ಇವನನ್ನ ಮುಳುಸಾಕ್ಬಿಟ್ವಿ ಅಂತ ಆಗೋದಿಲ್ಲ, ಒಣಗೋದ ಅಂತ ಆಗೋದಿಲ್ಲ. ಆದ್ದರಿಂದ ಇವನು ಸನಾತನ ನಿತ್ಯ ಇದ್ದಾನೆ. ಪರಮಾತ್ಮ ನಿತ್ಯ ಇರುವ ಕಾರಣದಿಂದ ಅದೇ ಧರ್ಮವನ್ನು ಇವನಿಗೆ ಕೊಡ್ತಾ ಇದ್ದಾನೆ. ಜೀವರಿಗೆ ನಾಶ ಪ್ರಸಕ್ತಿ ಇಲ್ಲ, ಪರಮಾತ್ಮನಿಗೂ ಕೂಡ ಇಲ್ಲ ಅನ್ನುವ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ
ಈ ತರಹ ಸರಿಯಾಗಿ ದೇಹ ಅಂತನ್ನೋದು ಬರೋದು ಇದುವೇ ಜನ್ಮ, ದೇಹ ಹೋಗೋದೇ ನಾಶ ಅಂತ ಇದನ್ನು ಸರಿಯಾಗಿ ತಿಳ್ಕೊಂಡಂತಹ ವ್ಯಕ್ತಿ ಅಂತ ನೀನಾಗಿದ್ದರೆ ನತ್ವಂ ಶೋಚಿತು ಮರಹಸಿ, ನಿನಗೆ ಶೋಕ ಮಾಡಲಿಕ್ಕೆ ಏನೂ ಕೂಡ ಅರ್ಹತೆ ಇಲ್ಲಪ್ಪ. ಇವರು ಶೋಚರೂ ಆಗೋದಿಲ್ಲ, ನೀನು ಶೋಕ ಕರ್ತೃ ಅರ್ಹ ಅಂತನೂ ಆಗೋದಿಲ್ಲ. ಅದಕ್ಕೆ ಹೇಳ್ತಾನೆ, ಅಲ್ಲ ಇದು ಹೋಗ್ತದೆ ಬರ್ತದೆ ಅನ್ನೋದರೆ ಶೋಕ ಮಾಡ್ತೀನಿ ಅಂತ. ಮೃತರಾಗ್ತಾರೆ ಅನ್ನೋದಕ್ಕೆ ಶೋಕ ಮಾಡಬೇಕು ಅಂತಿಲ್ಲ ವಿಚಾರ ಹೇಳಿದಾಗ ಅಭಿಮಾನವನ್ನು ಬಿಡುವಂತೆಲ್ಲ ಹೇಳ್ದ. ಇದು ಹೋಗ್ತದೆ ಬರ್ತದಲ್ಲ ಅದಕ್ಕೆ ಶೋಕ ಮಾಡ್ತೀನಪ್ಪ, ಅವಾಗ ಏನು ಮಾಡೋದು? ಇದಕ್ಕೆ ಬೇರೆ ಉತ್ತರ ಕೊಡ್ಬೇಕ್ರಿ. ಅದಕ್ಕೆ ಬೇರೆ ಉತ್ತರವನ್ನೇ ಕೊಟ್ಟ ಕೃಷ್ಣ ಪರಮಾತ್ಮ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇರ್ಥೆ ನತ್ವಂ ಶೋಚಿತು ಮರ್ಹಸಿ. ಇದು ಅಪರಿಹಾರ್ಯವಾದದ್ದು. ಈಗ ಬಹಳ ಚಳಿ ಇದೆ ಅಂತೆಲ್ಲ ನೀವು ವ್ಯವಹಾರ ಮಾಡ್ತಾ ಇದ್ದೀರಿ, ನಿಮ್ಮ ಕೈಯಲ್ಲಿ ಏನಾದರೂ ಮಾಡ್ಲಿಕ್ಕೆ ಆಗ್ತದ? ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಳೆ ಬೇಸಿಗೆ ಬರ್ತದೆ, ಬಹಳ ಬಿಸಿಲಾಯ್ತು ರೀ ಅನ್ಬೋದಷ್ಟೇ, ಏನಾದರೂ ಮಾಡ್ಲಿಕ್ಕೆ ಆಗ್ತದ? ಮಳೆಗಾಲ ಬರ್ತದೆ. ಇದು ಕಾಲಚಕ್ರದಲ್ಲಿ ಬರುವಂತಹದ್ದೇ, ಇದು ಅಪರಿಹಾರ್ಯವಾದದ್ದು. ಆದ್ರಿಂದ ಯಾವುದು ನಮ್ಮ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಪರಿಹಾರ್ಯ ಅಂತ ಆಗ್ಬಿರ್ತದೋ, ಅನಿವಾರ್ಯ ಅಂತ ಆಗ್ಬಿಟ್ಟಿರ್ತದಲ್ಲ, ಅಂತಹ ವಿಷಯದಲ್ಲಿ ಶೋಕ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀವು ಯಾವುದೋ ಒಂದು ಸಣ್ಣ ಸಾಮಗ್ರಿ ತಂದಿರ್ತೀರಿ, ನಿಮ್ಗೆ ಗೊತ್ತದ, ತಂದ ದಿವಸನೇ ಗೊತ್ತಿರ್ತದೆ 3 ದಿವಸದಲ್ಲಿ ಹಾಳಾಗ್ತದೆ ಇದು ಅಂತ, ಅದು ಗೊತ್ತಾಗ್ತದೆ ಅಂತ. ಆದ್ದರಿಂದ ಅದು ಕೆಟ್ಟರು ಹಣೆ ಬಾರದೆ ಇಷ್ಟಿದ್ ಬಿಡಿ ಅಂತಂತೀರಿ ನೀವು. ಅಪರಿಹಾರ್ಯ ಅಂತ ನಿಮ್ಗೆ ಗೊತ್ತಾಯಿತು ಅಂದ್ರೆ ಶೋಕ ನಾವು ಮಾಡೋದಿಲ್ಲ. ಹಾಗೆ ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದ್ದಾನೆ ಅಂದ್ರೆ ಒಂದ್ ದಿವಸ ಇವನಿಗೆ ಮರಣ ಬರೋದಿದೆ. ನಮ್ಮ ವಸುದೇವ ಇನ್ನ ಬಹಳ ಸರಿ ಹೇಳ್ತಾನೆ, ಅದ್ಯವ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಕಂಸ, ನಿನ್ ತಂಗಿನ ಕೊಲ್ಲಬೇಕು ಅಂತ ವಿಚಾರ ಮಾಡ್ತೀಯಲ್ಲೋ, ನೀ ಕೊಂದಿಲ್ಲ ಅಂದ್ರೂ ಒಂದ್ ದಿವಸ ಅವಳು ಹೋಗ್ಲೇಬೇಕಲ್ವ? ಯಾಕೆ ಅಂದ್ರೆ ದೇಹೇನ ಸಹಜಾಯತೆ. ನೋಡ್ರಿ, ಮೃತ್ಯು ಅನ್ನೋದು ಬಂದೇ ಬರ್ತದೆ ಅಂತ ಆಗೋದಿದ್ದಾಗ ನೀವ್ಯಾಕೆ ಅದನ್ನ ಕರಿತೀರಿ? ಅದು ಹೇಳ್ದೆ ಕೇಳ್ದೇನೆ ಬರ್ತದೆ ಒಂದ್ ದಿವಸ. ಆದ್ರಿಂದ ಮತ್ತ್ಯಾಕೆ ಅದನ್ನ ಕರೀಲಿಕ್ಕೆ ಹೋಗ್ತೀರಿ? ಯಾಕೆ ಕೊಲ್ಲಿಕ್ಕೆ ಹೋಗ್ತೀರಿ ಅಂತ ಅಭಿಪ್ರಾಯದಲ್ಲಿ ಅಲ್ಲೇ ಹೇಳ್ತಾ ಇರೋದು. ಹಾಗೆ ಯಾರು ಮೃತರಾಗಿರ್ತಾರೋ ಅವರಿಗೆ ಜನ್ಮವೂ ಕೂಡ ಮತ್ತೊಮ್ಮೆ ಆಗುತ್ತದೆ. ಯಾವ ಯೋನಿಯಲ್ಲಾಗ್ತದೋ ಅವರವರ ಮಾಡಿರುವಂತಹ ಕರ್ಮಾನುಸಾರವಾಗಿ ಅದು ಇರುವಂತಹದ್ದು, ಆದರೆ ಮತ್ತೊಮ್ಮೆ ಹುಟ್ಟಲೇಬೇಕು ಅವರು. ಆದ್ರಿಂದ ಹುಟ್ಟು ಮೃತನಾದವನಿಗೆ ಬಂದೇ ಬರುತ್ತದೆ. ಇವನು ಹುಟ್ಟಿದ್ದಾನೆ ಅಂತಂದ್ರೆ ಮರಣ ಅಂತನ್ನೋದು ಇವನಿಗೆ ಇದ್ದೇ ಇದೆ. ಇದು ಅಪರಿಹಾರ್ಯವಾದದ್ದು ಅಂತಾದ್ದರಿಂದ ನೀನು ಶೋಕ ಮಾಡಲಿಕ್ಕೆ ಏನು ಕಾರಣ ಇಲ್ಲ. ನೋಡಿ, ಈ ತರಹದ ಮಾತುಗಳನ್ನು ಹೇಳಿದಾಗ ಇನ್ನ ನಮಗಿರುವ ಅಸ್ವಾತಂತ್ರ್ಯ ಸ್ಫುಟವಾಗಿ ಗೊತ್ತಾಗುತ್ತದೆ. ನಮ್ಗೇನಾದ್ರೂ ಮಾಡ್ಲಿಕ್ಕಾಯ್ತಾ ಹೇಳಿ? ಚಿಕ್ಕವರಿದ್ವಿ, ದೊಡ್ಡವರಾಗ್ಬಿಟ್ವಿ, ಆಗಬಾರ್ದಾಗಿತ್ತು, ಆದಿಲ್ಲ, ಮತ್ತೇನ್ ಮಾಡೋದು? ಏನಾದ್ರೂ ಮಾಡ್ಲಿಕ್ಕಾಯ್ತಾ? ಏನು ಮಾಡ್ಲಿಕ್ಕಾಗಲಿಲ್ಲ. ಮುಂದೆ ನಮಗೆ ಮುಪ್ಪು ಬರ್ತದೆ, ಅದನ್ನೇನಾದ್ರೂ ತಡಿಲಿಕ್ಕೆ ಆಗ್ತದ? ಏನೋ ಪಾಪ ಗುಳಿಗೆ ತಗೊಳ್ತಾರೆ, ಆಗಬಾರ್ದು, ಇನ್ನ ಹಾಗೆ ಸುಂದರ ಆಗಿರ್ಬೇಕು, ಬಿಳಿ ಕೂದಲಾಗಿರ್ಬಾರ್ದು ಅಂತ. ಏನ್ ಮಾಡ್ಲಿಕ್ಕೆ ಬರಲ್ಲ. ನಾವು ಅಸ್ವತಂತ್ರರು, ಮುಚ್ಚಾಕೊಳ್ಬೋದಷ್ಟೇ. ಅರೆ, ವಸ್ತುಸ್ಥಿತಿ ನಿಮ್ಗೆ ಗೊತ್ತಿದೆ ಅಲ್ಲ, ನೀವೇ ಬಿಳೆ ನೋಡ್ಕೊಂಡೆ ತಾನೇ ಹಚ್ಕೊಂಡಿರೋದು. ಆದ್ದರಿಂದ ತಡಿಲಿಕ್ಕಾಗೋದಿಲ್ಲ. ಏನಾದ್ರೂ ಬೇರೆ ಮಾಡ್ಬೋದು, ಆದರೆ ಅದು ಬಂದೇ ಬರ್ತದೆ. ಆದ್ದರಿಂದ ನಾವು ಎಷ್ಟು ಅಸ್ವತಂತ್ರರಿದ್ದೀವಿ ಅಂತನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೆ ಕೃಷ್ಣ ಪರಮಾತ್ಮ ಇದನ್ನು ಹೇಳ್ತಾ ಇದ್ದಾನೆ. ಯಾವಾಗ ನಾವು ಅಸ್ವತಂತ್ರರಿದ್ದೀವಿ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅನ್ಕೊಳ್ಬೇಡಿ, ಅಸ್ವತಂತ್ರ ಇದ್ದೀವಿ ಅಂತ ಇಷ್ಟು ಅನ್ಕೊಳ್ತೀರಲ್ಲ, ಅವಾಗ ಏನಾದರೂ ಉಪದೇಶ ಮಾಡಿದರೆ ಮನಸ್ಸೊಳಗೆ ಹೋಗ್ತದೆ. ನಮ್ಮನ್ನೇ ಸ್ವತಂತ್ರ, ನಾವು ಮಾಡ್ಕೊಂಡಿದ್ದೆಲ್ಲ ಸರಿ ಇದೆ ಅಂತನ್ನುವ ಭಾವನೆ ಇತ್ತು ಅಂತಂದಾಗ ಆಗ ವೇದಾಂತದ ಜ್ಞಾನ ಉಪದೇಶ ಅನ್ನೋದು ಹೋಗಲ್ಲ ಮನಸ್ಸಿಗೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾಪರಿ ದೇವನ. ಈ ಶರೀರ ಬರ್ತದೆ ಹೋಗ್ತದೆ ಅಂತ ಹೇಳಿದ್ರಲ್ಲ, ಅದು ಅಷ್ಟೇ. ಬಂದದ್ದು ಪ್ರಕೃತಿಯಿಂದ, 4 ದಿವಸ ಇತ್ತು, ಮತ್ತೆ ವಾಪಸ್ ಅಲ್ಲೇ ಹೋಗೋದು. ಇಲ್ಲಿ ಯಾಕೆ ಪರಿದೇವನ? ಯಾಕೆ ನಿನಗೆ ಶೋಕಪ? ಬಂತು ಹೋಯ್ತಪ್ಪ ಅಷ್ಟೇ ಅದು. ಆದ್ದರಿಂದ
ಶೋಕ ಮಾಡಲಿಕ್ಕೆ ಕಾರಣಗಳಿಲ್ಲ ಅಂತ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮ ಅನೇಕ ವಿಚಾರಗಳಿಂದ ಅನೇಕ ಶ್ಲೋಕಗಳಿಂದ ನಿರೂಪಿಸಿ ಈಗ ಮತ್ತೊಂದು ವಿಚಾರವನ್ನು ಹೇಳ್ತಾನೆ. ಅರ್ಜುನ ಹೇಳ್ದ, ನನ್ನ ಮೈ ಗಡಗಡ ಅಂತದೋ ಮಾರಾಯ, ವೇಪತುಶ್ಚ ಶರೀರೇಮೆ ರೋಮಹರ್ಷಶ್ಚ ಜಾಯತೆ. ಇವರೆಲ್ಲ ನೋಡಿದರೆ ಹೇಗೆ ಯುದ್ಧ ಆಡೋದು, ಆಮೇಲೆ ಪಾಪನೂ ಬರ್ತದೆ ಅಂತ ಹೇಳಿದ್ದ. ಇದು ಧರ್ಮ ಹೌದೋ ಇಲ್ಲೋ ಸಂದೇಹನೂ ಇದೆ ಅವನಿಗೆ. ಅದರಿಂದ ಏನು ಮಾಡೋದು, ಯುದ್ಧ ಆಡಲೇಬೇಕು ಅಂತ ಕೃಷ್ಣ ಹೇಳ್ಬಿಟ್ಟ. ಇವಾಗ ಅನೇಕ ಶ್ಲೋಕಗಳಿಂದನೂ ಹೇಳ್ದ, ತಸ್ಮಾತ್ ಯುದ್ಧಸ್ವ, ಯುದ್ಧ ಆಡಲೇಬೇಕು, ಭಗವಂತ ಸ್ವತಂತ್ರ ಇದ್ದಾನೆ, ಅವನ ಪ್ರೀತ್ಯರ್ಥವಾಗಿ ಈ ಯುದ್ಧವನ್ನು ಆಡಲೇಬೇಕು ಅಂತೆಲ್ಲ ಹೇಳ್ದ. ಆದರೆ ಈ ಯುದ್ಧ ಅನ್ನೋದು ಧರ್ಮ, ಇದನ್ನ ಮಾಡಲೇಬೇಕು ಅಂತ ಕೃಷ್ಣ ಹೇಳಲಿಲ್ಲ. ಸತ್ಕರ್ಮದಿಂದ ಪಾಪ ಬರಲ್ಲ ಅಂತ ಹೇಳ್ದ, ದುಷ್ಕರ್ಮದಿಂದ ಪುಣ್ಯ ಬರಲ್ಲ ಅಂತ ಹೇಳ್ದ. ಅಂದ್ರೆ ಸುಖ ಇಲ್ಲ ದುಃಖ ಇಲ್ಲ ಅಂತ ನಮ್ಮನ್ನು ನಿರೂಪಿಸಿಕೊಟ್ಟ. ಆದರೆ ಈ ಯುದ್ಧ ಅನ್ನೋ ಧರ್ಮ ಅಂತ ಹೇಳ್ಬೇಕಲ್ರಿ, ಅದನ್ನ ಹೇಳಲಿಕ್ಕೆ ಈಗ ಮಾತಾಡ್ತಾನೆ ಕೃಷ್ಣ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಈಗ ಪರಮಾತ್ಮ ಸ್ವಸ್ವರ್ಣಾಶ್ರಮೋಚಿತವಾಗಿರುವಂತಹ ಕರ್ಮವನ್ನು ಬಿಡಬಾರದು ಅನ್ನುವಂತಹ ಅಂಶವನ್ನ ತಿಳಿಸ್ಕೊಡ್ತಾನೆ. ಯಾಕೆಂದ್ರೆ ಇದುವೇ ಈ ತತ್ವಜ್ಞಾನಕ್ಕೆ ಸಾಧನವಾದದ್ದು. ಪರಮಾತ್ಮನೇ ಪ್ರೀತನಾಗಬೇಕು, ಅವನ ಸಂತೋಷಕ್ಕೆ ಈ ಕಾರ್ಯ ಮಾಡ್ತಾ ಇರೋದು. ಅವನ ಜ್ಞಾನ ಭಕ್ತಿ ಪ್ರಸಾದಗಳು ಇವುಗಳಿಷ್ಟು ಬಂದರೆ ಸಾಕು, ಬೇರೆ ಯಾವುದು ಬೇಡ ಅಂತ ಈ ರೀತಿಯಾಗಿ ಯಾವ ಕರ್ಮಗಳನ್ನು ಮಾಡ್ತಾ ಇದ್ದೀವಲ್ಲ, ಇದನ್ನು ನಿಷ್ಕಾಮ ಕರ್ಮ ಅಂತ ಕರೀತಾ ಇದ್ದಾರೆ. ಈ ನಿಷ್ಕಾಮ ಕರ್ಮದ ಅನುಷ್ಠಾನದಿಂದಲೇನೆ ಈ ಉತ್ತಮವಾಗಿರುವಂತಹ ಜ್ಞಾನ ಬರೋದು. ಪರಮಾತ್ಮ ಸ್ವತಂತ್ರ ಇದ್ದಾನೆ, ನಾನು ಅಸ್ವತಂತ್ರ ಇದ್ದೀನಿ, ನಾನು ಅಭಿಮಾನವನ್ನು ಪರಿತ್ಯಾಗವನ್ನು ಮಾಡಿ ಉತ್ತಮವಾಗಿರುವಂತಹ ಪದವಿಯನ್ನ ಕರ್ಮಬಂಧವನ್ನ ಪರಿಹರಿಸಿಕೊಂಡು ಮೋಕ್ಷವನ್ನು ಪಡಿಬೇಕು ಇತ್ಯಾದಿ ಎಲ್ಲ ವಿಚಾರಗಳು ಸಾಂಖ್ಯ ಬರೋದೇನೆ ಈ ನಿಷ್ಕಾಮ ಕರ್ಮದ ಅನುಷ್ಠಾನದಿಂದ. ಅದನ್ನ ಬೋಧನೆ ಮಾಡಲಿಕ್ಕೆ ಅಂತ ಪರಮಾತ್ಮ ಈಗ ಹೇಳ್ತಾ ಇದ್ದಾನೆ. ನೋಡು ಅರ್ಜುನ, ಸ್ವಧರ್ಮಮಪಿ ಚಾವೇಕ್ಷ ನ ವಿಕಂಪಿತು ಮರ್ಹಸಿ. ಎದುರಿಗೆ ಬಂದದ್ದು ಈಗ ಯುದ್ಧ ಪ್ರಸಕ್ತವಾಗಿದೆ, ಇದು ನಿನ್ನ ಧರ್ಮ, ನೀನು ಕ್ಷತ್ರಿಯ ಅಂತಾದ್ದರಿಂದ ಕ್ಷತ್ರಿಯರಿಗೆ ಭಗವಂತನ ದ್ವೇಷಿಗಳು ಅವರಿಗೆ ಸಹಾಯಕರಾದವರ ನಿಗ್ರಹ ಮಾಡುವುದೇನೆ ಪರಮಧರ್ಮ. ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನೋ ಮಾಡ್ತಾರೆ ಅಂದರೆ ಅವರಿಗೆ ಉತ್ತಮ ಗತಿ ಇಲ್ಲ. ಕೃಷ್ಣ ಮುಂದನ್ನು ಹೇಳ್ತಾನೆ, ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಅಲ್ಲ, ಇದು ಧರ್ಮ ಹೋದೋ ಏನೋ ಅಂತ ಕೇಳಿದ್ವಿ ನಾವು. ಯುದ್ಧ ಏನೋ ಆಡ್ಬಿಡ್ಬೋದು, ಆದರೆ ಪುಣ್ಯ ಬರ್ತದೋ ಪಾಪ ಬರ್ತದೋ, ಸುಖ ಆಗ್ತದೋ ದುಃಖ ಆಗ್ತದೋ, ಏನ್ ಮಾಡೋದು ಅಂದ್ರೆ ಧರ್ಮ್ಯಾತ್. ಇದು ಧರ್ಮಕ್ಕೆ ಕಾರಣವಾಗಿರುವಂತಹದ್ದೇ, ಅಂದ್ರೆ ಪುಣ್ಯಕ್ಕೆ ಕಾರಣವಾಗಿರುವಂತಹದ್ದೇ. ಪುಣ್ಯಕ್ಕೆ ಕಾರಣವಾಗಿರುವಂತಹ ಉತ್ತಮವಾಗಿರುವ ಸುಖಕ್ಕೆ ಕಾರಣವಾಗಿರುವಂತಹ ಈ ಧರ್ಮ ಸಾಧನವಾದ ಯುದ್ಧಕ್ಕಿಂತಲೂ ಇನ್ನೊಂದು ಶ್ರೇಯಸ್ಕರವಾದದ್ದು ಕ್ಷತ್ರಿಯನಾದ ನಿನಗೆ ಇಲ್ಲ ಅರ್ಜುನ. ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಧರ್ಮ್ಯ ಅಂದ್ರೆ ಧರ್ಮ ಅಂದ್ರೆ ಪರಮಾತ್ಮ, ಧರ್ಮ ಧರ್ಮವಿದುತ್ತಮ. ಧರ್ಮ ಅಂದ್ರೆ ಪರಮಾತ್ಮ, ಧರ್ಮ್ಯ ಅಂದ್ರೆ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು. ಈ ಯುದ್ಧ ಅನ್ನೋದು ಪರಮಾತ್ಮನ ಪೂಜಾರೂಪವಾದದ್ದು ಅಂತಾದ್ದರಿಂದ ಪರಮಾತ್ಮನ ಪೂಜಾರೂಪವಾಗಿರುವಂತಹ ಯುದ್ಧಕ್ಕಿಂತಲೂ ಇನ್ನೊಂದು ಶ್ರೇಯಸ್ಕರವಾದದ್ದು ನಿನಗಿಲ್ಲ. ಅಂದ್ರೆ ಈ ಯುದ್ಧ ಆಡ್ತಾ ಇರೋದು ಅವ್ರ ಮೇಲೆ ದ್ವೇಷ ಮಾಡಿ ನೀನು ಅವ್ರ ಉಪಯೋಗ ಇಲ್ಲ, ಅವ್ರ ಆಸ್ತಿ ಕೊಡ್ಲಿಲ್ಲ ನಿಮಗೆ ಅಂತ ಈಗ ಜಗಳ ಹಚ್ತಾರೆ ನೋಡ್ರಿ ಲೋಕದಲ್ಲಿ. ಆ ತರಹ ಕೃಷ್ಣ ಪರಮಾತ್ಮ ಜಗಳ ಹಚ್ಚಿಬಿಟ್ಟು ಯುದ್ಧ ಮಾಡಿಸ್ತಾ ಇದ್ದಾನ ಇಲ್ಲಿ? ಇಲ್ಲ. ಕ್ಷತ್ರಿಯನಾಗಿರುವಂತಹ ಅರ್ಜುನನಿಗೆ ಉತ್ತಮ ಗತಿಯಾಗಬೇಕು ಅಂದ್ರೆ ನನ್ನ ಪೂಜಾ ರೂಪವಾಗಿ ಈ ಯುದ್ಧವನ್ನು ಅವನು ಆಡಲೇಬೇಕು. ಅಲ್ಲಿ ದೈವಾತ್ ಇವನು ಸಂಬಂಧಿಕರೇ ಇರೋದ್ರಿಂದ ಅವರನ್ನು ಕೊಲ್ಲುವಂತಹ ಪ್ರಸಕ್ತಿ ಬಂದಿದೆ ಅಷ್ಟೇ. ಆದ್ರಿಂದ ಅಲ್ಲಿ ಭೀಷ್ಮದ್ರೋಣಾದಿಗಳ ಅಕಸ್ಮಾತ್ ಏನಾದರೂ ಕೂಡ ದುರ್ಯೋಧನನ ಪಕ್ಷವನ್ನ ಹಿಡಿದಿದ್ದಿಲ್ಲ ಅಂತಂದಾಗ ಅವ್ರನ್ನ ಯಾಕೆ ಕೊಲ್ಲಿಕ್ಕೆ ಹೋಗ್ತಾನೆ ಇವನು? ಆದ್ದರಿಂದ ಇದು ಕೇವಲ ದ್ವೇಷದಿಂದ ಯುದ್ಧದ ಪ್ರವೃತ್ತಿ ಆಗಿದೆ ಅಂತ ಅನ್ಕೊಳ್ಬೇಡಿ. ಪರಮಾತ್ಮನ ದ್ವೇಷಗಳ ಮೇಲೆ ದ್ವೇಷ ಮಾಡಬೇಕು, ಅದು ಬೇರೆ ವಿಚಾರ.
ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳನ್ನೆಲ್ಲ ಹೇಗೆ ದ್ವೇಷಗಳು ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಅದು ಬೇರೆ ವಿಚಾರ. ಆದರೆ ಕೇವಲ ದ್ವೇಷ ಪ್ರಯುಕ್ತವಾಗಿ ಇಲ್ಲಿ ಯುದ್ಧ ಆಡಿದ್ದಲ್ಲ. ಇಲ್ಲಿ ಪರಮಾತ್ಮನ ಪೂಜೆ, ಪರಮಾತ್ಮನ ಪ್ರಸನ್ನತೆಗೆ ಅಂತ ಈ ಯುದ್ಧ ನಡೀತಾ ಇರೋದು. ಅದಕ್ಕೆ ಧರ್ಮ್ಯಾಧಿ ಯುದ್ಧ. ಇಲ್ಲಿ ಒದಗಿ ಬಂದಿರುವಂತಹ ಯುದ್ಧ ಇದು ಧರ್ಮ್ಯ, ಪರಮಾತ್ಮನ ಪೂಜೆಗೋಸ್ಕರ ಇರುವಂತಹದ್ದು. ಇಂತಹ ಯುದ್ಧಕ್ಕಿಂತಲೂ ಕೂಡ ಅಧಿಕವಾದಂತಹ ಶ್ರೇಯಸ್ಕರವಾದದ್ದು ಕ್ಷತ್ರಿಯನಾದ ನಿನಗಿಲ್ಲ. ಅಂದ್ರೆ ಇದನ್ನ ಬಿಟ್ಟು ನಾನು ಜಪ ಮಾಡ್ತಾ ಕೂಡ್ತೀನಿ, ಅರ್ಜುನ ಮುಂದೆ ಹೇಗಿದ್ರು ಕೂಡ ಮತ್ತೆ ಅವತಾರವನ್ನು ಮಾಡಿ ಗ್ರಂಥ ಬರೆಯೋನಿದ್ದಾನೆ, ಇವಾಗೇ ಬರೆದು ಬಿಡ್ತೀನಿ ಅಂತ ಈ ತರಹ ಮಾಡ್ತಕ್ಕದ್ದಲ್ಲ. ಯಾವ ಶರೀರವನ್ನು ಪರಮಾತ್ಮ ಕೊಟ್ಟಿದ್ದಾನೋ ಆ ಶರೀರಕ್ಕೆ ಏನು ಅವಸ್ಥೆ ಇದೆಯೋ, ಯಾವ ವರ್ಣದಲ್ಲಿ ಅದಿದೆಯೋ, ಯಾವ ಆಶ್ರಮವನ್ನು ಪಡೆದಿದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ವರ್ತಿಸ್ಬೇಕು. ಯಾರೋ ಹೇಳಿದರು, ಪೂರ್ವಜನ್ಮವನ್ನೆಲ್ಲ ಹೇಳ್ತಾರೆ ಅಂತಿರ್ತಾರೆ ನೋಡ್ರಿ. ಹಿಂದಿನ ಜನ್ಮದಲ್ಲಿ ನೀನು ಶೂದ್ರಾಗಿದ್ಯಪ್ಪ ಅಂತ ಹೇಳಿದ್ರು. ಇದು ಬಹಳ ಚಲೋ ಆಯ್ತು. ಬ್ರಾಹ್ಮಣರು ಅಂತ ಆದ್ರೇ ಬಹಳ ನಿಯಮ ಇರೋರು. ಹಂಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಅದನ್ನ ನೋಡಬಾರ್ದು, ಅದನ್ನ ತಿನ್ನಬಾರ್ದು, ಇದನ್ನ ತಿನ್ನಬಾರ್ದು, ಇಷ್ಟು ಗಂಟೆಗೆ ಹೇಳಬೇಕು, ಉಪದೇಶ ಮಾಡಬೇಕು, ಅಧ್ಯಯನ ಮಾಡಬೇಕು, ಇದು ಯಾವುದೂ ಕೂಡ ಅವ್ರಿಗಿಲ್ಲ. ಹೇಗಿದ್ರು ನಾನು ಹಿಂದಿನ ಜನ್ಮದಲ್ಲಿ ಬೇರೆ ದೇಹದಲ್ಲಿದ್ದೆ, ಆವಾಗ ನನ್ನ ವರ್ಣ ಬೇರೆ ಇತ್ತು, ಅದನ್ನ ಇವಾಗ ಮಾಡೋಣ ಅಂದ್ರೆ ಹಾಗೂ ಆಗೋದಿಲ್ಲ. ಯಾವ ಶರೀರ ಬಂದಿರ್ತದೋ ಅದು ಯಾವ ವರ್ಣ ಆಶ್ರಮದಲ್ಲಿ ಇರ್ತದಂತ ನಾವು ಅನ್ಕೊಂಡಿರ್ತೀವಲ್ಲ, ಅದಕ್ಕೆ ತಕ್ಕ ಹಾಗೇನೆ ನಡೆಸಬೇಕು. ಆದ್ರಿಂದ ಮುಂದೆ ನಾನು ಸ್ವಾಮಿ ಆಗ್ತೀನಿ. ಇದೇ ಅರ್ಜುನನೇ ಸುಭದ್ರೆಯನ್ನು ವಿವಾಹ ಆಗಬೇಕು ಅಂತ ಹೇಳಿ ಮತ್ತೆ ಯತಿಗಳ ದೇಶದಲ್ಲಿ ಹೋಗಿದ್ದೆ ನೋಡಿ. ಬೇಡಪ್ಪ ಅಂತ ತಪಸ್ ಮಾಡ್ಲಿಕ್ಕೆ ಹೋಗ್ಬೋದು ಇವತ್ತಿಗೂ ಕೂಡ. ಆದರೆ ಅಲ್ಲಿ ತಪಸ್ಸನ್ನು ಮಾಡಿ ಏನು ಪುಣ್ಯ ಪಡಿತಾನೋ ಅದು ಇಲ್ಲಿ ಭಗವಂತನ ಪೂಜಾ ಅಂತ ತಿಳಿದುಕೊಂಡು ಮಾಡಿರುವಂತಹ ಯುದ್ಧಕ್ಕಿಂತಲೂ ಬಹಳ ಅಲ್ಪ ಅದು. ಯಾಕಿದು ವಿಹಿತವಾಗಿರುವಂತಹ ಕರ್ಮ, ಅದೇ ನಿಷಿದ್ಧವಾದ ಕರ್ಮ ಅಂತೇನಲ್ಲ, ಅಷ್ಟು ವಿಹಿತ ಅಲ್ಲ ಇದು. ಕ್ಷತ್ರಿಯರಿಗೆ ಪರಮಾತ್ಮನ ದ್ವೇಷಗಳ ನಿಗ್ರಹ ಮಾಡೋದು ಅಂತ ಅನ್ನೋದೇನಿದೆ, ಇದು ಪರಮಧರ್ಮ. ಇದು ಉತ್ತಮವಾಗಿರುವಂತಹ ಧರ್ಮ ಯುದ್ಧವನ್ನು ಬಿಟ್ಟು ಬೇರೆದನ್ನ ನೀನು ಶ್ರೇಯಸ್ಕರ ಅಂತ ಭಾವಿಸಬೇಡ. ಇದುವೇ ಅತ್ಯಂತ ಶ್ರೇಯಸ್ಕರ. ನೀನು ಬಹಳ ಪುಣ್ಯವಂತ ಇದೆಯಪ್ಪ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ನೋಡಿ, ನೀ ಏನೂ ಪ್ರಯತ್ನ ಮಾಡಿಲ್ಲ, ಎದೃಚ್ಛಯ ಪರಮಾತ್ಮನ ಇಚ್ಛಾದಿಂದಲೇನೆ ಇಂತಹ ಯುದ್ಧ ಅನ್ನೋದು ನೀನು ಎದುರಿಗೆ ಬಂದಿದೆ. ಕ್ಷತ್ರಿಯರು ಕಾಯ್ತಿರ್ತಾರಪ್ಪ ಯಾವಾಗ ಯುದ್ಧ ಆಡಿವು ಅಂತ. ನೋಡಿ, ದಿವಸ ಏನು ಕ್ಷತ್ರಿಯರು ಯುದ್ಧ ಆಡ್ತಿರೋದಿಲ್ಲ. ನೀವು ರಾಜರ ಕಥೆಗಳನ್ನು ಕೇಳಿರ್ತೀರಲ್ಲ, ತಮ್ಮ ಇಡೀ ಜನ್ಮದಲ್ಲಿ 1-2 ಯುದ್ಧ ಆಡಿರ್ತಾರಷ್ಟೇ. ಅಷ್ಟರಲ್ಲೇ ಪರಾಕ್ರಮಿಗಳು, ಭಾರಿ ವೀರ ಶೂರ ಅಂತ ನಾವು ಅಂತೀವಷ್ಟೇ. ದಿವಸ ಅಂತೂ ಕತ್ತಿ ಹಿಡ್ಕೊಂಡೇನು ಯುದ್ಧ ಆಡ್ತಿರಲ್ಲ ಅವರು. ಅದು ಇಂತಹ ಧರ್ಮ ಯುದ್ಧ ಅಂತ ಅನ್ನೋದಂತೂ ಕೆಲವೊಬ್ಬರಿಗಂತೂ ಬಂದಿರೋದೇ ಇಲ್ಲ. ಅಧರ್ಮ ಯುದ್ಧನೇ ಆಡ್ತಾ ಇರೋದು ಎಲ್ಲರೂ. ಮಲ್ಕೊಂಡಾಗ ಕೊಲ್ಲೋದು, ಹಿಂದೆ ಹೋಗೋ ಕಾಲಕ್ಕೆ ಕೊಲ್ಲೋದು, ವಿಷ ಹಾಕ್ಬಿಟ್ಟು ಕೊಲ್ಲೋದು, ಈ ತರಹ ಮಾಡ್ತಾರೆ ಹೇಡಿಗಳ ತರಹ. ಆದರೆ ಭಗವಂತ ಪ್ರೀತನಾಗ್ಲಿ ಈ ಯುದ್ಧದಿಂದ. ಇದು ದುಷ್ಟ ನಿಗ್ರಹ ರೂಪವಾದದ್ದು, ಪರಮಾತ್ಮನಿಗೆ ಪ್ರೀತಿಜನಕವಾದದ್ದು ಅಂತ ತಿಳಿದುಕೊಂಡು ಯಾರು ಯುದ್ಧ ಆಡ್ತಾರೆ ಹೇಳಿ? ಯಾರೂ ಆಡೋದಿಲ್ಲ. ಆದರೆ ನೀನೇನೂ ಪ್ರಯತ್ನ ಮಾಡಲಾರ್ದೆ ಯದೃಚ್ಛಯ ಪರಮಾತ್ಮನ ಇಚ್ಛಾದಿಂದಲೇನೆ ಈ ಯುದ್ಧ ನಿನಗೆ ಒದಗಿ ಬಂದಿದೆ ಅಂತಾದ್ದರಿಂದ ಇದನ್ನು ಮಾಡದೇ ಇರಬೇಡ, ಇದನ್ನು ಮಾಡಲೇಬೇಕು. ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ಇಂತಹ ಯುದ್ಧವನ್ನು ಪಡೆದಂತಹ ಕ್ಷತ್ರಿಯರಿಗೆ ಬಹಳ ಸುಖ ಆಗ್ತದಪ್ಪ, ಬಹಳ ಸಂತೋಷ ಪಡ್ತಾರೆ ಅವರು. ಅದಕ್ಕೆ ಒಂದು ಮಾತಿದೆ ರೀ, ನಖಾನಾಂ ಪಾಂಡಿತ್ಯಂ ಪ್ರಕಟಯತು ಕಸ್ಮಿನ್ ಮೃಗಪತಿ. ಒಂದು ಸಿಂಹ ಇತ್ತಂತೆ, ಪಾಪ ಅದು ನೋಡ್ತಾ ಇತ್ತು. ಈಗ ಸಿಂಹಕ್ಕೆ ಅದೇನೋ ಒಂದು ಕುರಿನ ಹಿಡಿತು ಅಥವಾ ಒಂದೇನೋ ಸಣ್ಣ ಜಿಂಕೆನ ಹಿಡಿತು ಅಂದ್ರೆ ಇದೇನು ಸಿಂಹ ರೀ, ಸಿಂಹ ಅಂತ ಕರೀತಾರೆ ಅದನ್ನು, ಕುರಿನ್ ತಿಂತಪ್ಪ, ಇದೇನು ಭಾರಿ ಪರಾಕ್ರಮ ಅಲ್ಲ. ಸಿಂಹಕ್ಕೆ ಬೇಕಾಗಿರುವಂಥದ್ದು ಚಲೋ ದೊಡ್ಡ ದೊಡ್ಡದಾಗಿರುವಂತಹ ಆನೆಗಳು. ಆದರೆ ಈ ಆನೆಗಳು ಎಲ್ಲಿವೆ? ದಿಗಂತೆ ಶ್ರೂಯಂತೆ ಮದಮಲಿನ ಗಂಡ ಕರಟಿನಃ. ಎಲ್ಲೋ ಇವೆ ಅಂತ ಕೇಳಿದ್ದೀವಷ್ಟೇ, ನಾವೇನು ನೋಡಿಲ್ಲಪ್ಪ. ಈ ಸಿಂಹ ಇರೋ ಅಲ್ಲಿ ಆಸ್ಪಾಸ್ ತಿರುಗಬೇಕಲ್ಲ, ಅದು ಎಲ್ಲೋ ಇದ್ದಾವೆ ಎಂದು ಕೇಳಿದ್ದೇವಷ್ಟೇ. ದಿಗಂತೆ ಶ್ರೂಯಂತೆ ನಚ ದೃಶ್ಯಂತೆ. ನಮ್ಮ ಕಣ್ಣಿಗೇನು ಕಾಣಿಸ್ತಾ ಇಲ್ಲ, ಎಲ್ಲೋ ಇವೆ ಅಂತ ಕೇಳಿದ್ದೀವಿ.
ಇನ್ನು ನಮ್ಮ ಮುಂದೆ ಅಡ್ಡಾಡುವಂತಹ ಏನು ಆನೆಗಳಿವೆ, ಕರಿಣ್ಯ, ಇವೆಲ್ಲ ಹೆಣ್ಣಾನೆಗಳು. ಈ ಗಂಡ ಆನೆಯನ್ನು ಕೊಲ್ಬೇಕ್ರಿ. ಕರಿಣ್ಯ ಕಾರುಣ್ಯಾಸ್ಪದ ಮಶಮಶೀಲಾ ಖಲು ಮೃಗಾಹ. ಇನ್ನ ಮೊಲ, ಜಿಂಕೆ, ಕುರಿಗಳು, ಎಮ್ಮೆ ಇವುಗಳನ್ನೆಲ್ಲ ಹಿಡಿದ್ರೆ ಸಿಂಹ ಅಂತ ಕರೀತಾರೇನ್ರಿ? ಆದ್ದರಿಂದ ಬಹಳಷ್ಟು ಸಂಚಾರ ಮಾಡಿ 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 ನನಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ. ಆದ್ರಿಂದ ಈ ನನ್ನ ಉಗುರುಗಳ ಶಕ್ತಿಯನ್ನ ಯಾರ ಮೇಲೆ ತೋರಿಸ್ಲಿ ಅಂತ ಸಿಂಹ ಕಾಯ್ಕೊಂಡು ಕೂತ್ಕೊಂಡಿರ್ತದೆ. ಈಗ ಯಾರೋ ಹೇಡಿಗಳಾದ ರಾಜರು ಅಂತಿರ್ತಾರೆ, ಅವ್ರಿಗೆ ಯುದ್ಧನೇ ಬೇಡ ಅಂತ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆದ್ರೆ ಅರ್ಜುನ ಅಂಥವನ, ಶತ್ರುಗಳ ಮನೆಗೆ ಹೋಗ್ಬಿಟ್ಟು ಹೊಡೆಯುವಂತಹ ಇವನು. ಇಂತಹ ನೀನು ಈಗ ಪುಣ್ಯ ಬರ್ತದೆ, ನನ್ನ ಪ್ರೀತಿ ಆಗ್ತದಪ್ಪ, ಮೋಕ್ಷಣೆ ಸಿಗುವಂತಹದ್ದು ಈ ಕರ್ಮ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ಬೇಡ ಅಂತಂತಿ ಅಂದ್ರೆ ಅನ್ಬೇಡ, ನೀನು ಇದು ಮಾಡೇ ಮಾಡು. ಅದಕ್ಕೆ ಹೇಳ್ತಾನೆ ಪರಮಾತ್ಮ, ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ನೀನು ಕೇಳಿದ್ದೇನು, ಯುದ್ಧ ಆಡಿದ್ರೆ ಪಾಪ ಬರ್ಬೋದಲ್ಲ ಅಂತಂದಲ್ಲ, ಯುದ್ಧ ಬಿಟ್ರೆ ಪಾಪ ಬರುತ್ತೆ ಅಂದ ಕೃಷ್ಣ. ಇಂತಹ ಧರ್ಮ್ಯವಾಗಿರುವಂತಹ ಯುದ್ಧ, ಸ್ವಧರ್ಮ, ಆಮೇಲೆ ಎಂತಹ ಕೀರ್ತಿರಿ. ಅರ್ಜುನನಿಗೆ ಎಷ್ಟೆಲ್ಲ ಕೀರ್ತಿ ಇದೆ, ಇವತ್ತಿಗೂ ಕೂಡ ಇದೆ. ಯಾಕೆ? ಯುದ್ಧ ಮಾಡಿದ್ದಕ್ಕೆ ಇರೋದು. ಅವತ್ತು ಬಿಟ್ಟಿದ್ದೆ ಅಂದ್ರೆ ಏನ್ರಿ ಪಾರ್ಥ ಏವ ಧನುರ್ಧರ, ಸುಮ್ಮನೆ ಏವಕಾರ ಅರ್ಥ ಹೇಳಲಿಕ್ಕೆ ಬಳಸ್ಬೇಕಷ್ಟೇ ಹೊರತು ಅರ್ಜುನ ಏನು ಭಾರಿ ದೊಡ್ಡವನಿದ್ದಿಲ್ಲ ಅಂತ ಅಂದ್ಬಿಡ್ತಾರೆ ಜನ. ಆದ್ರೆ ಇವತ್ತಿಗೂ ಕೂಡ ಪಾರ್ಥ ಏವ ಧನುರ್ಧರ ಅಂತ ಯಾಕೆ ಬಂದಿದೆ? ಅವತ್ತು ಅವನು ಯುದ್ಧ ಆಡಿದ್ದ ಅಂತ. ಆದ್ದರಿಂದ ಇನ್ನು ನಮ್ಮ ಕಥೆಯಲ್ಲಿ ಇನ್ನು ಯುದ್ಧ ಆಡಿಲ್ಲ, ಆದ್ದರಿಂದ ಇದನ್ನು ಬಿಡಬಾರ್ದು. ಯಾಕೆ ಬಿಟ್ಟಿ ಅಂತಂದ್ರೆ ಪಾಪ ಬರುತ್ತದೆ, ಆಮೇಲೆ ಕೀರ್ತಿನೂ ಬರೋದಿಲ್ಲ. ಕೀರ್ತಿ ಬರೋದಿಲ್ಲ ಅಂತಲ್ಲ, ಅಪಕೀರ್ತಿ ಬರ್ತದೆ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ. ಯುದ್ಧ ಆಡಿದರೆ ಪುಣ್ಯ ಬರುತ್ತದೆ, ಕೀರ್ತಿಯೂ ಕೂಡ ಬರುತ್ತದೆ. ಆಡಿಲ್ಲ ಅಂದ್ರೆ ಪಾಪ ಬರುತ್ತದೆ. ಬರ್ಲಿ ಬಿಡ್ರಿ, ಪಾಪ ಅಂತೂ ಏನು ಬಂದಿದ್ದೀನಿ ಅಂತ ಹಿಂಗೆ ಕೈ ಮಾಡಲ್ಲ, ಕಣ್ಣಿಗೆ ಕಾಣಿಸೋದು ಇಲ್ಲ. ಎಲ್ಲೋ ನರಕದಲ್ಲಿ ಕಷ್ಟ ಆಗ್ತದೆ ಅಂತ ಸುಮ್ಮನೆ ಹೇಳ್ತಾರೆ. ಬರ್ಲಿ, ಬೇಕಿದ್ರೆ ನಾನು ಯುದ್ಧ ಆಡೋದಿಲ್ಲಪ್ಪ ಅಂದ್ರೆ ಅದಕ್ಕೆ ದೃಶ್ಯವಾಗಿರುವಂತಹ ಒಂದು ದೋಷವನ್ನು ಹೇಳ್ತಾನೆ. ಅಕೀರ್ತಿಂ, ಅಪಕೀರ್ತಿಯನ್ನು ಹೇಳ್ತಾರೆ ನಿಂದು. ಏನ್ರಿ ಅರ್ಜುನ ಇಷ್ಟೆಲ್ಲ ದಿವಸ ಭಾರ ಹಾರಾಡ್ತಾ ಇದ್ದ, ನೋಡಿ ಯುದ್ಧ ಭೂಮಿಗೆ ಬಂದು ಹೆದರೋಡೋದ ಅಂತಂತಾರೆ. ನಿನ್ನ ಅಕೀರ್ತಿಯನ್ನ, ಈ ಕೆಟ್ಟ ಹೆಸರನ್ನ, ಅಪಕೀರ್ತಿಯನ್ನ ಎಲ್ಲರೂ ಸಾರ್ತಾರೆ. ಸಾರ್ಲಿ ಅನ್ಕೊಳ್ಳಪ್ಪ 4 ಜನ. ಅಂದ್ರೆ ಈಗ ಕೆಲವರು ಇರ್ತಾರೆ, ಅವ್ರಿಗೇನು ನಾಚಿಕೆ, ಮಾನ ಮರ್ಯಾದೆಗಳು ಅಂದ್ರೆ ದೋಷ ಅಂತ ಹೇಳ್ತಾ ಇದ್ದೇನೆ. ಜ್ಞಾನಿಗಳು ಇವೆಲ್ಲ ಇರೋದಿಲ್ಲ. ಆದ್ರೆ ಅವ್ರಿಗಿರ್ತದೆ. ಏನಿರ್ತದೆ ಅಂದ್ರೆ ಈ ಲೋಕಾಪವಾದದಿಂದ ಹೆದರೋದು ಅಂತನ್ನೋದು, ಆಮೇಲೆ ಅಪಕೀರ್ತಿಯನ್ನ ಕೇಳಬಾರದು ಅಂತನ್ನೋದು, ಇವೆಲ್ಲ ಯಶೋಧನ ನಾಮಿ ಯಶೋಗರಿಯ ಅವ್ರಿಗಿರ್ತದೆ. ಬೇರೆ ಅವರಿಗೆ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಯಶಸ್ಸು ಮಾತ್ರ ಕೆಡಬಾರ್ದು ಅಂತ ಎಲ್ಲರಿಗೂ ಕೂಡ ಇರುವಂಥದ್ದು. ನಮ್ಮ ಬಗ್ಗೆ ಯಾರು ಕೆಟ್ಟಾಗಿ ಮಾತಾಡ್ಕೊಳ್ಬಾರ್ದಲ್ಲ. ನೀವೇನು ಬಹಳ ಕೆಲಸ ಮಾಡಿರ್ರಿ ಬಿಡ್ರಿ, 4 ಜನ ನಿಮ್ಮ ಬಗ್ಗೆ ತಪ್ಪಾಗಿ ಸಾರಬಾರ್ದು ಲೋಕದಲ್ಲಿ. ಆದ್ರೆ ಯುದ್ಧರಂಗಕ್ಕೆ ಬಂದು ನೀನು ವಾಪಸ್ ಹೋದ್ರೆ ನಿನ್ನ ಈ ಅಪಕೀರ್ತಿಯನ್ನು ಎಲ್ಲರೂ ಕೂಡ ಸಾರ್ತಾರೆ. ಅಲ್ಲ, ಸಾರ್ಲಿ ಅಂತಾನೆ ಹೇಳ್ತಾ ಇರೋದು. ಅಂದ್ರೆ ಸಂಭಾವಿತಸ್ಯ ಚ ಅಕೀರ್ತಿ ಮರಣಾತ್ ಅತಿರಿಚ್ಯತೆ. ಸಂಭಾವಿತನಾದ, ಲೋಕದಲ್ಲಿ ಬಹುಮತನಾದ, ಜ್ಞಾನಿ ಅಂತ ಸಮ್ಮತನಾದ ಜನರಿರ್ತಾರಲ್ಲ, ಗೌರವಾನ್ವಿತ ಜನರು ಅಂತ ಇರ್ತಾರಲ್ಲ, ಇವರಿಗೆ ಮರಣ ಬಂದು ನಡೆಯುತ್ತೆ. ಆದ್ರೆ ಅಪಕೀರ್ತಿ ಬರಬಾರದು. ಅಪಕೀರ್ತಿ ಎನ್ನುವುದು ಮರಣಕ್ಕಿಂತಲೂ ಕೂಡ ಹೆಚ್ಚಾದದ್ದವರಿಗೆ. ನಾವೇನು ಬಹಳ ಕೆಲಸವನ್ನು ಮಾಡಿಲ್ಲ, ನಾವೇನು 4 ಜನಕ್ಕೂ ಗೊತ್ತಿಲ್ಲ, ಆದ್ದರಿಂದ ನಮ್ಮ ಬಗ್ಗೆ 4 ಜನ ಆಡ್ಕೊಳ್ಳಿ ಅಂತನೂ ಆಗಲ್ಲ. ನಾವೇನು ಮಾಡಿಲ್ಲ ಅಂದ್ರೂ ಕೂಡ ನಮ್ಮ ಬಗ್ಗೆ ಯಾರು ಏನು ಅನ್ಬಾರ್ದ್ರಿ. ಮತ್ತೆ ಏನು ಕೆಲಸವನ್ನು ಮಾಡದೇ ಇರುವಂತಹ ನಮಗೇನೆ
4 ಜನ ಅನ್ನಬಾರದು ಅಂತಿರೋ ಕಾಲಕ್ಕೆ ಇನ್ನು ಅರ್ಜುನ ಸರ್ವಶ್ರೇಷ್ಠನಾದಂತಹ ಬಹುಮತನಾಗಿರುವಂತಹ ಸಂಭಾವಿತ ವ್ಯಕ್ತಿ, ಅಂಥವನಿಗೆ ಅಪಕೀರ್ತಿ ಅಂತನ್ನೋದು ಬರಲಿ ಅಂತ ಹೇಳಲಿಕ್ಕಾಗ್ತದ? ಮರಣಕ್ಕಿಂತಲೂ ಕೂಡ ಈ ಅಪಕೀರ್ತಿ ಎನ್ನುವುದು ಬಹಳ ಹೇಯವಾದದ್ದು, ಬರಬಾರ್ದದು. ಇಲ್ಲ, ಅರ್ಜುನ ಏನು ಹಂಗೆ ಹೆದರಿ ಹೋಗಿದ್ದಲ್ಲ, ಅವನಿಗೆ ನಿಮ್ಮ ಮೇಲೆ ದಯೆ ಬಂದಿದೆ. ಕೃಪೆಯಿಂದ ಅವನು ಯುದ್ಧವನ್ನ ನಿಲ್ಲಿಸಿದ. ನಿಮ್ಮ ಮೇಲೆ ಕೃಪೆಯನ್ನು ಮಾಡಿಬಿಟ್ಟು ಯುದ್ಧ ಆಡಲಿಲ್ಲ ಅವನು. ಅಂದ್ರೆ ಅದು ನಿಮ್ಮ ಮನಸ್ಸಿನಲ್ಲಿರೋದು. ಜನ ತಿಳ್ಕೊಳ್ತಾರೇನ್ರಿ ಹಾಗೆ? ಭಯಾದ್ರಣಾದುಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತಃ ಭೂತ್ವಾ ಯಾಸ್ಯಸಿ ಲಾಘವಂ. ನೋಡಿ, ನೀವು ಸುಮ್ಮನೆ ನಿಮ್ಮಷ್ಟಕ್ಕೆ ಅಂತ ಗುಡಿಗೆ ಬಂದಿರ್ತೀರ, ದೇವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಏನೋ ಒಂದು 4 ಸ್ತೋತ್ರಗಳು ಬರೆದಿರ್ತಾವೆ, ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತ. ಅಲ್ಲಿ ಮತ್ತೆ ಕಟ್ಟಿ ಮೇಲೆ ಕೂತ್ಕೊಂಡವರು ಅಂತ ಇರ್ತಾರೆ ನೋಡಿ, ಅವ್ರು ಹೇಳ್ತಾರೆ, ನೋಡ್ರಿ ಇಷ್ಟು ದಿವಸ ಬದಲಾಗಲು ಇವ್ರು ಬಂದಿದ್ದಾಳೆ ಅಂತಂತಾರೆ. ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆ ಇರ್ಲಿಕ್ಕಿಲ್ಲ. ಇವರೆಲ್ಲರನ್ನು ತೋರಿಸ್ಲಿಕ್ಕೆ, ಇವರೆಲ್ಲರನ್ನು ನೋಡ್ಲಿ ಅಂತಾನೆ ನಾನು ಪ್ರದಕ್ಷಿಣೆ ಹಾಕ್ತಾ ಇರೋದು ಅಂತ ನಿಮ್ಗೇನಿರ್ಲಿಕ್ಕಿಲ್ಲ. ಅಂದ್ರೆ ಈ ಕರ್ತೃವಿನಲ್ಲಿರುವಂತಹ ಶುದ್ಧ ಭಾವನೆ ಎನ್ನುವುದು ಇನ್ನೊಬ್ಬರಿಗೆ ಗೊತ್ತಾಗಲೇಬೇಕು ಅನ್ನುವಂತಹ ನಿಯಮವಿಲ್ಲ. ಆದ್ದರಿಂದ ನೀನು ಈ ಎದುರಿಗಿನ ಜನರ ಮೇಲೆ ಕೃಪೆ ಮಾಡಿಬಿಟ್ಟು ಯುದ್ಧದಿಂದ ಉಪರತನಾದಿ ಎನ್ನುವ ಅಂಶವನ್ನು ಅವ್ರು ತಿಳ್ಕೊಳ್ಳಾರ್ದೆ ಹೆದರು ಓಡೋದ ಅಂತಂತಾರೆ. ವಿದುರ ಹೇಳಿದ್ದ ನೋಡಿ, ವಿದುರ ನೀತಿಯಲ್ಲಿ ಪಾಂಡವರು, ಅದರಲ್ಲೂ ಧರ್ಮರಾಜ ಸುಮ್ಮನೆ ಕೂತ್ಕೊಂಡಿದ್ದಾನೆ, ಶಾಂತರಿದ್ದಾರೆ ಅನ್ನೋದಕ್ಕೆ ಅವರಿಗೆ ಕೈಲಾಗಲ್ಲ ಅಂತ ಅನ್ಕೊಳ್ಬೇಡ ಅಣ್ಣ ಅಂತ ವಿದುರ ಹೇಳ್ತಾನೆ. ಅವ್ರು ಇವತ್ತೇ ಬೇಕಿದ್ರೆ ಭೀಮಸೇನ್ ದೇವರಿಗೆ ಹೂ ಅನ್ಬೇಕಷ್ಟೆ, ಯಾವುದಕ್ಕೆ ಹೂ ಅಂತನೂ ಇಲ್ಲ. ಅವನಿಗೆ ಗೊತ್ತಿದೆ ಇವನು ಹೂ ಅನ್ನೋದು ಅಂದ್ರೆ ಯುದ್ಧಕ್ಕೆ ಅಂತಾನೆ ಅಂತ. ಯಾಕೆ ಯುದ್ಧಕ್ಕೆ ಮಾತ್ರ ಬೇಡ ಅಂತಂತ ಇದ್ದ ಯುಧಿಷ್ಠಿರ. ಅವನಿಗೂ ಮುಂದೆ ಉಪದೇಶವನ್ನ ಮಾಡಿ ಯುದ್ಧ ಆಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಸಿದ್ರು, ಅದೇ ವಿಚಾರ. ಆದರೆ ಸಹಜವಾಗಿ ಧರ್ಮರಾಜನಿಗೆ ಯುದ್ಧದಲ್ಲೆಲ್ಲ ಆಸಕ್ತಿ ಇಲ್ಲ. ಒಂದು ಕ್ಷಣ ಆಯಿತು ಭೀಮ ನೀನು ಯುದ್ಧ ಆಡ್ಕೊಂಬ ಅಂತಂದ್ರೆ ಅವತ್ತೇ ಬಂದ್ಬಿಟ್ಟು ಈ ಕೌರವರನ್ನ ಸಂಹಾರ ಮಾಡಿಬಿಡ್ತಿದ್ದ ಭೀಮ. ಆದರೆ ಅವ್ರು ಹಾಗೆ ಮಾಡಲಿಲ್ಲ. ನಮಗೆ ಗುರುಗಳಾದವರು, ತಂದೆ ಸ್ಥಾನದಲ್ಲಿರುವವನು ಧೃತರಾಷ್ಟ್ರ, ಅವನಿಗೆ ಗೌರವ ಕೊಡಬೇಕು, ನಾವು ಶಾಂತರಾಗಿರಬೇಕು ಅಂತಿದ್ರು. ಅದಕ್ಕೆ ವಿದುರ ಹೇಳ್ತಾನೆ, ಅವರು ಈ ಧರ್ಮ ಪ್ರಜ್ಞೆಯಿಂದ ಸುಮ್ಮನಿದ್ದಾರೆ ಹೊರತು ಅವರು ಅಶಕ್ತರು ಅಂತ ತಿಳ್ಕೊಳ್ಬೇಡ. ಲೋಕದಲ್ಲಿ ಹೀಗೆ ತಿಳ್ಕೊಳ್ತಾರೆ. ಉತ್ತರ ಗೊತ್ತಿದ್ರು ಕೂಡ ಯಾಕೆ ಬೇಕು ಅಂತ ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ಉತ್ಕೊಂಡ್ರೆ ಅಯ್ಯೋ ದಡ್ಡರಿ ಇವನು ಅದಕ್ಕೆ ಮಾತಾಡ್ಲಿಕ್ಕೆ ಬಂದಿಲ್ಲ ಅಂತಂತಾರೆ. ಆದ್ದರಿಂದ ಎದುರಿಗಿರುವಂತಹ ವ್ಯಕ್ತಿಯ ಭಾವನೆಯನ್ನ ಕಣ್ಣಾರೆ ನೋಡಿ ತಿಳಿದುಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ನಿಮ್ಮ ಉದ್ದೇಶಗಳು ಸಮೀಚೀನವಾಗಿದ್ರೂ ಕೂಡ ಜನ ಹಾಗೆ ಅನ್ಕೊಳ್ಳಲ್ಲ. ಆದ್ದರಿಂದ ಕೀರ್ತಿ ಅನ್ನೋದು ನಾನೇ ಹೇಳ್ಕೊಂಡ್ರೆ ಅಲ್ಲ, 4 ಜನ ಹೇಳ್ಬೇಕಲ್ಲ. ಮತ್ತೆ 4 ಜನ ಹೇಳಬೇಕು ಅಂದ್ರೆ 4 ಜನರ ಬುದ್ಧಿ ಹೇಗಿದೆಯೋ ಹಾಗೆ ಹೋಗ್ತದಪ್ಪ. ಆದ್ರಿಂದ ಭಯಾದ್ರಣಾದ ಉಪರತಂ ಮಂಸ್ಯಂತೆ ತ್ವಾಂ ಮಹಾರಥ, ನೀನು ಭಯದಿಂದ ಓಡ್ ಹೋದಿ ಅಂತಂತಾರೆ ಹೊರತು ದಯಾಲುತನ ತೋರಿಸ್ಬಿಟ್ಟು ನೀನು ಹೋದಿ ಅಂತ ಯಾರು ಅನ್ನಲ್ಲ. ಆಮೇಲೆ ಯಾರ ಬಗ್ಗೆ ನಿನಗೆ ಉತ್ತಮ ಭಾವನೆ ಇತ್ತು, ಗೌರವ ಭಾವನೆ ಇತ್ತಲ್ಲ, ಅವರು ಆ ಗೌರವವನ್ನ ತೋರಿಸೋದನ್ನ ಬಿಟ್ಟು ಲಾಘವವನ್ನ ತೋರಿಸ್ತಾರೆ. ನಿನ್ನಲ್ಲಿ ಏನು ಅವರು ಗೌರವವನ್ನು ತೋರಿಸೋದಿಲ್ಲ. ಏನ್ ಬಿಡ್ರಿ ಅರ್ಜುನ ಇಷ್ಟೇ ಅಂತ ಅಂದ್ಬಿಡ್ತಾರೆ. ಅವೇನ್ ದೊಡ್ಡವನಲ್ಲ ಅಂತ ಲಘುತನ, ಹಗುರಾಗ್ಬಿಡ್ತೀವಿ. ಅರ್ಜುನ ನೀನು ಹಗುರಾಗ್ತೀಯಪ್ಪ ಅವ್ರ ಮುಂದೆ. ಆ ತರಹ ಸ್ಥಿತಿ ಬರಬಾರದು ಯಾರಿಗೂ ಕೂಡ. ಅವಾಚ್ಯವಾದಾಂಶ್ಚ ಬಹೂನು ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ಕಿಂ. ನೀನು ಹೋದಲ್ಲೆಲ್ಲ ಅದು ಒಂದೇ ಹೇಳ್ತಾರೆ ನೋಡಿ. ಇಲ್ಲಿ ತನಕ ಎಂದೂ ಕೂಡ ಅರ್ಜುನ ಯಾವ ಪ್ರಸಂಗದಲ್ಲೂ ಸೋತಿಲ್ಲ. ತಾನು ಬೃಹನ್ನಳೆಯಾಗಿ ಆ ಷಂಡವೇಷದಲ್ಲಿ ಇದ್ರೂ ಕೂಡ ಗೆದ್ದು ಬಂದ. ಎಂತೆಂಥ ದೇವತೆಗಳನ್ನು ಕೂಡ ಗೆದ್ದ. ಸ್ವಯಂ ಇಂದ್ರನೇ ಬಂದರೂ ಕೂಡ ಗೆದ್ದ. ಪ್ರೀತಿಯಿಂದ ಯುದ್ಧ ಆಡಿದ ಬೇರೆ ವಿಚಾರ, ಅದು ಗೆದ್ದಲ್ಲ. ಎಂದೂ ಕೂಡ ಸೋತಿಲ್ಲ ಅರ್ಜುನ. ಇಂತಹ ವ್ಯಕ್ತಿ ಈ ಒಂದು ಮಹಾಭಾರತ ಯುದ್ಧ ಅಂತ ಏನು ಪ್ರಸಕ್ತ ಆಗಿದೆ, ಇದರಲ್ಲಿ ಸೋತ ಅಂತ ಅನ್ಕೊಳ್ಳಿ.
ಇಷ್ಟೇ ರೀ ಅರ್ಜುನನ ಶಕ್ತಿ ಅಂತಂತಾರೆ. ಆದ್ರಿಂದ ನೀವು 100 ಸತ್ಕಾರ್ಯವನ್ನು ಮಾಡಿದರೂ ಕೂಡ ಒಂದು ದೊಡ್ಡ ಕಾರ್ಯದಲ್ಲಿ ಏನಾದರೂ ತಪ್ಪು ಮಾಡಿಬಿಟ್ರೆ ಅವಾಗ ಅದನ್ನೇ ದೊಡ್ಡದು ಮಾಡಿಬಿಟ್ಟು ಹೇಳ್ತಾರೆ ಜನ. ಒಂದು ಸುಭಾಷಿತ ಇದೆ, ಹೇಳಿದ್ದಾರೆ ಲೋಕದಲ್ಲಿ, ಏಕೋಪಿ ದೋಷೋ ಗುಣಸನ್ನಿಪಾತೆ ನಿಮಜ್ಜತಿಯಿಂದೋಹೋ ಕಿರಣೇಶ್ವಿವಾಂಕ. ಇರ್ಬೋದಲ್ರಿ, ಇಷ್ಟೆಲ್ಲ ಚಲೋ ಕೆಲಸ ಮಾಡಿವಿ, ಇದು ಮುಚ್ಚಿ ಹೋಗ್ಬಿಡ್ತದೆ ಅಂದ್ರೆ ಹಾಗೆ ನಿಯಮ ಇಲ್ಲ. ನೀವು ಮಾಡಿರುವಂತಹ ತಪ್ಪು ಬಹಳ ದೊಡ್ಡದಿತ್ತು ಅಂದ್ರೆ ನೀವು ಮಾಡಿದೆಲ್ಲ ಸತ್ಕಾರ್ಯವನ್ನು ಅದು ಮುಳುಗಿಸ್ಬಿಡ್ತದೆ ಅಷ್ಟೇ. ಎಲ್ಲಾ ಗುಣ ಇದೆ. ನಿಖಿಲ ರಸಾಯನ ರಾಜ ಗಂಧೇನೋಗ್ರೇಣ ಲಶುನ ಇವ. ಭಾರೀ ಗುಣ ಇದೆ ಬೆಳ್ಳುಳ್ಳಿಯಲ್ಲಿ, ಆದರೆ ಉಗ್ರವಾಗಿರುವಂತಹ ಅದರ ಗಂಧದಿಂದ ನಾವಂತೂ ಮುಟ್ಟಲ್ಲ. ಧಾರ್ಮಿಕರು ಯಾರು ಮುಟ್ಟೋದಿಲ್ಲ, ಪರಿತ್ಯಾಗ ಮಾಡಿಬಿಡ್ತಾರೆ. ಗುಣ ಮಾತ್ರ ಬಹಳ ಇದೆ. ನೀವು ಕೇಳ್ರಿ ವೈದ್ಯರಿಗೆ, ಬಹಳ ಚಲೋ ರೀ ಅಂತಂತಾರೆ. ಅವ್ರು ಏನು ಮಾಡೋದು? ಉಗ್ರವಾಗಿರೋ ಗಂಧ ಇದೆ ಅಲ್ಲ, ಹೇಗೆ ತಿನ್ನೋದು? ಆದ್ರಿಂದ ಬಹಳ ಗುಣಗಳಿವೆ ಅಂತನೂ ಮಾತಾಡ್ಲಿಕ್ಕೆ ಬರಲ್ಲ. ದೋಷೇಣ ಏಕೇನ ನಿಂದಿತೋ ಭವತಿ. ಒಂದು ಮಹಾದೋಷ ಇತ್ತು ಅಂದ್ರೆ ಅವನು ನಿಂದಾಸ್ಪದನಾಗ್ಬಿಡ್ತಾನೆ. ಇದು ಅರ್ಜುನನಿಗೆ ಈಗ ಬರುವಂಥದ್ದು. ಇಲ್ಲಿಯ ತನಕ ಒಂದು ದಿವಸನೂ ಸೋತಿಲ್ಲ, ಇವತ್ತೊಂದು ದಿವಸ ಸೋತ ಬಿಡ್ರಿ, ಮೊದಲನೇ ಸತ್ತರಿ ಅಂತ ಯಾರು ಅನ್ನಲ್ಲರಿ. ಕಾಯ್ದಿರ್ತಾರೆ ಜನ, ಯಾವಾಗ ಯಾರು ದೋಷವನ್ನು ಎಣಿಸ್ಲಿ ಅಂತ. ನೋಡ್ರಿ ಅರ್ಜುನ ಸೋತ ಹೋಗ್ಬಿಟ್ಟ, ಏನ್ ದೊಡ್ಡವನ್ರಿ ಅರ್ಜುನ ಅಂತ ಅಂದ್ಬಿಡ್ತಾರೆ. ಈ ತರಹದ ಅಪಕೀರ್ತಿ ಬರಬಾರದು ಅಂತ ಅನ್ನೋದಕ್ಕಾದ್ರೂ ಯುದ್ಧ ಆಡು ಅಂತ ಕೃಷ್ಣ ಹೇಳಿಲ್ಲ. ನನ್ನ ಪ್ರೀತಿಗೋಸ್ಕರ ಯುದ್ಧ ಆಡು, ಇದು ಯಾವುದೂ ಕೂಡ ಬರೋದಿಲ್ಲ, ಉತ್ತಮವಾದ ಕೀರ್ತಿನೂ ಬರ್ತದೆ. ಯಾಕೆ ಇದು ಅರ್ಜುನನಿಗೆ ಉಪದೇಶ ಮಾಡ್ತಾ ಇರೋದಲ್ಲ. ಈ ಅಪಕೀರ್ತಿ ಹೋಗ್ತದೆ ಅದಕ್ಕೆ ಮಾಡು ಅಂತ ಅವನಿಗೆ ಹೇಳಬಾರ್ದು, ಯಾಕೆ ಬಹಳ ದೊಡ್ಡವನು ಅವನು. ಆದ್ರಿಂದ ನನ್ನ ಪ್ರಸನ್ನತೆ ಉಂಟಾಗುತ್ತದೆ, ಇದು ಧರ್ಮ ಅಂತ ತಿಳಿ ಉತ್ತಮವಾಗಿರುವಂತಹ ಕರ್ಮಬಂಧದ ಪರಿತ್ಯಾಗಕ್ಕೋಸ್ಕರ, ಮೋಕ್ಷಕ್ಕೋಸ್ಕರ ಅಂತೆಲ್ಲ ಅರ್ಜುನನಿಗೆ ಹೇಳಬೇಕು. ಆದ್ದರಿಂದ ಹಾಗೆ ಪರಮಾತ್ಮ ಅದನ್ನು ನಿರೂಪಿಸ್ತಾ ಬರ್ತಾ ಇದ್ದಾನೆ. ಅದರಿಂದ ನೋಡು, ಹತೋ ವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯ. ನೋಡು, ನೀನು ಮೃತನಾದಿ ಅಂತಂದ್ರೆ ಸ್ವರ್ಗ ಅಂತೂ ಇದ್ದೇ ಇದೆ, ಇನ್ನ ಗೆದ್ದಿ ಅಂದ್ರೆ ಸ್ವರ್ಗವೂ ಇದೆ, ಈ ಭೂಮಿಯೂ ಇದೆ. ಇದು ಸರಿಯಾದ ಅರ್ಥ ಇದಕ್ಕೆ. ಅಂದ್ರೆ ಅಲ್ಲೊಂದು ಇಲ್ಲೊಂದು ಅಂತಲ್ಲ. ಮೃತನಾದ್ರೆ ಸ್ವರ್ಗ, ಗೆದ್ರೆ ಭೂಮಿ ಅಷ್ಟೇ ಅಲ್ಲ, ಭೂಮಿಯೂ ಕೂಡ ಬಂತು, ಈ ರಾಜ್ಯವೂ ಕೂಡ ಸಿಗ್ತದೆ. ನಾನು ಪ್ರಸನ್ನನಾಗಿದ್ದೀನಲ್ಲ, ನನ್ನ ಪ್ರೀತಿಗೋಸ್ಕರ ನೀನು ಮಾಡಿರೋದು ನನಗೆ ಗೊತ್ತಿದೆ ಅಂತಾದ್ದರಿಂದ ನಿನಗೆ ಉತ್ತಮವಾಗಿರುವ ಲೋಕವನ್ನು ನಾನು ಕೊಡ್ತೀನಿ. ಆದ್ದರಿಂದ ಪರಮಾತ್ಮನಿಗೋಸ್ಕರ ಮಾಡಿರುವಂತಹ ಕಾರ್ಯಕ್ಕೆ 2 ಪ್ರಯೋಜನ, ಲೌಕಿಕ ಅಲೌಕಿಕ ಪ್ರಯೋಜನ 2 ಇದೆ. ಆದ್ದರಿಂದ ತಸ್ಮಾದುತ್ತಿಷ್ಠ ಕೌಂತೆಯ, ಹೇಳಪ್ಪ ಅರ್ಜುನ, ಕೂತ್ಕೊಂಡಿದ್ದೇನ್ರಿ ಅಂದ್ರೆ ಯುದ್ಧಕ್ಕೆ ತಯಾರಾಗು, ಯುದ್ಧಾಯ ಕೃತನಿಶ್ಚಯ, ಯುದ್ಧಕ್ಕೆ ಅಂತ ಬಾ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಪಾಪ ಬರ್ತದೆ ಅಂತಂದೆಲ್ಲ, ಅದಕ್ಕೆ ನೇರವಾಗಿ ಉತ್ತರ ಏನು ಗೊತ್ತಾ? ನೀವು ಪರಮಾತ್ಮನ ಪ್ರೀತ್ಯರ್ಥವಾಗಿ ಈ ಯುದ್ಧವನ್ನ ಅಂತ ಈಗ ಪ್ರಸಕ್ತವಾದದ್ದು, ಬೇರೆಯವರಿಗೆ ಅವರವರ ವರ್ಣಾಶ್ರಮೋಚಿತವಾಗಿರುವಂತಹ ಕರ್ಮ, ಇದನ್ನ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡಿದಾಗ ಉತ್ತಮವಾಗಿರುವಂತಹ ಲೋಕವೇ ಇದೆ, ಲೋಕದಲ್ಲಿ ಕೀರ್ತಿಯೂ ಇದೆ, ಪುಣ್ಯ ಇದೆ, ಸುಖ ಇದೆ ಅಂತಾದ್ದರಿಂದ ಇದನ್ನೇ ಮಾಡಬೇಕು. ಈ ತರಹ ತಿಳಿದು ಮಾಡಿದಾಗ ಸುಖವೇ ಇರೋದು. ಆದರೆ ಈ ತರಹ ತಿಳಿಯದೇ ಇದ್ದಾಗ ನಮಗೆ ನಾವು ಮಾಡಿರುವಂತಹ ಚಿಕ್ಕ ಚಿಕ್ಕ ಕಾಮ್ಯ ಕರ್ಮಗಳಿಂದ ಸುಖ ಬರ್ತದೆ, ಅದು ಕ್ಷಣಿಕ, ಮತ್ತು ದುಃಖ ಬರ್ತದೆ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ. ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತಾವೆ, ಏನ್ ಮಾಡ್ಲಿಕ್ಕೆ ಬರಲ್ಲ. ಇನ್ನ ಎಷ್ಟೋ ಸತಿ ಹೇಗೆ ಅಂದ್ರೆ, ಸುಖ ಅನುಭವಿಸ್ತಿರೋ ಕಾಲಕ್ಕೆ ಅಯ್ಯೋ ಮುಂದೆ ದುಃಖ ಬರ್ತದಲ್ರಿ ಎಂದು ಸುಖ ಅನುಭವಿಸೋ ಕಾಲಕ್ಕೂ ದುಃಖ ಅನುಭವಿಸುವಂತ ಪ್ರಸಕ್ತಿ ನಮಗೆ. ಅದನ್ನಾದ್ರೂ ಸರಿಯಾಗಿ ಮಾಡ್ಲಿಕ್ಕಾಗಲ್ಲ. ಈ ತರಹ ಅವಸ್ಥೆ ಇರೋದ್ರಿಂದ ಇದನ್ನ ಸಮ ಮಾಡ್ಕೊಂಡ್ಬಿಡು. ಸುಖ ಹಾಗೂ ದುಃಖವನ್ನ ಸಮ ಅಂತ ತಿಳಿ. ಇದಕ್ಕೂ ಅನೇಕ ತಪ್ಪರ್ಥ ಹೇಳಿದ್ದಾರೆ. ಏನ್ರಿ ಸಮ ಅಂದ್ರೆ? ಸುಖ ಬಂದಾಗ
ಎಲ್ಲ ಕಡೆ ತಿರುಗ್ತೀವಿ, ಜಿಗಿದಾಡ್ತಾ ಇರ್ತೀವಿ, ಹಾಗೆ ದುಃಖ ಬಂದಾಗೂ ಮಾಡ್ಬೇಕಾ ಏನು? ಇಲ್ಲ ಸುಖವನ್ನ ಬೇಕು ಅಂತಂತೀವಿ, ಹಾಗೆ ದುಃಖನೂ ಬರಲಿ ಅಂತ ಅನ್ಬೇಕಾ ಏನು? ಅಂದ್ರೆ ಅದಕ್ಕೆ ಹೇಳ್ತಾರೆ, ದುಃಖವನ್ನು ಹೇಗೆ ಬೇಡ ಅಂತಂತೀರಲ್ಲ ಹಾಗೆ ಸುಖವನ್ನೂ ಕೂಡ ಬೇಡ ಅನ್ನೋದೇನೆ ಸಮ ದುಃಖ ಸುಖತ್ವಂ ಅಂದ್ರೆ. ಸುಖನೇ ಬೇಡ ಅಂದ್ರೆ ಸುಖದ ಸಲುವಾಗಿಯೇ ಪ್ರಯತ್ನ ಮಾಡ್ತಿರೋದಲ್ಲ ಅಂದ್ರೆ ವೈಷಯಿಕವಾಗಿರುವ ಅಲ್ಪವಾಗಿರುವಂತಹ ಸುಖ ಅಂತ ಅರ್ಥ. ಅದರಿಂದ ದುಃಖ ಬೇಡ ಅಂತ ನೀವು ಅಂತೀರಲ್ಲ, ಹಾಗೆ ಈ ಸಣ್ಣ ಪುಟ್ಟ ಕಾರ್ಯಗಳಿಂದ ಏನು ಚೂಚೂರೆ ಸುಖ ಬರ್ತದಲ್ಲ, ಇದನ್ನೂ ಬೇಡ ಅನ್ನಿ. ಯಾಕೆ ಇದನ್ನು ಬಿಟ್ರೆ ನೀವು ಪ್ರಯತ್ನವನ್ನು ಮಾಡಿದರೆ ಇದಕ್ಕೆ ಯಾವುದಕ್ಕೂ ಸಮಾನವಾಗದ ಅತ್ಯುತ್ತಮವಾಗಿರುವಂತಹ ಸುಖ ಬರ್ತದೆ, ಅದೇ ಮೋಕ್ಷ ಸುಖ. ಅದ್ರ ಬಗ್ಗೆನೇ ಈಗ ಹೇಳ್ತಾ ಇರುವಂಥದ್ದು. ಅದ್ರ ಸಲುವಾಗಿ ಪ್ರಯತ್ನ ಮಾಡ್ಬೇಕು. ಇವಾಗ ಒಬ್ರು ಹೇಳಿದರು, ಈ ಕೆಲವೊಂದು ನಕಲಿ ವಸ್ತು ಹಾಕೊಳ್ತಾರೆ ನೋಡ್ರಿ, ಬಂಗಾರದ ತರ ಇರ್ತದೆ, ಅದಕ್ಕೂ ದುಡ್ಡು ಕೊಟ್ಟೆ ತಗೋಬೇಕಲ್ಲ. ಬಂಗಾರದಷ್ಟು ಬೇಡ, ಆದರೆ ಸ್ವಲ್ಪ ಆದ್ರೂ ದುಡ್ಡು ಕೊಡ್ಬೇಕಲ್ಲ. ಯಾಕೆ ಪಾಪ ಬೈಯೋದು ಬೇಡ, ಆದರೆ ಕಳ್ಳರು ತಗೊಂಡು ಹೋಗ್ಬಿಡ್ತಾರೆ ನೋಡ್ರಿ, ಅದಕ್ಕೆ ಅಂತ. ಬೇರೆ ಉದ್ದೇಶನೇ ಇದೆ ಅದಕ್ಕೆ. ಯಾಕೆ ಅಷ್ಟು ನಿಜವಾಗಿರುವಂತಹ ಬಂಗಾರ ತಗೊಂಡು ಮಾಡಿಸಿ ಹಾಕೊಳ್ಳಿಕ್ಕೆ ಆಗಲ್ವಲ್ಲ, ಅಷ್ಟು ದುಡ್ಡಂತೂ ಇಲ್ಲಲ್ಲ. ಆದರೆ ತೋರಿಸ್ಕೋಬೇಕು ಅಂತಿದೆಯಲ್ಲ, ಏನ್ ಮಾಡೋದು? ಅದಕ್ಕೆ ಬಹಳ ಬುದ್ಧಿವಂತ ಇದೆ ನೋಡ್ರಿ ನಕಲಿ ಸಾಮಾನು ಮಾಡಿದವನು. ಅದೇ ತರಹದ್ದು ಗೊತ್ತೇ ಆಗಿರಬಾರ್ದು ಇದು ನಕಲಿ ಅಂತ, ಆ ತರಹದ ಬಂಗಾರ ಪದಾರ್ಥಗಳನ್ನು ಮಾಡ್ತಾನೆ. ಅದಕ್ಕೆ ನೀವು ದುಡ್ಡು ಕೊಟ್ಟು ತಗೊಂಡ್ರಿ. ಈಗ ನಿಮ್ಗೆ ಗೊತ್ತಿದೆ ಅದು ಏನು ಶಾಶ್ವತ ಅಲ್ಲ ಅಂತ, ಆದರೂ ಅದ್ರ ಮೇಲೆ ತುಂಬಾ ಅಭಿಮಾನ ಇಟ್ಟಿದ್ದೀವಿ. ಅದು ಒಂದ್ ದಿವಸ ಮುರಿದು ಹೋಗ್ಬಿಡ್ತದೆ. ಬಂಗಾರದಂತೂ ಅಲ್ಲ, ಆದ್ರಿಂದ ಬೇರೆ ಯಾವುದೋ ಪದಾರ್ಥದಿರ್ತದದು, ಅದು ಕರಗಿ ಹೋಯ್ತೋ ಅಥವಾ ಕತ್ತರಿಸಿ ಹೋಗ್ಬಿಡ್ತೋ ಏನೋ ಒಟ್ಟಾಯ್ತಪ್ಪ. ಬಂಗಾರದಲ್ಲಿ ಇಲ್ಲದೆ ಇರುವಂತಹ ಧರ್ಮ ಅದರಲ್ಲಿ ಇರೋದ್ರಿಂದ ಸಹಜವಾಗಿ ಬಂಗಾರ ಹೇಗೆ ನಾಶ ಹೊಂದಲ್ವೋ ಹಾಗದು ನಾಶ ಹೊಂದ್ಬಿಡ್ತು. ಆಗ ನೀವೇನ್ ಮಾಡೋದು? ಈಗ ಅವ್ನು ಮಾರೋನ್ ಕಡೆ ಹೋದ್ರಿ, ಮುರಿದೋಯ್ತಲ್ಲಪ್ಪ ಅಂತ. ಅವನು ಹೌದಲ್ರಿ, ಈಗ ಅವನು ವ್ಯಾಪಾರ ಆಗ್ಬೇಕು ಅಂದ್ರೆ ಅಂತ ಇನ್ನೊಂದು ಕೊಡ್ತೀನಿ ಅಂತಂತಾನೆ. ಈಗ ಅವನೇನೋ ನಿಜವಾಗಿ ಅವನೇನು ಹೇಳಲ್ಲ, ಆದ್ರೆ ಹೇಳ್ತಾನೆ ಅಂದ್ರೆ ನೋಡ್ರಿ, ಅಷ್ಟ್ಯಾಕೆ ಸುಮ್ಮನೆ ತೋರಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇದನ್ನ ಹಾಕೊಳ್ತೀರಿ? ನಿಮ್ಮಷ್ಟು ಎಷ್ಟು ದುಡ್ಡಿದೆ ಅಷ್ಟು ನಿಜವಾಗಿರುವಂತಹ ಬಂಗಾರದೇ ಹಾಕೊಳ್ರಲ್ಲ, ತೃಪ್ತಿ ಇರ್ತದೆ. ಇದನ್ನ ಯಾಕೆ ಹೇಳಿರೋದು ಅಂದ್ರೆ, ಈ ನಕಲಿ ವಸ್ತು ಇದ್ದ ಹಾಗೆ ವೈಷಯಿಕ ಸುಖ. ಇದನ್ನ ಅನುಭವಿಸ್ಬೇಕು, ಇದು ಬೇಕು ಅಂತ ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಆದ್ರೆ ಈ ಖರೆ ಬಂಗಾರ ಮತ್ತು 1.5 ಲಕ್ಷ ಆಗೋಗಿದೆ. ಹಾಗೆ ಆ ಸುಖ ಪರಮಾತ್ಮನ ಸಮೀಪಕ್ಕೆ ಹೋದಾಗ ಸ್ವರೂಪಭೂತವಾಗಿರುವ ಆನಂದ ಅಂತೇನಿದೆ, ಇದು ಬಹಳ ದುಬಾರಿಯಾಗಿದೆ. ಅದು ಅದಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದ್ರ ಸಲುವಾಗಿ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರಾದ್ರೂ ಕೂಡ ಅದು ಬಹಳ ಉತ್ತಮ ಅಂತಾದ್ದರಿಂದ, ಇದು ಅಸ್ಥಿರ ಅಂತಾದ್ದರಿಂದ ಇದನ್ನು ಬಿಟ್ಟು ಅಲ್ಲಿ ಪ್ರಯತ್ನ ಮಾಡ್ತಿದ್ರು ಕೂಡ ನಿಮಗೊಂದು ನೆಮ್ಮದಿ ಇರ್ತದೆ. ಹೋಗ್ಲಿ, ತೋರಿಕೆಗೆ ಈ ನಕಲಿ ವಸ್ತು ಅಂತಾದ್ರೂ ಹಾಕೊಳ್ಳಿಲ್ವಲ್ಲ, ಚಲೋ ವಸ್ತುಗಾದ್ರೂ ಕೂಡ ಪ್ರಯತ್ನ ಪಡ್ತಿದ್ದೀನಲ್ಲ ಅಂತ ನೀವಾಗೆ ಮನಸ್ಸಿಗೆ ಸಂತೋಷವನ್ನ ಪಡ್ಕೊಳ್ಬಹುದು. ಸುಮ್ಮನೆ ತೋರಿಸ್ಬೇಕು ಅಂತ, ನಾವು ಸುಖಿಗಳಾಗಿದ್ದೀವಿ ಅಂತ ತೋರಿಸ್ಲಿಕ್ಕೆ ಏನೋ ಸಣ್ಣ ಪುಟ್ಟ ಕಾರ್ಯ ಮಾಡಿ ಸುಖವನ್ನು ಪಡಿಬಹುದು ಲೋಕದಲ್ಲಿ. ಪರಮಾತ್ಮ ಸಣ್ಣ ಪ್ರಸಾದವನ್ನು ಮಾಡ್ತಾನೆ, ಅದರಿಂದ ನಮಗೆ ಪದಾರ್ಥಗಳು ಸಿಗ್ತವೆ, ಸಿಗೋದಿಲ್ಲ ಅಂತ ಏನಲ್ಲ. ಇನ್ನ ನಮ್ಮ ಪ್ರಹ್ಲಾದರಾಜರಿಗೆ ಕೇಳ್ಬಿಟ್ರೆ ಅವ್ರಂತಾರೆ, ನೀವು ಪ್ರಯತ್ನನೂ ಮಾಡೋದು ಬೇಡ, ಹಾಗೇ ಬರ್ತದೆ ಅಂತಂತಾರೆ. ಸುಖಮೈಂದ್ರಿಯಕಂ ದೈತ್ಯಾಹ ದೇಹಯೋಗೇನ ದೇಹಿನಾಂ. ಹೇ ದೈತ್ಯ ಬಾಲಕರೇ, ಚಿಕ್ಕ ಹುಡುಗನಾಗಿರುವ ಪ್ರಹ್ಲಾದ ಉಪದೇಶ ಮಾಡ್ತಾ ಇದ್ದಾನೆ. ಈ ಐಂದ್ರಿಯಕವಾದ ಇರುವ ಸುಖಕ್ಕೆ ತಾನೇ ಇಷ್ಟು ನಾವು ಕಷ್ಟಪಡ್ತಾ ಇರೋದು. ಇದು ದೇಹ ಇದೆ ಅಂತಾದ್ರಿಂದ ಈ ದೇಹಿಗಳಿಗೆ ತಾನಾಗೇ ಬರ್ತದೆ. ಯಥಾ ದುಃಖಂ ಅಯತ್ನತಃ, ದುಃಖಕ್ಕೆ ಯಾರಾದರೂ ಕೂಡ ಆಮಂತ್ರಣ ಪತ್ರಿಕೆ ಕೊಟ್ಟು ಬರ್ರಿ ನಮ್ಮ ಮನೆಗೆ ಅಂತ ಕರೆಯಲ್ವಾ, ಹಾಗೆ ಸುಖವೂ ಕೂಡ ನೀವು ಪ್ರಯತ್ನ ಮಾಡದಿದ್ರೂ ಕೂಡ ಬರ್ತದೆ. ಇದು ಬಂದಿರ್ತದೆ, ನಾವು ಸೂಕ್ಷ್ಮವಾಗಿ ಗಮನಿಸಿರಂಗಿಲ್ಲ ಅಷ್ಟೇ. ನಾವೇನು ಪ್ರಯತ್ನ ಮಾಡೇ ಅಲ್ಲ. ನಿಮಗೆ ಭಾರಿ ಒಂದು ಅಪ್ರಯತ್ನದಿಂದ ಸುಖ ಹೇಳ, ಮಲ್ಕೊಂಡ್ಬಿಡ್ರಿ. ಏನು ಪ್ರಯತ್ನ ಮಾಡಿದಕ್ಕೆ ನಿಮ್ಗೆ ಸುಖ ಬಂತು? ಏನು ಮಾಡಿಲ್ಲ ಅನ್ನೋದಕ್ಕೆ ಸುಖ ಬಂದಿದ್ದು ಅಲ್ವಾ? ಹಂಗಂತೇಳಿ ಮಲ್ಕೊಳ್ಬೇಡ್ರಿ, ಕರ್ಮ ಮಾಡಬೇಕು. ಆದ್ರೆ ಹೇಳಿದ್ದು ಸುಖನೇ ಬೇಕು ಅಂತ ಕೂತ್ಕೊಂಡ್ರೆ ಕೆಲಸ ಯಾಕೆ ಮಾಡ್ತೀರಿ? ಮಲ್ಕೊಂಡ್ಬಿಡ್ರಿ. ಅಲ್ಲಿ ಈ ಐಂದ್ರಿಕ ಸುಖಕ್ಕಿಂತ ಜಾಸ್ತಿ ಸುಖ ಇದೆ.
ಯಾವುದನ್ನು ಮಾಡಿದರೆ ಇಡೀ ದೇಹದಲ್ಲಿರುವಂತಹ ಶ್ರಮ ಎಲ್ಲ ಪರಿಹಾರ ಆಗೋಗ್ಬಿಡ್ತದೆ. ಬಹಳ ಉತ್ತಮವಾದದ್ದು ನಿದ್ರಾ ಅಂದರೆ ಏನು ಕಡಿಮೆನಾ ಅದು? ಹಾಗಂತೇಳಿ ಅದನ್ನೇ ಮಾಡಲಿಕ್ಕೆ ಆಗ್ತದ? ಆ ಅಭಿಪ್ರಾಯದಲ್ಲಿ ಹೇಳಿದ್ದಲ್ಲ. ಅದರಿಂದ ಸಣ್ಣ ಪುಟ್ಟ ಸುಖ ಅಂತನ್ನೋದನ್ನ ನೀವು ಪ್ರಯತ್ನ ಮಾಡದಿದ್ರೂ ಪಡಿಬೋದಪ್ಪ. ಅದ್ರ ಸಲುವಾಗಿ ಇಷ್ಟೆಲ್ಲ ದೊಡ್ಡ ಕೆಲಸ ಮಾಡಿಬಿಟ್ಟು ಆ ಸಣ್ಣದನ್ನೇ ಯಾಕೆ ಬಯಸ್ತಾ ಇದ್ದೀರಿ? ಅಂದರೆ ಸಂಪೂರ್ಣವಾಗಿ ದುಡ್ಡು ಸಂಪಾದನೆ ಮಾಡಿ ನಕಲಿ ವಸ್ತುಗಳಿಗೆ ಯಾಕೆ ನೀವು ಪ್ರಯತ್ನ ಮಾಡ್ತಾ ಇರೋದು? ನಿಜವಾಗಿರುವಂತಹ ಬಂಗಾರವನ್ನೇ ಪಡೀರಲ್ಲ. ಆದ್ರಿಂದ ಚಿಕ್ಕ ಚಿಕ್ಕದಾಗಿರುವಂತಹ ಈ ಸಕಾಮ ಕರ್ಮಗಳನ್ನು ಮಾಡಿ ದೇವರೇ ಅದು ಬೇಕು, ದೇವರೇ ಇದು ಬೇಕು, ಆಯ್ತಪ್ಪ ತಗೊಂಡು ಹೋಗು, ಆಯ್ತಪ್ಪ ತಗೊಂಡು ಹೋಗು, ಅವನು ಕೂಡ ಯಾಕಾದ್ರೂ ಬಂದೇವು ಮಾರಾಯ ಅಂತ ಬಹಳ ದಯಾಳುವಾಗಿರುವಂತಹ ಪರಮಾತ್ಮ ಹೇಳದೆ ಕೊಟ್ಟು ಕಳಿಸ್ತಾನೇನೋ ಬಿಡಿ. ಆದ್ರೆ ಎಷ್ಟಾದ್ರೂ ಕೂಡ ಅದು ಅಲ್ಪ ಅಲ್ವಾ, ಅಸ್ಥಿರ ಅಲ್ವಾ? ಅದ್ರ ಸಲುವಾಗಿ ಯಾಕೆ ಪ್ರಯತ್ನ ಮಾಡ್ತಾ ಇರೋದು? ಇನ್ನೊಂದು ಅಂಶ ಇದೆ. ಈ ನೋಡಿ, ಕೆಲವೊಬ್ಬರಿಗೆ ಬಹಳ ದೈಹಿಕ ಶಕ್ತಿ ಅಂತ ಇರ್ತದೆ. ಅವ್ರೇನಷ್ಟು ಓದ್ಕೊಂಡಿರೋದಿಲ್ಲ. ಪಾಪ ಅವರು ಭಾರವಾದ ವಸ್ತುಗಳನ್ನು ಎತ್ತೋದು ಅಂದರೆ ಕೂಲಿ ಕೆಲಸವನ್ನು ಮಾಡ್ತಿರ್ತಾರೆ. ಅದೇನು ಹೀನ ಅಂತ ನಾನು ಬೈತಾ ಇಲ್ಲ. ಆದರೆ ಲೋಕದಲ್ಲಿ ಆ ಏನು ಸಮಯವನ್ನ ಅಷ್ಟಕ್ಕೆ ಹಾಕ್ತಾನೆ, ಆ ಪದಾರ್ಥಗಳನ್ನು ಎತ್ತಿ ಒಂದು ದಿವಸಕ್ಕೆ ಬಹಳ ಆದರೆ 1,000 2,000 ಕೊಡ್ಬೋದು. ಆದರೆ ನೀವು ಅವನ ಕೈಯಲ್ಲಿ ಇಟ್ಕೊಂಡವ್ರು ಹೇಳ್ತೀರಿ, ನೋಡಿ ಅವನು 3 ತಾಸಲ್ಲಿ ಅಥವಾ ದಿವಸದಲ್ಲಿ 12 ತಾಸಿನಲ್ಲಿ ಕೆಲಸ ಮಾಡಿಬಿಟ್ಟು ದಿವಸಕ್ಕೆ ಪಡೆದಿದ್ದು 2,000, ಅದು ಬಹಳ ಆಯ್ತು, ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ನಾವು ಕೂತಲ್ಲೇ ಎಷ್ಟೆಲ್ಲ ಗಳಿಸ್ತಾ ಇದ್ದೇವೆ ಅಂತ ನೀವೇನ್ ಮಾಡ್ತೀರಿ ಅಂದ್ರೆ ಅವನ ಪ್ರಯತ್ನ ಒಂದು ರೀತಿ ವಿಫಲ ಅಂತ ಹೇಳ್ತೀರಿ. ವಿಫಲ ಏನಾಗಿಲ್ಲ, ಅಲ್ಪ ಫಲ ಬಂದಿದೆ. ನಿಮ್ಮೊಂದು ಫಲ ಮಹಾಫಲ ಅಂತ ನೀವು ಅನ್ಕೊಂಡು ನೋಡಿ, ಅವರೆಲ್ಲ ಬಹಳ ಸಣ್ಣ ಜನ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಸ್ವಲ್ಪ ಮಹಾ ಕೆಲಸ ಮಾಡಿ ಸ್ವಲ್ಪ ಫಲ ಅನುಭವಿಸ್ತಾ ಇದ್ದಾರೆ. ನಾವೇನ್ ಮಾಡಿಲ್ಲ, 4 ಆಳು ಇಟ್ಕೊಂಡಿದ್ದೀವಿ, ಅಥವಾ ದೊಡ್ಡ ದೊಡ್ಡ ಇವು ಕಂಪನಿ ಇರ್ತಾವೆ ನೋಡ್ರಿ, ಪಾಪ ಅಲ್ಲಿ ಟೈ ಹಾಕೊಂಡಿರುವಂತಹ ಕೂಲಿಗಾರರು ಇರ್ತಾರೆ, ಇಲ್ಲಿ ಹಾಕೊಳ್ಳಾರ್ದ ಕೂಲಿಗಾರರು ಇರ್ತಾರೆ, ಅಷ್ಟೇ ವ್ಯತ್ಯಾಸ. ಅವರು ಪಾಪ ದುಡಿಲೇಬೇಕಲ್ಲ. ಈಗ ಅವರು ಇವ್ರಿಗೆ ಅಂತಾರೆ ನೋಡ್ರಿ, 12 ತಾಸು ದುಡಿದು 1,000 ದುಡ್ದ ಇವನು, ನಾವು 12 ತಾಸು ದುಡಿದು ಬಿಟ್ಟು ದುಡ್ದಿದ್ದೆ ಇವನು ಕೂಡ ನಮಗೆ 1,00,000 ಬಂತು ಅಂತಂತಾರೆ. ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇರೋದು ಅಂದ್ರೆ, ತಮ್ಮ ಫಲವನ್ನ ದೊಡ್ಡದು ಅಂತ ಅನ್ಕೊಂಡು ಇನ್ನೊಂದು ಫಲವನ್ನ ತುಚ್ಛ ಅಂತಂತಾರೆ. ಯಾಕೆ? ಮಹಾಪ್ರಯತ್ನ ಮಾಡಿದರೂ ಕೂಡ ಸಿಕ್ಕಿದ್ದು ತುಂಬಾ ಅಲ್ಪವಾಗಿರುವಂತಹದ್ದು ಅಂತ. ಅದರಿಂದ ಈಗ ಅವ್ರು ಹೇಳ್ತಾರೆ ಅಂತ ಅನ್ನೋದು ಬೇಡ. ಇವಾಗ ಇವೆಲ್ಲರನ್ನೂ ನೋಡಿ ಋಷಿಗಳು ಹೇಳ್ತಾರೆ, ನೀವೆಲ್ಲಾನು ಎಷ್ಟು ಕಷ್ಟಪಟ್ಟು ದುಡ್ಡಿನ ಸಲುವಾಗಿ ಕಷ್ಟಪಡ್ತಾ ಇದ್ದೀರಲ್ಲಪ್ಪ, ಅವೆಲ್ಲವೂ ನಮ್ಮ ಪರಮಾತ್ಮ ಪ್ರಸನ್ನ ಆಗ್ಬಿಟ್ರೆ ಒಂದು ಕ್ಷಣದಲ್ಲಿ ಸಿಕ್ಬಿಡುತ್ತೆ. ಹೇಗೆ ನಾವು ಇನ್ನೊಬ್ಬರನ್ನು ಮಾಡಿದ್ದನ್ನ ನೋಡಿ ಅವರ ಪ್ರಯತ್ನ ಅಧಿಕ ಆದರೂ ಕೂಡ ಫಲ ಅಲ್ಪ ಅಂತ ಅವರನ್ನ ನಿಂದೆ ಮಾಡ್ತೀವಲ್ಲ, ಅದನ್ನು ನಮ್ಮ ವಿಷಯದಲ್ಲೇ ಇಟ್ಕೊಳ್ಳಿ. ನಾವು ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ಏನು ಅನುಭವಿಸ್ತಾ ಇದ್ದೀವಿ, ಅದನ್ನು ಒಬ್ಬ ಶ್ರೀಮಂತರ ವ್ಯಕ್ತಿಯ ಮಗ ಅವನು ಹುಟ್ಟಿರೋದ್ರಿಂದಲೇ ಅನುಭವಿಸ್ತಾ ಇದ್ದಾನೆ. ಏನ್ ಮಾಡಬೇಕು? ಪುಣ್ಯ ಮಾಡಿ ಶ್ರೀಮಂತರ ಮನೇಲಿ ಹುಟ್ಟಬೇಕಪ್ಪ, ಇದು ನಮ್ಮ ಕೈಯಲ್ಲಿದೆಯಾ? ಆದ್ದರಿಂದ ನಮಗೆ ಸಿಕ್ಕಿರುವಂತಹ ಪದಾರ್ಥವನ್ನ ಮಹಾಫಲ ಅಂತ ತಿಳಿದು ಅದಕ್ಕಿಂತಲೂ ಕಡಿಮೆ ಆಗಿರುವಂಥದ್ದೆಲ್ಲವೂ ಅಲ್ಪ ಅಂತ ಲೋಕದಲ್ಲಿ ನಾವು ಹೇಗೆ ವ್ಯವಹರಿಸ್ತೀವಲ್ಲ, ಹಾಗೆ ಸಂಪೂರ್ಣವಾಗಿ ಈ ಭೂಲೋಕದಲ್ಲಿ ಸಿಗುವಂತಹ ಏನು ವೈಷಯಿಕ ಸುಖ ಇದೆ, ಇದು ಯಾವುದೂ ಕೂಡ ಪರಮಾತ್ಮನ ಪ್ರಸನ್ನತೆಯಿಂದ ಲಬ್ಧವಾಗಿರುವಂತಹ ಆ ಸ್ವರೂಪಾನಂದದ ಒಂದಂಶವೂ ಆಗುವುದಿಲ್ಲ. ಅದು ಬರಬೇಕು ಅಂದ್ರೆ ನಿಷ್ಕಾಮೋಪಾಸನೆಯನ್ನು ಮಾಡಬೇಕು. ಅದಕ್ಕೆ ಅದನ್ನು ಹೇಗೆ ಮಾಡಬೇಕು? ನಿಷ್ಕಾಮೋಪಾಸನೆ ಅಂದರೆ ಏನು? ಬಹಳ ಪ್ರಸಿದ್ಧವಾಗಿರುವಂತಹ ಕರ್ಮಣ್ಯೇವಾಧಿಕಾರಸ್ಥೆ ಶ್ಲೋಕದ ಅಭಿಪ್ರಾಯಗಳನ್ನೆಲ್ಲವನ್ನು ಇವತ್ತು ಹೇಳಬೇಕು ಅಂತ ಅನ್ಕೊಂಡಿದ್ದೆ, ಸಮಯ ಮೀರಿ ಹೋಗಿದೆ ಅಂತ. ಆದ್ದರಿಂದ ನಾಳಿನ ದಿವಸ ಆ ವಿಚಾರವನ್ನು ಹೇಳೋಣ ಅಂತ ಹೇಳ್ತಾ ಈ ಪ್ರವಚನವನ್ನ ಗುರುಗಳ ಅಂತರ್ಯಾಮಿಯಾಗಿರುವ ಪರಮಾತ್ಮನ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಉಪದೇಶಿಸಿದ ನಿಷ್ಕಾಮ ಉಪಾಸನೆಯ ಒಂದು ಮಹತ್ವವನ್ನು ಅತ್ಯಂತ ಎಲ್ಲರಿಗೂ ತಿಳಿಯುವ ಹಾಗೆ ಮಾಡಕ್ಕಾಗುವಂತೆ ಮಾಡಿ ಉಪನ್ಯಾಸಗಳಿಗೆ
ಪ್ರತಿಪಾದಾಚಾರ್ಯರಿಗೆ ನಮಸ್ಕಾರವನ್ನು ಸಮರ್ಪಿಸಿ ಅದೇ ರೀತಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪೂಜ್ಯ ಪ್ರತಿಪಾದಾಚಾರ್ಯರಿಗೆ ನಮಸ್ಕರಿಸಿ ಬಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಈಗ ಮುಂದೆ ಮಹಾಮಂಗಳಾರತಿ ಅಂತರ ಪ್ರಸಾರ ವಿತರಣೆ ಮತ್ತೆ ನಾಳೆ ದಿವಸ ಹಿಂದಿನಂತೆ 6 ಗಂಟೆಗೆ ಕಮಂಡಿ ಮಾಲಿಕಾ ರಸ್ತೆಯ ವಿಷಯವಾಗಿ ಎಲ್ಲರಿಗೆ ಸೇರಿ ಪೂಜ್ಯ ಆಚಾರ್ಯರಿಂದ ಶ್ರವಣ ಮಾಡೋಣ ಅಂತ ಹೇಳಿ